2014 ನಾಟಿ ಮಾಡಿದ ಕಂಬ ಇದೆ ಸಿಮೆಂಟ್ ಬೋಲಲ್ಲಿ. ಲಾಸ್ಟ್ ಇಯರ್ 20 kg ಡ್ರೈ ಪೆಪ್ಪರ್ ಸಿಕ್ಕಿತು. ನನಗೆ ನಂಬಿಕೆ ಬರಲಿಲ್ಲ. ನಾನು ಸುರೇಶ್ ಬಲ್ನಾಡು ಅಂತ, ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಬಲ್ನಾಡು ಗ್ರಾಮದ ಕೃಷಿಕ. ನಾನು ಹುಟ್ಟು ಕೃಷಿಕ ಅಂತ, ಬೇರೆ ಎಂದಕ್ಕೂ ಹೋಗಿಲ್ಲ. ನಮ್ಮ ಹಿರಿಯರು ಮಾಡಿದ ಆಸ್ತಿಯನ್ನೇ ಸ್ವಲ್ಪದಲ್ಲಿ ನಾನು ಮಾಡ್ತಾ ಇರೋದು. ನಾವು 6 ಜನ ಅಣ್ಣ ತಮ್ಮಂದಿರು, ನಾನು ಕೊನೆಯವ. ನಾವೆಲ್ಲರೂ ಈಗ ಸೀನಿಯರ್ ಸಿಟಿಜನ್ ಆಗಿದ್ದೇವೆ. ತುಂಬ ಹಿಂದಿನ ಕಥೆಗಳು ನಾನು ಇಲ್ಲಿ ಹೇಳಲಿಕ್ಕೆ ಹೋಗೋದಿಲ್ಲ. ಮತ್ತು ಇಲ್ಲಿ ಮುಖ್ಯವಾಗಿ ನಾನು ಇಲ್ಲಿಗೆ 2 ವರ್ಷ ಹಿಂದೆನೇ ಬರಬೇಕಾಗಿತ್ತು. ಇಲ್ಲಿಯವರು ನನ್ನನ್ನು ನೀವು ಬರಬೇಕು ಅಂತ ಆಮಂತ್ರಣ ಕೊಟ್ಟಿದ್ರು. ಮೆಣಸಿನ ಹಬ್ಬ ಅಂತ ಮಾಡ್ತಾ ಇದ್ರಿ. ಕಳೆದ ವರ್ಷವೂ ಆಮಂತ್ರಣ ಇತ್ತು. ಆ ಸಲ ಮಾತಾಡಲಿಕ್ಕೆ ಮಾತಾಡಬೇಕು ಅಂತ. ನಾವೇನು ಮಾತುಗಾರರು ಅಂತ ಏನೂ ಅಲ್ಲ, ಆದರೆ ಏನೇ ಇರಲಿ ನಮ್ಮನ್ನು ಇಲ್ಲಿ ಕರೆಸಬೇಕು ಅಂತ ನಿಮಗೆಲ್ಲರಿಗೂ ಮನಸ್ಸಿತ್ತು. ಇದೇ ಸಂದರ್ಭದಲ್ಲಿ ಏನಾಯಿತು ಅಂತ ಅಂದರೆ, ವಿನಾಯಕ ಭಟ್, ಶ್ರೀಧರ ಅಣ್ಣ ಎಲ್ಲ ನಮಗೆ ಆತ್ಮೀಯರು. ಆವಾಗವಾಗ ಮಾತಾಡ್ತಾ ಇರ್ತೇವೆ. ಅವರು ಹೇಳಿ ನೀವು ಯಾವಾಗ ಬರ್ತೀರಿ, ಯಾವಾಗ ಬರೋದು ಅಂತ 2 ವರ್ಷದಿಂದ ಕೇಳ್ತಾ ಇದ್ರು ನಮ್ಮೂರಿಗೆ. ಹಾಗೆ ನಾನು ನಮ್ಮ ಸ್ಪ್ರೇಗಳೆಲ್ಲ ಆಗಲಿ ಈ ಸಲ ಖಂಡಿತ ಬರ್ತೇನೆ ಅಂತ ಹೊರಟಾಗುವರು ಮತ್ತೆ ಕೇಳಿದ್ರು, ಯಾಕೆ ಹೀಗೆ ಕೇಳ್ತಾ ಇದ್ದಾರೆ ಅಂತ ನನಗೂ ಡೌಟ್ ಇತ್ತು. ಆದರೆ ಅವರು ಏನು ಹೇಳಿದ್ರು, ಈಗ ಒಂದು ಕಾರ್ಯಕ್ರಮ, ಇನ್ನು ಕ್ಷಮಾ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ, ನೀವು ಬಂದಿರುವಾಗ ನಾವು ಎಲ್ಲ ಸೇರ್ತೇವೆ ಅಂತ. ನನಗೊಂದು ಖುಷಿ ಆಯ್ತು. ಏನಂದ್ರೆ ಎಂಥ ಒಂದು ಕಾರ್ಯಕ್ರಮ ಮಾಡೋದ್ರಲ್ಲಿ ನಾನು ಅದರಲ್ಲಿ ಸೇರಿಕೊಂಡ್ರೆ ನಮಗೂ ಅನುಭವ ಬರುತ್ತೆ, ಮತ್ತು ನಿಮ್ಮಂಥ ಈ ರೈತರೊಟ್ಟಿಗೆ ನಮಗೆ ಒಂದು ಸಂಪರ್ಕ ಆಗ್ತದೆ. ಆ ರೀತಿಯಲ್ಲಿ ನಾನು ಇಲ್ಲಿಗೆ ಬರುವಾಗ ನಾವು ಹೆಚ್ಚಾಗಿ ಎಲ್ಲಿಗೆ ಹೋಗೋದಿದ್ರು ನಾವು ಒಂದು 2-3 ಜನ ಒಟ್ಟಿಗೆ ಹೋಗುದು. ಇವರು ನೋಡಿ ಅರವಿಂದ ಮುಳ್ಳಂಕೊಚ್ಚಿ ಅವರು, ಇಲ್ಲ ನನಗೆ ಪುರ್ಸೊತ್ತಿಲ್ಲ ಅಂತ ಹೇಳ್ತೀವಿ. ಇಲ್ಲ, ನೀವು ಬರಲೇಬೇಕು, ನಮಗೆ ತುಂಬ ಜನ ಪರಿಚಯ ಆಗ್ತಾರೆ, ತುಂಬ ವಿಷಯಗಳು ನಮಗೆ ಆಚೆ ಈಚೆ ಎಕ್ಸ್ಚೇಂಜ್ ಮಾಡಿಕೊಳ್ಬೋದು ಅಂತ. ಇವರು ಹಾಗೆ ಮುಳ್ಳಂಕೊಚ್ಚಿ ತಾಲ್ತಾಜಿ ಅವರು ಎಲ್ಲ ಕೃಷಿಯನ್ನು ಮಾಡ್ತಾರೆ. ಕಾಫಿ, ಕಾಳುಮೆಣಸು, ಅಡಿಕೆ ಎಲ್ಲವೂ ಇದೆ. ಆಟೋಮೇಷನು ಇದೆ ಅವರ ಹತ್ರ. ಅವರ ಮಗನೂ ಬಂದಿದ್ದಾರೆ ಅಲ್ಲಿ, ಅಕ್ಷರ ಅಂತ. ಅವರು ಇಂಜಿನಿಯರ್ ಆಗಿದ್ದು, ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದು ಜಾಬಲ್ಲಿ ಇದ್ದೀಗ ಕೃಷಿಗೆ ಬಂದಿದ್ದಾನೆ. ಹಾಗೆ ಅವನನ್ನು ಕರ್ಕೊಂಡು ಬಂದಿದ್ದೆ ನಾನು ಇಲ್ಲಿ. ಅದರೊಟ್ಟಿಗೆ ಈಗಲೇ ಹೇಳಿಬಿಡ್ತೇನೆ, ಬರುವವರೆಲ್ಲ ಅವಕಾಶ ಇದ್ದರೆ ನಿಮ್ಮ ಮಕ್ಕಳನ್ನು ಇಂಥ ಸಭೆಗಳಿಗೆ ಕರ್ಕೊಂಡು ಬನ್ನಿ. ಎಲ್ಲರಿಗೂ ಒಂದು ಮಾಹಿತಿ ದೊರೆಯುತ್ತೆ. ಕೃಷಿಯಲ್ಲಿ ಒಂದು ಬದುಕಿದೆ ಅಂತ ನಮಗೆ ಗೊತ್ತಾಗತ್ತೆ. ಈಗ ಏನಾಗಿದೆ ಅಂತ ಅಂದರೆ, ಇದು ಕೃಷಿ ಸ್ವಲ್ಪ ಹೊರಗೆ ಹೋಗಿಬಿಟ್ಟೆ ನಾನು. ಎಲ್ಲರಿಗೂ ಕೃಷಿ ಅಂದರೆ ಅಸಾಧ್ಯ ಆಗಿಬಿಟ್ಟಿತ್ತು. ಈಗ ಕರೋನಾ ಬಂದ ಮೇಲೆ ಸ್ವಲ್ಪ ಬೆಟರ್ ಆಗಿದೆ. ಆದರೆ ನಮಗೆ ನಾನು ಹಿರಿಯವನಾಗಿರೋದು, ನಮ್ಮ ನೆಕ್ಸ್ಟ್ ಜನರೇಷನ್ ನಮ್ಮೊಟ್ಟಿಗೆ ಇದ್ದರೆ ಕೃಷಿನೂ ಉತ್ತಮ ಆಗುತ್ತೆ, ಹಿರಿಯರ ಆರೋಗ್ಯನೂ ಒಳ್ಳೆದಾಗುತ್ತೆ. ನನ್ನ ಮಗ ನನ್ನೊಟ್ಟಿಗೆ ಇದ್ದಾನೆ. ಈಗ ಒಂದು ಇಂಜಿನಿಯರಿಂಗ್ ಕೆಲಸ ಮಾಡ್ತಾ ಇದ್ರು, ಮನೆಯಲ್ಲಿದ್ದೀನಿ. ಬಂದು 6 ವರ್ಷ ಆಯಿತು. ನಾನು ಈ ಆಟೋಮೇಷನ್ನು ಇಂಥದ್ದಕ್ಕೆಲ್ಲ ಹೊಸ ಟೆಕ್ನಾಲಜಿಗಳನ್ನು ಅಡಾಪ್ಟ್ ಮಾಡಲಿಕ್ಕೆ ಅದರ ಬಗ್ಗೆ ನಾಲೆಜ್ ಇದ್ದವರು, ಎಜುಕೇಷನ್ ಅವರು ಇದ್ದವರು ಒಳ್ಳೆದಾಗ್ತದೆ. ಹಾಗೆ ನನಗೆ 10 ವರ್ಷ ಪ್ರಾಯ ಕಮ್ಮಿ ಆಯಿತು. ಆಮೇಲೆ ನಂದೆಲ್ಲ ಯೂಟ್ಯೂಬಲ್ಲೆಲ್ಲ ಬರಲಿಕ್ಕೆ ಶುರುವಾಯ್ತು. ಅಂದರೆ ನಮಗೆ ಮಕ್ಕಳು ಜೊತೆಯಲ್ಲಿದ್ದರೆ ನಮಗೊಂದು ಹೊಸ ಚೈತನ್ಯ ಬರ್ತದೆ, ಅದು ಒಳ್ಳೆಯದಾಗ್ತದೆ. ಹಾಗೆ ನಾನು ಒಂದು ವಿಷಯಕ್ಕೆ ಬರ್ತೇನೆ. ಮತ್ತು ಎಲ್ಲರಿಗೂ ಇಲ್ಲಿ ಸೇರಿದ ಎಲ್ಲ ರೈತರಿಗೂ ನಾನು ಅಭಿನಂದಿಸ್ತೇನೆ. ಇಷ್ಟು ಜನ ಬಂದಿದ್ರಿ, ನಮ್ಮ ಮಾತನ್ನು ಕೇಳಬೇಕು ಅಂತ. ನಾನು ಇನ್ನು ಏನು ಹೇಳಲಿಕ್ಕೆ ಇರ್ತೇನೆ ಅಂತಂದರೆ, ನನ್ನಲ್ಲಿ ಮಾಡಿದ್ದು ನಾನು ನನ್ನ ಅನುಭವದ ಮಾತುಗಳನ್ನು ಮಾತ್ರ 1-2-5 ನಿಮಿಷದಲ್ಲಿ ಹೇಳ್ತೇನೆ. ಮತ್ತು ಏನು ಕ್ವಶನ್ಗಳಿದ್ದರೂ ನೀವು ಮತ್ತೆ ಕೇಳಬಹುದು. ಯಾವುದೇ ಕ್ವಶನ್ ಕೇಳಲಿಕ್ಕೂ ಅಂಜಿಕೆ ಪಡಬೇಡಿ, ಅಥವಾ ಇದು ಕೇಳಿದ ಸಣ್ಣವನಾದೇನು ಅಂತ ತಿಳ್ಕೊಳ್ಬೇಡಿ. ಏನು ಬೇಕೋ ಅದನ್ನು ನಾವು ಕೇಳಿದರೆ ಮಾತ್ರ ನಮಗೆ ಗೊತ್ತಾಗುತ್ತೆ, ಇಲ್ಲದ್ರೆ ಗೊತ್ತಾಗೋದಿಲ್ಲ. ಹಾಗೆ ನಾನು 2008ರಿಂದ ನಾನು ಸ್ವಲ್ಪ ಕಾಳುಮೆಣಸಿನ ಬಗ್ಗೆ ಹೆಚ್ಚು ಗಮನ ಕೊಟ್ಟದ್ದು. ಬರ್ತಾ ನಾನು ನನ್ನಷ್ಟಾಗೆ ಮಾಡ್ತಾ ಇದ್ದೆ. ತುಂಬ ಸೋಲು ಗೆಲುವುಗಳನ್ನು ಕಂಡಿದ್ದೇನೆ. ಅಂದರೆ ಸೋತಾಗ ಬಿಡಬಾರ್ದು ಅಂತ. ಕಾಳುಮೆಣಸು ಆಗೋದಿಲ್ಲ. ಆಮೇಲೆ ಮತ್ತೊಂದು ವಿಚಾರ ಇದೆ, ನೀವು ಇಂಟಿಗ್ರೇಟೆಡ್ ಇದರಲ್ಲಿ ಮಾಡದಿದ್ದರೆ ಕಾಳುಮೆಣಸು ಎಂದಿಗೂ ಸರಿಗೆ ಬೇಕಾದಷ್ಟು ಫಸಲು ಬರೋದಿಲ್ಲ. ವಿಜ್ಞಾನಿಗಳು ಒಟ್ಟಿಗೆ ಬೇಕು. ನಾನು ಪ್ರತಿಯಲ್ಲಿ ಹೇಳ್ತಾ ಇದ್ದೆ, ವಿಜ್ಞಾನಿಗಳು ಏನು ಮಾಡಿದ್ದಾರೆ ಅಂತ ಕೇಳ್ತಾರೆ ಮೇಡಮ್. ಆದರೆ ವಿಜ್ಞಾನಿಗಳು ಬೇಕು. ಏನೋ ರೋಗ ಬಂದರೆ ಏನಿದ್ರು ಅವರ ಹತ್ರ ಲ್ಯಾಬ್ ಇದೆ, ಅವರ ಹತ್ರ ಇದು ಇದೆ, ಅವರ ಸಹಾಯ ಬೇಕು. ಆದರೆ ಅವರನ್ನು ಬಿಟ್ಟು ನಮಗೆ ಇನ್ನೂ ಮಾಡಲಿಕ್ಕೆ ಆಗೋದಿಲ್ಲ. ವಿಜ್ಞಾನಿಗಳು ಏನು ಮಾಡಿದ್ದಾರೆ ಅಂತ ನಾವು ಯಾರನ್ನು ಕ್ವಶನ್ ಮಾಡಿ, ಎಲ್ಲರೂ ಅವರವರ ಕೆಲಸ ಮಾಡ್ತಾ ಇರ್ತಾರೆ, ಒಳ್ಳೊಳ್ಳೆ ಕೆಲಸ ಮಾಡಿ ನಾವು ಅದನ್ನು ಹೇಗೆ ಉಪಯೋಗಿಸಿಕೊಳ್ತೇವೆ ಅಂತ ಹೇಳೋದು ಮುಖ್ಯ. ಅವರನ್ನು ನಮ್ಮೊಟ್ಟಿಗೆ ಎಲ್ಲ ವಿಜ್ಞಾನಿಗಳಿದ್ದಾರೆ. KVK ಮಂಗಳೂರಿನವರು ನಮ್ಮ ಒಟ್ಟಿಗೆ ಇದ್ದಾರೆ, ಗೊತ್ತಿರ್ಬೋದು ನನಗೆ, ಗೊತ್ತಿದೆ. ಹಾರ್ಟಿಕಲ್ಚರ್ನವರಿದ್ದಾರೆ, ಕೃಷಿ ಇಲಾಖೆಯವರಿದ್ದಾರೆ, ಕೆಳದಿ ಶಿವಪ್ಪ ನಾಯಕ ಯೂನಿವರ್ಸಿಟಿಯವರು ನಮ್ಮೊಟ್ಟಿಗಿದ್ದಾರೆ. ಅಂದರೆ ಅವರಿಗೆ
ಅವರಿಗೆ ನಾವೆಲ್ಲ ಒಂದು ಸಂಪರ್ಕ ಕೊಂಡಿಗಳಾಗಿರ್ತೇವೆ. ನಮಗೆ ಎಲ್ಲರೂ ಬೇಕು, ಅದರೊಟ್ಟಿಗೆ ಸಣ್ಣ ಯುವಕ ಕೃಷಿಕರು ಬೇಕು, ಅನುಭವ ಇದ್ದ ಎಲ್ಲರೂ ಬೇಕು. ನಾನು ಶ್ರೀಧರ ಭಟ್ರವರ ಅನ್ನದಲ್ಲಿ ನಿನ್ನೆ ಹೋಗಿದ್ದೆ, ತುಂಬ ಕಲ್ತುಕೊಂಡೆ. ಹಾಗೆ ಯುವಕರು ಇದ್ದಾರೆ, ಒಂದೆರಡು ಮೂರು ಪ್ಲಾಟಿಗೆ ಹೋಗಿದ್ದೆ. ವಿನಾಯಕ್ ಭಟ್ ಅವರ ತೋಟ ಅಂತೂ ನನಗೆ ನೋಡಿ ಕಣ್ಣು ತುಂಬಿ ಬಂತು, ಅಂದರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಎಲ್ಲರೂ ಕೃಷಿ ಮಾಡುವ, ಒಬ್ಬರಿಂದ ಒಬ್ಬರ ನಾಲೆಜನ್ನು ಹಂಚಿಕೊಳ್ಳುವ. ಆಮೇಲೆ ಯಾವುದೇ ಮುಚ್ಚುಮರೆ ಬೇಡ. ಮಾಡಿದ ಕೃಷಿಯಲ್ಲಿ ಸೋತದ್ದು ಇರ್ಬೋದು, ಗೆದ್ದದ್ದು ಇರ್ಬೋದು, ಸತ್ಯವನ್ನೇ ಹೇಳ್ತಾ ಇರುವ. ಆವಾಗ ಏನಾಗುತ್ತೆ, ನಮ್ಗೆ ಎಲ್ಲಿಯೂ ಅಂಜಿಕೆ ಇಲ್ಲ. ನಾವು ಏನು ಮಾಡಿದ್ದು ಒಂದು ಮಾಡಿ ಇನ್ನೊಂದು ಹೇಳೋದು, ಇಂಥದ್ದನ್ನೆಲ್ಲ ಮಾಡೋದು ಬೇಡ ಅಂತ ಹೇಳುದು ನಾನು. ನಮಗೆ ಏನು ಗೊತ್ತಿದೆ ತಪ್ಪ ಒಪ್ಪ ಅದನ್ನು ಓಪನ್ ಆಗಿ ಹೇಳಿಬಿಡುವ. ಎಲ್ಲವೂ ನಾವು ಮಾಡಿದ್ದೆಲ್ಲ ಸರಿ ಅಂತ ಎಂದೂ ಆಗೋದಿಲ್ಲ. ಮತ್ತೆ ಟೆಕ್ನಾಲಜಿಗಳಲ್ಲಿ ಜಾಸ್ತಿ ಆಗ್ತದೆ. ಇದೇ ರೀತಿ ನಮ್ಮಲ್ಲಿ ಕೆಲಸಗಾರರಿಗೂ ಬಹಳ ಇಂಪಾರ್ಟೆನ್ಸ್ ಕೊಡ್ತೇವೆ ನಾವು. ವಿಷಯಕ್ಕೆ ಬರ್ತದೆ, 2016ರಲ್ಲಿ ನಮ್ಮ ಅಂಗಳದಲ್ಲಿ ಒಂದು ಸಿಮೆಂಟ್ ಕಂಬ, ಇದು ಕರೆಂಟ್ ಕಂಬ ಇತ್ತು. ಇದಕ್ಕೆ ಪಾಡ್ಕೋಣ ಅಂತ ತೂಗಲ್ಲಿ, ಇದಕ್ಕೆ ಹಾಕೋಣ ಅಂತ ಕೇಳಿದೆ. ಹಾಕು ಮಾರೆ ಅಂತ ಹೇಳಿದೆ. ಹಾಗೆ ಹಾಕಿದೆ. ಅದಕ್ಕೆ ಸ್ವಲ್ಪ ಸಲಿಕೆ ಎಲ್ಲ ಕಟ್ಟಿ ಹಾಕಿದೆ. ಅದು ಇವತ್ತು ಇಡೀ ದೇಶದಲ್ಲಿ ಆ ಕಂಬ ಓಡಾಡ್ತಾ ಉಂಟು. ಅಂದರೆ ಅಷ್ಟು ಜನ ಆ ಕಂಬವನ್ನು ನೋಡ್ತಾರೆ. ಇದೊಂದು ಹೀಗೆ ಹೇಳೋದು ನಾನು. ಡಾಕ್ಟರ್ ಅಂಕೇಗೌಡ ಅಪ್ಪಂಗಳ ಡೈರೆಕ್ಟ್ರು, ಅವರ ಮಿಸ್ಸಸ್ ಯಾವುದೋ ಒಂದು ಲೆಕ್ಚರ್ ಏನು ಹಾಕೊಂಡಿದ್ದಾರೆ ಬೆಂಗಳೂರಲ್ಲಿ. ಅವರಿಗೆ ತೋರಿಸ್ತಾರಂತೆ, ನೋಡಿ ನೀವು ಕಂಬದಲ್ಲಿ ಆಗೋದಿಲ್ಲ ವಿಜ್ಞಾನಿಗಳು, ನೋಡಿ ಯಾರೋ ಒಬ್ರು ಸುರೇಶ್ ಬಲ್ನಾಡು ಅಂತ ಅವರ ಒಂದು ವಿಡಿಯೋ ತಂದು ತೋರಿಸಿದ್ರಂತೆ. ಇಲ್ಲಮ್ಮ ನಾನು ಅಲ್ಲಿಗೆ ಹೋಗ್ತಾ ಇರ್ತೇನೆ ಅಂದ್ರೆ ಅವ್ರು ಹೇಳಿದಂತೆ, ಕೃಷಿಕರು ವಿಜ್ಞಾನಿಗಳು ಅಂದ್ರೆ ಅವರವರಿಗೆ ಗೊತ್ತಿದ್ದಾಗೆ ಮಾಡಿದ್ರೆ ಅವರಿಗೂ ಪ್ರೇರಣೆ ಆಗ್ತದೆ. ಅದನ್ನು ನೋಡಿ ನಾವು ಏನು ಮಾಡೋದಿದ್ರು, ನೀವು 100 ಕಂಬ ಹಾಕೋದಿದ್ರು ಒಂದು 10 ಕಂಬ ಹಾಕಿ. ಕಂಬ ಯಾವ ಸೈಜು ಅಂತ ಬರುತ್ತೆ. ನಮ್ಮಲ್ಲಿ ಇಷ್ಟು ಸಣ್ಣ ಕಂಬನ ವೇಸ್ಟ್ ಕಂಬಗಳಿಗೆಲ್ಲ ಹಾಕಿದ್ದೇವೆ. ಆಮೇಲೆ ಏನು ಮೊದಲು ಬೋರ್ವೆಲ್ಗೆ ಉಪಯೋಗಿಸಿದ GI ಪೈಪಿಗೂ ಹಾಕಿದ್ದೇವೆ 2 ಇಂಚ್. 2 ಇಂಚಲ್ಲಿ ಹಾಕಿದ್ರೆ ಇಷ್ಟು ದಪ್ಪ ಬರ್ಬೋದು ಅಂತ ನಮಗೆ ಕಲ್ಪನೆ ಇಲ್ಲ. ಆಯ್ತು, ಇಷ್ಟು ದಪ್ಪ ಬಂದಿದೆ. ಎತ್ತರ ಈಗ ಕಂಬ ಸಣ್ಣದಾದ್ರೆ ಏನಾಗುತ್ತೆ ಅಂತ, ಅಲ್ಲಿಗೆ ಹೋಗುವ ಮೇಗೆ ಹೋಗುವ ಡೆವಲಪ್ಮೆಂಟ್ ನಿಲ್ತದೆ, ಅಡ್ಡ ಬೆಳೀತದೆ, ನಮಗೆ ಈಲ್ಡ್ ಒಳ್ಳೆದು ಬರ್ತದೆ. ನಮಗೆ 2016ರಲ್ಲಿ ನಾಟಿ ಮಾಡಿದ ಕಂಬ ಇದು ಸಿಮೆಂಟ್ ಬೋಲಲ್ಲಿ ಲಾಸ್ಟ್ ಇಯರ್ 20 kg ಡ್ರೈ ಪೆಪ್ಪರ್ ಸಿಕ್ಕಿತು. ನನಗೆ ನಂಬಿಕೆ ಬರಲಿಲ್ಲ, ಅಷ್ಟು ಬಂತು. ಹಾಗಂತ ಎಲ್ಲರಲ್ಲಿ ಬರ್ತದ ಇಲ್ಲ. ಮತ್ತೆ ನಾವು ಇಲ್ಲಿ ಕಂಬ ಹಾಕಿದ್ದೇವೆ ಅಂತ ಹೇಳಿದ್ರೆ, ಒಂದು ಹೀಗೆ 2 ಸೈಡಲ್ಲಿ ತೋಟ, ಒಂದು ನೀರು ಹೋಗುವ ಕಣಿಯ ಮೇಲೆ 40 ಪೋಲ್ ಹಾಕಿದ್ದೇವೆ ಟಾಪ್ ಶೂಟ್. ಈಗ ಮೊನ್ನೆ ಜುಲೈಗೆ 2 ವರ್ಷ ಆಯ್ತು. ಎಲ್ಲದರಲ್ಲಿ ಮಾಡಿಸಿದೆ, ಕಂಬದ ತುದಿಗೆ ಹೋಗಿದೆ, ದಪ್ಪ ಬಂದಿದೆ. ನನಗೆ ನಂಬಲಿಕ್ಕೆ ಆಗ್ತಾ ಇಲ್ಲ ನಮ್ಮಲ್ಲಿ ಹೀಗೆ ಬರುತ್ತೆ ಅಂತ. ಹಾಗೆ ಕಂಬ ಹಾಕುದು ಒಳ್ಳೆಯದೇ, ಆದ್ರೆ ಎಲ್ಲರೂ ಸ್ವಲ್ಪ ಹಾಗೆ ಅನುಭವ ಪಡ್ಕೊಳ್ಳಿ. ಎಂದ ಏನಿದ್ರು ಸೀದಾ ಹೋಗಿ ಡ್ರೈವಿಂಗ್ ಸೀಟಿಗೆ ಕೂಟೋದಲ್ಲ, ಸ್ವಲ್ಪ ಡ್ರೈವಿಂಗ್ ಸ್ಟಡಿ ಆಗ್ಬೇಕು ಅಂತ ಹೇಳಿ ನಾವು ವೆಹಿಕಲ್ ಓಡಿಸುವಾಗ ಯಾವುದೆಲ್ಲ ಮಾಡ್ತೇವಲ್ಲ, ಆ ರೀತಿ ಮಾಡ್ಕೊಂಡಿರ್ಬೇಕು. ಕಂಬಕ್ಕೆ ಹೋಗುವುದಕ್ಕಿಂತ ಮೊದಲು ಒಂದು ಮಾತು, ನಿಮ್ಮ ಹತ್ರ ಜೀವಂತ ಇರುವ ಸಸ್ಯಗಳನ್ನು, ಮರಗಳನ್ನು ಉಪಯೋಗಿಸಿಕೊಳ್ಳಿ. ನಾವು ಎಲ್ಲಾ ಜಾತಿಯ ಕಾಡು ಮರಗಳಿರ್ಬೋದು, ಕಡದ ಕೊಕ್ಕದ ಮರ ಬೆಳೆದು ದೀಗುಜ್ಜೆ ಅಂತ ದೀವಿ ಹಲಸು ಅಂತ ಹೇಳ್ತೇವೆ. ಆಮೇಲೆ ಹಲಸಿನ ಮರ ಒಂದು ಬಿಟ್ಟು ಪೂರ. ಆಮೇಲೆ ರಬ್ಬರಿಗೂ ಹಾಕಿದ್ದೇನೆ ಸೀಮಿತ ಸಂಖ್ಯೆಯಲ್ಲಿ. 2015, 16, 17ರಲ್ಲಿ 200, 600 ಇದ್ದು ಇವತ್ತೊಂದು 40 ಫೀಟ್ ಎತ್ತರಕ್ಕೆ ಹೋಗಿದೆ. ಅದರಲ್ಲಿ ಒಳ್ಳೆ ಮೆಣಸಾಗ್ತಾ ಇದೆ. ಆಮೇಲೆ ಟೀಕ್, ನೀಲಂಬೂರು ಟೀಕಿನ ಸ್ವಲ್ಪ ಒಂದು 250 ಇದೆ, ಅದಕ್ಕೂ ಹಾಕಿದ್ದೇನೆ. ಎಲ್ಲದಕ್ಕೂ ಕಾಳು ಮೆಣಸಿನ ಬಳ್ಳಿ ಹಚ್ಚುತ್ತದೆ. ಯಾವುದಕ್ಕೂ ಮೆಣಸಿನ ಬಳ್ಳಿ ಹಬ್ಬೋದಿಲ್ಲ ಅಂತ ಇಲ್ಲ, ಟೀಕಿಗೆ ಹಬ್ಬೋದಿಲ್ಲ ಅಂತ ನಮಗೆ ವಿಜ್ಞಾನಿಗಳೇ ಹೇಳ್ತಾ ಇದ್ರು. ಅವರು ಬಂದು ನೋಡಿ ಹೇಳಿದ್ರು, ಇನ್ನು ನಮ್ಮ ಕಲ್ಪನೆಗೆ ಮೀರಿತು ಅಂತ. ವಿಜ್ಞಾನಿಗಳಿಗೆ ಏನಾಗಿ ಇರ್ತದೆ ಅಂತಂದ್ರೆ, ಅವರಿಗೆ ಪ್ರಾಕ್ಟಿಕಲ್ ಆಗಿ ಎಲ್ಲಿ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಮಾಡಿದವರನ್ನು ನೋಡಿದ ಮೇಲೆ ಅವರು ಅದು ಅಪ್ಡೇಟ್ ಆಗ್ತಾರೆ. ಅದು ಏನು ಇದಿಲ್ಲ, ಅವರು ಹೇಳಿದ್ದೇ ಸತ್ಯ ಅಂತ ಎಂದೂ ಅಲ್ಲ, ನೋಡಿದ್ದು ಸತ್ಯ ಆಗುತ್ತೆ. ಹಾಗೆ ಎಲ್ಲದಕ್ಕೂ ಹಾಕಿದ್ದೇವೆ, ಎಲ್ಲ ಇದರಲ್ಲಿ ಆಗಿದೆ. ಆಮೇಲೆ ನಮ್ಮಲ್ಲಿ ಇರುವಂತದ್ದು ಪನೀರು ಒಂದೇ ಮೇಯ್ನು. ಈಗ ಅಪ್ಪಂಗಳದಿಂದ ಅಂಕೇಗೌಡ ಸರ್ ನಮಗೊಂದು 150 ಚಂದ್ರ ಕೊಟ್ಟಿದ್ದಾರೆ. ಅದರೊಟ್ಟಿಗೆ ಜೈನ್ ಕಂಪನಿಯವರು ಅವರೇ ಬಂದು ನಮಗೊಂದು 250 ಟಿಶ್ಯೂ ಕಲ್ಚರ್ ಪಿಯೋನ್ ಕೊಟ್ಟಿದ್ದಾರೆ, ಪನೀರು ಒಂದು. ಅದು ಬರ್ತಾ ಇದೆ. ಅದರ ಬಗ್ಗೆ ಎಲ್ಲ ನಾನೀಗೇನು ಹೇಳೋದಿಲ್ಲ. ನಮಗೆ ನಮ್ಮಲ್ಲೇ ಇರುವಂತಹದ್ದು ಇದು ಮುಖ್ಯವಾಗಿ ಹೇಳೋದು ನಾನು. ಹೊರಗಿಂದ ಸಸಿ ತರುವಂತಹದ್ದು ಇದೆಲ್ಲ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅಲ್ಲಿ ಯಾವುದೋ ಮಣ್ಣು, ಯಾವುದೋ ರೋಗ ರುಜಿನಗಳು ಇರಬಹುದು, ವೈರಸ್ ಏನೋ ಇರಬಹುದು. ನಾವು ಕೃಷಿಕರು ನಮ್ಮಲ್ಲೇ ಒಳ್ಳೆ ಬೆಳೆಯುವಂತಹ ಬಳ್ಳಿಗಳಲ್ಲೇ ಸಸಿಗಳನ್ನು ಮಾಡಿಕೊಳ್ಳುವ. ಅಂದ್ರೆ ಎಷ್ಟೋ ಜನ ನಾವು ಪ್ರಾಥಮಿಕವಾಗಿ ಏನು ಮಾಡಬೇಕು ಅದನ್ನು ಮಾಡ್ತಾ ಇಲ್ಲ.
ಅಂದ್ರೆ ನಮಗೆ ಸಸಿ ನೆಟ್ಟರಾಯ್ತು, ಫಸ್ಟಿಗೆ ಒಮ್ಮೆ ಯೋಚನೆ ಮಾಡೋದು, ನಾಳೆ ಸಸಿ ತರೋದು ಹೊರಗಿಂದ, ನಾಟಿ ಮಾಡೋದು. 3 ವರ್ಷ ಆಗುವಾಗ ಅದರ ರಿಸಲ್ಟ್ ಗೊತ್ತಾಗ್ತದೆ. ಏನೋ ಈಗ ರೋಗ ಬಂದಿರ್ತದೆ, ವೈರಸ್ ಬಂದಿರ್ತದೆ. ಈಗ ನಮ್ಮ ಮನೆಯದೇ ಆದರೆ ನಮಗೆ ಅದರ ಹಿಸ್ಟ್ರಿ ಗೊತ್ತು. ಮತ್ತೆ ಹೆಚ್ಚಿನವರೆಲ್ಲ ಹೊಸ ಹೊಸ ಹೆಸರುಗಳಿಗೆ ಮಾರು ಹೋಗಬೇಡಿ. ತುಂಬಾ ಹೊಸ ತಳಿಗಳು ಬಂದಿದೆ, ಯಾರು ಟನ್ನುಗಟ್ಟಲೆಯಲ್ಲಿ ಅದನ್ನು ಬೆಳೀತಾ ಇಲ್ಲ. ಸ್ವಲ್ಪ ಸ್ವಲ್ಪ ಮಾಡಿ. ಯಾಕಂದ್ರೆ ನಾವು ರೈತರನ್ನ ನಮ್ಮ ಅನ್ನದ ದಾರಿ ಅದು, ಬೇರೆ ಯಾವುದೂ ಇಲ್ಲ. ಒಮ್ಮೆ ಮಾಡಿ ಯಾರು ಸೋತು, ರೈತರು ಯಾರದು ಸೋಲ್ಬಾರ್ದು ಅಂತ ನನ್ನೊಂದು ಕಳಕಳಿ. ಮತ್ತೆ ನೀರಾವರಿ ವ್ಯವಸ್ಥೆಗೆ ಒಂದೆರಡು ಮಾತು ಹೇಳ್ತೇನೆ. ನಮ್ಮ ಹತ್ರ ಬೇಕಾದಷ್ಟು ನೀರಿತ್ತು, ಇದು ಹೋಸ್ ಪೈಪ್ ಇತ್ತು, ಸ್ಪ್ರಿಂಕ್ಲರ್ ಆಯಿತು, ಡ್ರಿಪ್ ಆಯಿತು. ಬರ್ತಾ ನೀರಿಲ್ಲದೆ ಆಯಿತು. ಒಂದು 10-12 ಬೋರ್ವೆಲ್ ತೆಗೀತಾನೆ ಹೋದೆವು, ಒಮ್ಮೆ ಸಿಗೋದಿಲ್ಲ. ಆಮೇಲೆ 2015 ನಂತರ ನಮ್ಮ ಹತ್ರ ನೀರೇ ಇಲ್ಲ, ಎಲ್ಲ ಬೋರುಗಳು ಖಾಲಿ ಆಯಿತು. ಲಾಸ್ಟಿಗೆ ಹೋಸ್ ಪೈಪಲ್ಲಿ ಏನೋ ನೀರಿನ ಮತ್ತು ಈಗಂತೂ ಬೋರೇ ಇಲ್ಲ, ಯಾವ ಬೋರ್ ತೆಗೆದಿಲ್ಲ. ಆಮೇಲೆ ನಾವು ಕೃಷಿ ಹೊಂಡ ಅಂತ ಒಂದು ನೋಡಿದೆವು. ಆಮೇಲೆ ನಾನು 2-3-4 ಮಾಡಿಸಿದೆ. ಇವತ್ತು ನೀರಲ್ಲಿ ನಾವು ಸ್ವಾವಲಂಬಿಗಳಾಗಿದ್ದೇವೆ. ನೀರು ಇಲ್ಲದಿದ್ದರೆ ನಮಗೆ ಯಾವುದಿದ್ದು ಪ್ರಯೋಜನ ಇಲ್ಲ. ಇವತ್ತು ನಮಗೆ ಜೂನ್ 20 ಮಳೆ ಬಾರದಿದ್ರು ನಮ್ಮ ಹತ್ರ ನೀರಿದೆ, ತುಂಬಿಸಿಟ್ಟದೆ. ಯಾವಾಗಿಂದ ಉಪಯೋಗಿಸ್ತೇವೆ ಅಂತ ಹೇಳಿದ್ರೆ, ಶಿವರಾತ್ರಿ ಅಂದ್ರೆ ಫೆಬ್ರವರಿ ಲಾಸ್ಟಿಂದ ಶಿವರಾತ್ರಿ ಕಳೆದ ಕೂಡಲೇ ನಮ್ಮ ಮೇಲ್ಮೈ ನೀರು ಖಾಲಿ ಆಗ್ತದೆ. ಖಾಲಿ ಆದ ಮೇಲೆ ನಾವು ಕೃಷಿ ಹೊಂಡಗಳಿಂದ ಹಿತಮಿತವಾಗಿ ನೀರು ಬಿಡ್ತೇವೆ. ಅದರ ಒಟ್ಟಿಗೆ ನಾವು ಮನೆಯಲ್ಲಿ ಏನು ಉಪಯೋಗಿಸಿದ್ದೇವೆ ಆ ನೀರನ್ನು ರೀಸೈಕಲ್ ಮಾಡ್ತೇವೆ. 80% ನೀರು ನಮ್ಮಲ್ಲಿ ಕೆಳಗೆ ಒಂದು 4000 ಲೀಟರ್ ಟ್ಯಾಂಕ್ ಮಾಡಿದ್ದೇವೆ. ಅದಕ್ಕೆ ಸೆನ್ಸಾರ್ ಮೋಟರ್ ಹಾಕಿದ್ದೇವೆ, 1 HP. ನಮ್ಮ ತೋಟದ ಸೀಪೇಜು ನಮ್ಮಲ್ಲಿ ಅದೇ ತೋಟದ ನಮ್ಮ ಭೂಮಿ ಅಂದರೆ ಹೀಗೆ ಇದೆ, ಒಂದು ತೊಟ್ಟಿಲಿನ ಆಕಾರದಲ್ಲಿ ತುಂಬ ಎತ್ತರ ತಕ್ಕ, ತುಂಬ ಕಷ್ಟದ ಭೂಮಿ, ಪೂರ ಕಲ್ಲೇ ಇರುವಂಥದ್ದು. ಅದನ್ನೆಲ್ಲ ಈಗ ನಿಮಗೆ ಕಲ್ಲೇ ಕಾಣದಾಗೆ ಮಾಡಿದ್ದೇವೆ ನಾವು. ಎಷ್ಟೋ ಇನ್ವೆಸ್ಟ್ಮೆಂಟು ಏನೋ ಮಾಡಿದ್ದೇವೆ ಎಷ್ಟೋ ವರ್ಷದಿಂದ. ಇವತ್ತು ಬಂದು ನೋಡಿದರೆ ನಿಮಗೆ ಇವರು ಸ್ವರ್ಗನೇ ಸೃಷ್ಟಿಸಿದ್ದಾರೆ ಅಂತ ಹೇಳ್ತಾರೆ. ಅದರ ಹಿಂದೆ ತುಂಬ ಕಥೆಗಳಿದೆ, ಅದನ್ನೆಲ್ಲ ಏನಂದ್ರೆ ಪ್ರತಿಯೊಬ್ಬ ರೈತನ ಹಿಂದೆನೂ ಒಂದು ಕಥೆ ಇದೆ. ಸಕ್ಸಸ್ ಆಗಬೇಕಿದ್ರೆ ಸುಮ್ಮಗೆ ಆಗೋದಿಲ್ಲ. ಇರಲಿ, ಆ ವಿಷಯ ಬಿಡಿ, ನಾನು ನೀರಿನ ವಿಷಯವನ್ನೇ ಮುಂದುವರಿಸಿ ಬಿಡ್ತೇನೆ. ಹಾಗೆ ನಾವು ಮನೆಯಲ್ಲಿ ಅದನ್ನು ಆಟೋಮೇಷನ್ ಮಾಡಿ, ನಮ್ಮದು ಒಂದು ಕೃಷಿ ಹೊಂಡ ನಮ್ಮ ಭೂಮಿಯ ತಗ್ಗು ಪ್ರದೇಶದಲ್ಲಿ ಇದೆ, ಫುಲ್ಲು ಡೌನ್ ಅಲ್ಲಿ. ಒಂದು 30 ಲಕ್ಷ ಲೀಟರ್ನ ಕೃಷಿ ಹೊಂಡ ಇದೆ. ಅದು 18 ಇತ್ತು ಲಾಸ್ಟ್ ಇಯರ್. ನಾವು 30 ಲಕ್ಷಕ್ಕೆ ದೊಡ್ಡದು ಮಾಡಿದ್ದೇವೆ. ಅದಕ್ಕೆ ನಮಗೆ ನಮ್ಮ ಕಣಿಯಲ್ಲಿ ಅಂದರೆ ನೀವು ಏನು ಹೇಳ್ತೀರಿ ಅಂತ ಗೊತ್ತಿಲ್ಲ, ನಮಗೆ ಸಣ್ಣ ಕಣಿಗಳು, ಅದೇ ಫೆಬ್ರವರಿವರೆಗೆ ನೀರು ಹರಿತಾ ಇರ್ತದೆ. ಅದನ್ನು ನಾವು ಇದರಲ್ಲಿ ಭೂಮಿ ಅದಕ್ಕೆ ತುಂಬಿಸ್ತೇವೆ. ಅದರೊಟ್ಟಿಗೆ ಇದರ ಬಿದ್ದ ನೀರು ತುಂಬಿಸ್ತೇವೆ. ಫೆಬ್ರವರಿಯಾಗೂ ಆ ನೀರೆಲ್ಲ ನಿಲ್ತದೆ. ಆದರೆ ಈ ನಮ್ಮ ಸೀಪೇಜ್ ವಾಟರ್ ಇಂದು ನಿಲ್ಲೋದಿಲ್ಲ. ಸೀಪೇಜ್ ವಾಟರ್ ಅಲ್ಲಿ ಮತ್ತೊಂದು ಪ್ರಯೋಜನ ಇದೆ. ತೋಟಕ್ಕೆ ಏನು ಗೊಬ್ಬರ ಹಾಕಿದ್ದೇವೆ ಅದರಲ್ಲಿ ಸೀಪಾಗಿ ಹೋಗುವುದನ್ನು ನಾವು ತೆಗಿತೇವೆ ಅಂತ ವಾಪಸ್ಸು. ಆ ನೀರಿನಲ್ಲಿ ಹೊರಗೆ ಹೋಗುವುದಿಲ್ಲ, ಒಂದು ಡ್ರಾಪ್ ನೀರು ಹಾಳಾಗದಾಗೆ ಮಾಡ್ತೇವೆ. ಈಗ ಎಷ್ಟು ಜನ ಬಂದರೂ ನಮಗೆ ಚಿಂತೆ ಇಲ್ಲ. ನೀವು ಉಪಯೋಗಿಸಿದಂಥ 80% ನೀರು ನಾವು ಮತ್ತೆ ಉಪಯೋಗಿಸ್ತೇವೆ. ಈ 30 ಲಕ್ಷದ ಒಂದಿದೆ, ಆಮೇಲೆ ಒಂದು 10 ಲಕ್ಷದಿದೆ. ಇದರ ನಡುವಲ್ಲಿ 2024 ನಮಗೆ ನೀರು ಶಾರ್ಟೇಜ್ ಆಯಿತು. ಆವಾಗ ನಾನು ಟ್ಯಾಂಕರ್ ಅಲ್ಲಿ ನೀರು ತಂದು ಹಾಕಿದ್ದೆ ತೋಟಕ್ಕೆ. ಹೇಗೆ ಹಾಕಿದ್ರಿ ಅಂತ, ನಮ್ಮ ಅಂಗಳದಲ್ಲಿ ಒಂದು 10 ಲಕ್ಷ ಲೀಟರ್ನ ಒಂದು ಟ್ಯಾಂಕ್ ಮಾಡಿದ್ದೇವೆ, ಕಾಂಕ್ರೀಟ್ ಇದು. ಅದರ ಒಳಗೆ ನಮ್ಮ ಸಿಸ್ಟಮ್ ಎಲ್ಲ ಇದೆ. ಓಪನ್ ಅಲ್ಲ, ಸಬ್ಬರ್ಸಿಬಲ್, ಮಾಮೂಲಿ ಸಬ್ಬರ್ಸಿಬಲ್ ಒಂದು ಕೇಸಿಂಗ್ ಪೈಪ್ ಹಾಕಿ ಅದರೊಳಗೆ ಇಟ್ಟಿದ್ದೇವೆ. ಅಲ್ಲೇ ಫಿಲ್ಟ್ರೇಷನ್ ಎಲ್ಲ ಇದೆ, ಸ್ಯಾಂಡ್ ಫಿಲ್ಟರ್ ಇದೆ ಎಲ್ಲ. ಅದು ಯಾಕೆ ಅಲ್ಲಿ ಮಾಡಿದ್ರೆ 4 ಬೋರಿಗೆ ಕಂಪ್ರೆಸರ್ ಅದರ ಆಟ ತುಂಬಾ ಆಗಿದೆ ನಮಗೆ. ನೀರು 22 ಗಂಟೆ ರನ್ ಆದರೆ 18,000 ಬರ್ತಾ ಇತ್ತು. ಅದೆಲ್ಲ ನಮಗೆ ಇವತ್ತಿಗೆ ಪ್ರಯೋಜನ ಆಗಿದೆ. ಎಲ್ಲ ನೀರನ್ನು ಅಲ್ಲಿಗೆ ಸಿಗುತ್ತೆ, ಇಡೀ ಸೆಂಟ್ರಲೈಸ್ ಆಗಿದೆ. ಮತ್ತೆ ನೀರು ತಂದ ಮೇಲೆ ಆಯ್ತು, ನಮಗೆ ಟ್ಯಾಂಕ್ ಸಣ್ಣದಾಗಲಿಲ್ಲ. ಮತ್ತೆ 10-15 ತೆಂಗಿನ ಮರ ಕಡಿದೆ. ತೆಂಗಿನ ಮರ ಯಾರು ಕಡಿಯೋದಿಲ್ಲ ಸಾಮಾನ್ಯ. ನಾನು ತಪ್ಪು ಕಾಣಿಕೆ ಹಾಕಿ ದೇವರಿಗೆ ಹೋಗಿ ಮಾಡಿದೆ. ಯಾಕೆಂತ ಹೇಳಿದ್ರೆ ಇದ್ದದ್ದನ್ನು ಸರಿಯಾಗಿ ಉಳಿಸೋಣ. ಅದರಲ್ಲಿ ನಮಗೆ ಒಂದು 25 ಲಕ್ಷ ಲೀಟರ್ ನಿಂತು. ಈಗ ನಮಗೆ ಏನು ತೊಂದರೆ ಇಲ್ಲ. ಮತ್ತೆ ನೀರಾವರಿ ವ್ಯವಸ್ಥೆ ನಾವು ಅಲ್ಲಿ ಮನೆಯ ಎದುರಲ್ಲೇ ಇದೆ, 7.5 HP ಮೋಟ್ರು. ಅಲ್ಲಿ ಇಡೀ ತೋಟಕ್ಕೆ ಹೋಗುವಂತ ವ್ಯವಸ್ಥೆ. 8 ಸೊಲನೈಡ್ ವಾಲ್ಗಳಿಗೆ ಅದು ನಾವು ಸ್ಪ್ರೇ ಜೆಟ್ ಅಂತ ಮಾಡಿದ್ದೇವೆ. ಅಂದರೆ ಡ್ರಿಪ್ ಅನ್ನೇ ಚೇಂಜ್ ಮಾಡಿ ಜೈನ್ ಕಂಪನಿಯವ್ರದ್ದು ಮಾಡಿದ್ದೇವೆ. ಯಾರೂ ಮಾಡಿಲ್ಲ ಆಯ್ತು ಆ ಏರಿಯಾದಲ್ಲಿ. ಈಗ ಎಲ್ಲ ಕಡೆಯಿಂದ ಸುರೇಶ್ ಪಲ್ನಾಡು ಅವರು ಮಾಡಿದ ಥರನೇ ಕೊಡಿ ಅಂತ ಹೇಳ್ತಾ ಇದ್ದಾರೆ ಅಂತೆ. ಜೈನ್ ಕಂಪನಿಯವರು ಹೇಳಿದರು, ನಿಮ್ಮ ಹೆಸರು ಮಾರ್ರೆ ಎಲ್ಲ ವಿಷಯದಲ್ಲಿ ಉಂಟು, ನೀರಾವರಿ ವ್ಯವಸ್ಥೆಗೂ ಅವರಲ್ಲೇ ಮಾಡಿದ್ದು ಕೊಡಿ ಅಂತ.
ವೇಣುಗೋಪಾಲ್ ಸರ್ ಹಾಗೆ ಎಷ್ಟೋ ಜನ ಜಾಗದಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಿಸಿದ್ರು. ಅದು ಹೇಗೆ ಅಂತ ಅಂದರೆ, ಒಂದು ಸ್ಟಿಕ್ ಇರುತ್ತೆ, ಹಾಫ್ ಸರ್ಕಲ್ ಸ್ಪ್ರೇ ಜೆಟ್ ಇರುತ್ತೆ, ಅದರಲ್ಲಿ ಗಂಟೆಗೆ 36 ಲೀಟ್ರ್ ಡಿಸ್ಚಾರ್ಜ್ ಆಗುತ್ತೆ. ಕಾಳುಮೆಣಸು ಬೆಳೆಯೋರು ಸರಿಯಾಗಿ ಕೇಳ್ಕೊಳ್ಳಿ, ಇದು ಭಾಳ ಇಂಪಾರ್ಟೆಂಟ್. ಅಂದರೆ ಈ ನೀರು ಬೀಳುವಂಥದ್ದು ನೀವು ಸ್ವಲ್ಪ ಹೀಗೆ ಇದ್ದರೆ ಇಷ್ಟೇ ಜಾಗಕ್ಕೆ ಬೀಳುತ್ತೆ, ಸ್ವಲ್ಪ ಬುಡ ದೊಡ್ಡದಿದ್ರೆ ಹೀಗೂ ಇಡಬಹುದು. ಅದು ಒಂದು 2-3 ಫೀಟ್ ಕವರ್ ಆಗುತ್ತೆ. ಗಂಟೆಗೆ 36 ಲೀಟ್ರ್. ನೀವು 1 ಗಂಟೆ ಬೇಕು ಅಂತಿಲ್ಲ, ಅರ್ಧ ಗಂಟೆ ಬಿಟ್ಟರು ಸಾಕು. ನಾವು ಅದಕ್ಕೆ ಬೇರೆ ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ. ಅದು ಹಾಕಿದ ಮೇಲೆ ನಿಮ್ಮ ಕಾಳುಮೆಣಸಿನ ಬೇರುಗಳೆಲ್ಲ ಭೂಮಿಯ ಮೇಲೇನೆ ಇರುತ್ತೆ, ಅಡಿಕೆ ಆಗಲ್ಲ. ನೀವು ಡ್ರಿಪ್ ಹಾಕಿದ್ದೆ, ನಾನು ಡ್ರಿಪ್ ಹಾಕಿರುವಾಗ ನೀರು ಬಿದ್ದಲ್ಲಿ ಅದು ಅಲ್ಲಿಯೇ ಒಳಗಾಗುತ್ತೆ. ನಿಮ್ಮ ಕಾಳುಮೆಣಸಿನ ಬಳ್ಳಿ ಆ ಸೈಡ್ ಇರ್ಬೋದು, ಇಲ್ಲಿ ರೂಟ್ಸ್ಗಳಲ್ಲಿ ಯಾವುದಕ್ಕೂ ನೀರು ಬರೋದಿಲ್ಲ, ಅದು ಸರಿಯಾಗಿ ಗ್ರೋತ್ ಆಗೋದಿಲ್ಲ. ಇದು ಹಾಕಿದ ಕೂಡಲೇ ನಮಗೆ ಅದೇ ಹಾಕಿ ಒಂದೇ ವರ್ಷದಲ್ಲಿ 1 ಟನ್ ಮೆಣಸು ಜಾಸ್ತಿ ಆಯಿತು ಇರುವ ಜಾಗದಿಂದ. ಆದರೆ ಕಾಳು ಮೆಣಸು ಇರುವುದು ಅದನ್ನೇ ಹಾಕಿ ಅಂತ ಹೇಳೋದು. ಆಮೇಲೆ ಇದೆಲ್ಲವನ್ನು ನಾವು ಎಲ್ಲಿದ್ರು, ಈಗ ನಾನು ನನ್ನ ಮನೆಯ ಪಂಪುಗಳನ್ನು ಇಲ್ಲಿಲ್ಲೇ ರನ್ ಮಾಡ್ಲಿಕ್ಕೆ ಆಗ್ತದೆ, ಆಟೋಮೇಷನ್ ಅಂತ. ಆಟೋಮೇಷನ್ ಮಾಡುವಾಗಲೂ ಹಾಗೆ ಕಡಿಮೆಗೆ ಅಲ್ಲ. ನಾನೀಗ ಯಾವುದೇ ಕಂಪನಿಯಿಂದ ದೂರುವುದಲ್ಲ, ಯಾವುದೇ ಕಂಪನಿಯ ಪ್ರಮೋಟರು ಅಲ್ಲ. ಆದರೆ ಒಳ್ಳೆ ಮಾಡಿದವರದ್ದು, ಒಳ್ಳೆ ಆದದ್ದು, ಕಮ್ಮಿಗೆ ಮಾಡ್ತೇನೆ ಅಂತೇಳಿ ಮಾಡಿಸಿದವರು ಇದ್ದಾರೆ. ಮತ್ತೆ ಸಮಸ್ಯೆಗಳ ಸುಳಿಮಳೆ ಬರ್ತದೆ. ನಾನು 3 ವರ್ಷ ಆಯಿತು, ಇವತ್ತಿನವರೆಗೂ ನನಗೆ ಒಂದು ಸಮಸ್ಯೆ ಇಲ್ಲ. 10 ಆ್ಯಪಲ್ಲಿ ಅವರ ಇದು ಕೊಡ್ತಾರೆ, ಮೊಬೈಲಿಗೆ ಆ್ಯಪ್ ಅವ್ರದ್ದು. 10ರಲ್ಲಿ 1 ಅವರು ಇಟ್ಟುಕೊಳ್ತಾರೆ ಕಂಪನಿಯವರು. ನಾವು ಏನು ಮಾಡ್ತಾ ಇದ್ದೇವೆ, ಏನು ಸಮಸ್ಯೆ ಬಂದರೂ ಅಲ್ಲಿ ಅವ್ರಿಗೆ ಗೊತ್ತಾಗುತ್ತೆ. ನಮಗೆ ಆಫ್ ಮಾಡಲಿಕ್ಕೆ ನಾವು ಸಿಗ್ನಲ್ ಇಲ್ಲದ ಜಾಗೆಗೆ ಹೋದರೆ ಅವ್ರ ಹತ್ರ ಹೇಳಿದ್ರೆ ಅವರೇ ಆಫ್ ಮಾಡ್ತಾರೆ. ನಮಗೆ 3 ವರ್ಷ ಆಯಿತು, ಎಂಥ ಸಮಸ್ಯೆನೂ ಇಲ್ಲ. ನಾವು ಮೊಬಿಟೆಕ್ ಅಂತ ಹೇಳೋ ಕಂಪನಿ ಮಾಡಿದ್ದು. ಇಲ್ಲಿ ನಮ್ಮ ನಿನ್ನೆ ಯಾರಲ್ಲಿ ಹೋಗಿದ್ದೇವೆ, ಯಾರು ನಿಶಾಂತ್ ಹೆಗ್ಡೆ ಅವರು ಮಾಡಿದ್ದಾರೆ ಪಕ್ಕದಲ್ಲಿ. ಅಲ್ಲ, ಹೆಸರೆಲ್ಲ ನನಗೆ ಗೊತ್ತಿಲ್ಲ, ಹಾಗೆ ಇರ್ಬೋದು. ಒಳ್ಳೇದು ಮಾಡಿದ್ದಾರೆ ಅವ್ರದ್ದು. ಈಗ ಅದು ಮತ್ತು ಅಪ್ಡೇಟ್ ಆಗಿದೆ. ಒಂದೇ ಸಿಮ್ಮಲ್ಲಿ ನೀವು ಎಷ್ಟು ಪಂಪ್ ಆಗ ಒಂದು ಸಿಮ್ ಬೇಕು, ಅದೆಲ್ಲ ನೀವು ನೋಡಿಕೊಳ್ಳಿ. ಅಂತ ಒಳ್ಳೆ ಕಂಪನಿಯಿಂದ ಮಾಡಿ, ಒಳ್ಳೆ ಪ್ರಾಡಕ್ಟ್ಗಳನ್ನೇ ಹಾಕಿ, ಒಳ್ಳೆ ಬಳ್ಳಿಗಳನ್ನೇ ಹಾಕಿ, ಮತ್ತೆ ಯಾವುದೇ ವಿಷಯ ಏನು ನನಗೆ ಇಷ್ಟು ಸಾಕು ಅಂತ ನನಗೆ ಎಷ್ಟು ಅಪ್ಡೇಟ್ ಆಗಿದೆ ಅದಕ್ಕೆ ಹೋಗಿ. ಒಮ್ಮೆ ಖರ್ಚು ಅಂತ ಅಂದ್ರು ಮತ್ತೆ ಸಮಸ್ಯೆ ಇರೋದಿಲ್ಲ. ನಾನು ಸಾಗುವಾನಿ ಗಿಡ ಫಸ್ಟ್ ಹಾಕಿದ್ದೆ. ಸಾಗುವಾನಿ ಗಿಡಗಳು ಕ್ಯಾನ್ಸರ್ ಆದಾಗ ಸಾಗುವಾನಿ ಗಿಡಗಳು ಸತ್ತವು, ಮೆಣಸಿನ ಬಳ್ಳಿ ಬರಲೇ ಇಲ್ಲ. ನಾನು ಹಂಗೆ ಕೆಲವರಿಗೆಲ್ಲ ಸಾಗುವಾನಿ ಗಿಡಕ್ಕೆ ಹಾಕಬೇಡಿ ಅಂತ ಹೇಳ್ತಾ ಇದ್ದೀನಿ. ನನ್ನ ಅನುಭವದಲ್ಲಿ ಆಗ್ಬಿಡ್ತಾರೆ. ನಮ್ಮಲ್ಲಿ 10 ಗಿಡ ಸಾಗುವಾನಿ ಗಿಡಗಳು ಹೋಗ್ಬಿಟ್ಟು ಅದು ಯಾಕೆ ಹೋಯ್ತು? ಮೆಣಸಿನ ಬಳ್ಳಿ ಹಾಕಿದ್ನಲ್ಲ, ಪಕ್ಕದ ಒಂದು ಬಳ್ಳಿ ಇಲ್ಲದೆ ಚೆನ್ನಾಗಿ ಬೆಳೀತು. ಈ ಬಳ್ಳಿ ಇರೋದು ಸಾಗುವಾನಿ ಗಿಡ ಬೆಳೆಯಲೇ ಇಲ್ಲ. ಅದಕ್ಕೆ ಕ್ಯಾನ್ಸರ್ ಪೇಷಂಟ್ ಅಂದಾಗ ಗಿಡನೇ ಸತ್ತೋಗ್ಬಿಟ್ಟು. ಅದು ನಿಮ್ಮ ಮೆಣಸಿನ ಬಳ್ಳಿಯಿಂದ 100% ಅಲ್ಲ. ಅದು ಅದಕ್ಕೆ ರೂಟಿಗೆ ಏನಾದ್ರು ಸಮಸ್ಯೆ ಇರ್ಬೋದು. ಅದಕ್ಕೆ ಬೋರರ್ ಬರ್ತದಲ್ಲ ಮೇಡಮ್, ಅದು ಬರ್ತದೆ. ಏನಿರಬೇಕು, ನೀವು ಅದನ್ನು ಹೊರಗೆ ಬಿಟ್ಟುಬಿಡಿ. ಮರಳಿ ಅದಕ್ಕೆ ಹೇಳಿದೆ, ಸೋತ ಕೂಡಲೇ ಬಿಡಬೇಡಿ, ಮತ್ತೊಮ್ಮೆ ಪ್ರಯತ್ನ ಮಾಡಿ ಅಂತ ನಾನು ಆಗ್ಲೇ ಹೇಳಿದೆ. ನಾವು ಕಾಳುಮೆಣಸು ಸೋತು 8 ಕ್ವಿಂಟಾಲ್ ಆಗ್ತಾ ಇತ್ತು ಹಿಂದಿನ ಕಾಲದಲ್ಲಿ. ಅದು 50 kg ಇಳಿದಿತ್ತು. ನಾವು ಬಿಟ್ಟೇವಾ? ಇಲ್ಲ. ಹಾಗೆ ಒಮ್ಮೆ ಸೋತ್ರೆ ಅದು ಅನುಭವ ಅಂತ ತಿಳ್ಕೊಳ್ಳಿ ಅಷ್ಟೇ. ಮತ್ತೆ ಕ್ವಶನ್ ಇವರಿಗೆಲ್ಲ ಅವಕಾಶ ಕೊಡುವ ಈಗ. ಹೇಳಿಲ್ಲ. ನಾನು ಡ್ರಿಪ್ ಹಾಕಿದ್ದೆ. ಅದೇ ಡ್ರಿಪ್ಪನ್ನೇ 2 4 ಲೀಟರ್ಸ್ನ 2 ಡ್ರಿಪ್ಪರ್ಸ್ ಇತ್ತು. ಅದನ್ನು ಒಂದನ್ನು ಬ್ಲಾಕ್ ಮಾಡಿ ಮತ್ತೊಂದು ಜಾಗದಲ್ಲಿ ಸ್ಪ್ರೇ ಜೆಟ್ ಅಂತ ಆಗಿದೆ. ಅದಕ್ಕೆ 4 mm ಒಂದು ಕನೆಕ್ಷನ್ ಕೊಡಬೇಕು. ಅದು 1 ಮೀಟರ್ ಉದ್ದದ್ದು. ಅದರ ತಲೆಗೆ ಒಂದು ಸ್ಟಿಕ್ ಬರುತ್ತೆ, ಜೈನ್ ಅವ್ರದ್ದೇ ಅಥವಾ ಬೇರೆ ಯಾರ್ದು ಸಿಗುತ್ತೆ. ಒಂದು ಕಂಪನಿಯಿಂದ, ಯಾವುದೇ ಒಳ್ಳೆ ಕಂಪನಿಗೆ ತಗೊಳ್ಳಿ, ಅವ್ರದ್ದು ಬರ್ತದೆ, ಮೆಟಾಫಿನ್ ಬರ್ತದೆ, ಎಲ್ಲದ್ದು ಬರ್ತದೆ. ಅದು ಹೀಗೆ ನಿಲ್ಬೇಕು, ಶೇಕ್ ಆಗದೆ. ಅದೊಂದು ಸ್ಟಿಕ್ ಇದೆ, ಅದರ ಒಳಗೆ ಹಾಕ್ಲಿಕ್ಕೆ, ಅದು ಹೀಗೆ ಬೀಳುತ್ತೆ. ನಿಮಗೆ ಅದರಲ್ಲಿ ಬೆನಿಫಿಟ್ ಏನು ಗೊತ್ತಾ? ನೀವು ಇಲ್ಲಿ ಡ್ರಿಪ್ ಹಾಕಿದರೆ ಈ ಪೈಪ್ಗಳು ಹೊರಗಿದ್ರು ನೀವು ಈ ಸೈಡಿಂದಲೂ ಬೇಕಾದರೂ ಇಡಬಹುದು, ಈ ಸೈಡಿಂದಲೂ ಬೇಡ, ಯಾವ ಸೈಡಲ್ಲಿ ಬಳ್ಳಿ ಇದೆ ಫ್ರೂಟ್ ಝೋನು ಅಲ್ಲಿಂದ ಇಡಬಹುದು. ನಿಮಗೆ ಏನು ಆಟ ಬೇಕಿದ್ರೆ ಆಡ್ಬೋದು. ನಿಮಗೆ ತುಂಬ ಸೆಕೆ ಆಗಿದ್ರೆ ತಿರುಗಿಸಿ ಮುಖಕ್ಕೂ ಹಿಡಿಲಿಕ್ಕೆ ಆಗ್ತದೆ, ಮುಖ ತೊಳಿಬೇಕು ಅಂತ ಇದೆ. ಹಾಕುವಾಗ ಯಾವ ಮೆಥಡ್ ಅನ್ನು ಫಾಲೋ ಮಾಡಬೇಕು ಅಂತ ಹೇಳಿ ಕೆಲವೊಬ್ರು ಶೇಡ್ ಅನ್ನು ಹಾಕ್ತಾರೆ. ಅಂದ್ರೆ ಗ್ರಿಪ್ ಇರಬೇಕಲ್ಲ, ಹಬ್ಬುವಾಗ ಬಳ್ಳಿ ಹಬ್ಬುವಾಗ ಗ್ರಿಪ್ ಬೇಕಾಗ್ತದೆ. ಹಾಗಾಗಿ ಯಾವ ಮೆಥಡ್ ಅನ್ನು ನೀವು ಅನುಸರಿಸಿದ್ರೆ? ಇದು ಎಲ್ಲರೂ ಕೇಳುವಂತ ಪ್ರಶ್ನೆ. ಅದಕ್ಕಿಂತ ಮೊದಲೇ ಕಂಬ ಬಿಸಿ ಆಗೋದಿಲ್ಲ ಅಂತ ಕೇಳ್ತಾರೆ ಹೆಚ್ಚಿನವರು. ನಾನು ಹೇಳ್ತೇನೆ, ನೀವೊಂದು ಇಲ್ಲಿ ಇಲೆಕ್ಟ್ರಿಕ್ ಪೋಲ್ ಇದ್ರೆ 10 ಗಂಟೆಗೆ ಹೋಗಿ ಒಮ್ಮೆ ಹೇಗೆ ಮುಟ್ಟಿ ನೋಡಿ.
12 ಗಂಟೆಗೆ ನೋಡಿ, 2 ಗಂಟೆಗೆ ನೋಡಿ, 4 ಗಂಟೆಗೆ ನೋಡಿ ಅಂದರೆ ನಿಮಗೆ ಎಕ್ಸ್ಪೀರಿಯನ್ಸಿಗೆ ಇರೋದು. ಸಂಶಯವನ್ನು ನಾವು ನಿವಾರಿಸಿಕೊಳ್ಬೇಕು. ಯಾವ ಅಂಜಿಕೆ ಸಂಶಯ ಇದ್ದರೆ ಆವಾಗ ಯಾರಿಗೂ ಬಿಸಿ ಇಲ್ಲ. ಅದು ವಾತಾವರಣದ ಏನು ಬಿಸಿ ಇರ್ತದೆ ಅದಿರ್ತದೆ, ಅಥವಾ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇರ್ಬೋದು. ಕಂಬ ಯಾವಾಗ ನೆಲದಲ್ಲಿ ಒಂದೇ ಪೋರ್ಷನಲ್ಲಿ ಅಡ್ಡ ಬಿದ್ದುಕೊಂಡುಂಟ ಆವಾಗ ತುಂಬ ಬಿಸಿ ಆಗ್ತದೆ. ಅಂದರೆ ಅಲ್ಲಿಗೆ ಸುತ್ತಲೂ ಏರ್ ಸರ್ಕ್ಯುಲೇಷನ್ ಆಗೋದಿಲ್ಲ. ಆದ ಕಾರಣ ಕಂಬ ಎಂದಿಗೂ ಬಿಸಿ ಆಗೋದಿಲ್ಲ. ಆಮೇಲೆ ಕಂಬ ಬಿಸಿ ಆಗುವುದಿಲ್ಲ, ಅದರ ಒಟ್ಟಿಗೆ ನಿಮಗೆ ಬಳ್ಳಿ ಹಬ್ಬಿದ ಮೇಲೆ ಹೇಗೂ ಇಲ್ಲ ಬಿಡಿ. ಮತ್ತೆ ನೀವು ಏನು ಕೇಳಿದ್ರಿ ಹೇಗೆ ನಾಟಿ ಮಾಡೋದು ಅಂತ, ನಾನು ನಿತ್ಯ ಹೇಳಬೇಕು. ನನಗೊಂದು ಸ್ಟಿಕ್ ಏನಾದರೂ ಬೇಕು ಹೇಳಿ ತೋರಿಸಲಿಕ್ಕೆ, ಅಡಿಕೆ ಮರ. ನಮ್ಮಲ್ಲಿ ಅಡಿಕೆ ಮರ ಕಚ್ಚಿದ್ರು ಸಹಿತ ಮೇಲಕ್ಕೆ ಹೋದಾಗೆ ವಜ್ಜೆ ಆಗ್ತದೆ ಬಳ್ಳಿ. ಕೆಲವು ಕಣ್ಣಗಿಂತ ಸರಿ ಹಾಕದೆ ಹೋದ್ರೆ ಕೆಳಗಡೆ ಮತ್ತೆ ಬಿದ್ದು ಹೋಗ್ತದೆ. ಕಂಬಕ್ಕೆ ಮತ್ತು ಇದು ತೆಳು ಇರೋದ್ರಿಂದ ತೊಗಟೇನು ಅಂತ ಇರೋದಿಲ್ಲ ಅದಕ್ಕೆ. ಸಾಮಾನ್ಯವಾಗಿ ಎಲ್ಲರೂ ಕೇಳುವಂತ ಪ್ರಶ್ನೆ ಇದೆ. ನಮ್ಮಲ್ಲಿ ನಾವು ಯಾವುದನ್ನು ಕಟ್ಟಲಿಕ್ಕೆ ಹೋಗ್ಲಿಲ್ಲ. ಶೇಡ್ ನೆಟ್ ಏನು ಇದ್ರು, ಶೇಡ್ ನೆಟ್ ತುಂಬಾ ಜನ ಕಟ್ತಾರೆ, ಬಿಸಿಲಿಗೆ ಆಗ್ತದೆ ಅಂತಲ್ಲ. ಕಟ್ಟುವವರು ಕಟ್ಬಹುದು, ಏನು ತೊಂದರೆ ಇಲ್ಲ. ಆದರೆ ಮುಂದೊಂದು ದಿನ ನೀವು ಅದರಲ್ಲೇ ಗ್ರಿಪ್ಪಲ್ಲಿ ಕಟ್ಟಿಕೊಂಡು ಹೋದರೆ ಅದು ಸ್ವಲ್ಪ ವೀಕ್ ಆದರೆ ನೀವು ಹಗ್ಗ ಕಟ್ಟದಿದ್ರೆ ಅದು ಪೂರಾ ಒಂದು ದಿವಸ ಕುಸಿಯುವ ಸಂದರ್ಭ ಇದೆ. ಇದು ನಮ್ಮಲ್ಲಿಯ ಕ್ರಮ ಮಾತ್ರ. ನೀವು ನಿಮಗೆ ಏನು ಅನುಕೂಲ ಆಗ್ತದೆ ಅದನ್ನೇ ಮಾಡ್ಕೊಳ್ಳಿ. ಈ ಏರಿಯಾದಲ್ಲಿ ಏನು ಪ್ರಾಕ್ಟೀಸ್ ಇದೆ ಅದನ್ನೇ ಮಾಡ್ಕೊಳ್ಳಿ. ನಾನು ನಿನ್ನೆ ಇಲ್ಲಿಗೆ ಒಂದು ಮನೆಯಲ್ಲಿ ನೋಡಿದೆ, ಹೊಸ್ತು ಹಾಗೆ ಆಗ್ತಾ ಇದ್ದೇವೆ ಅಂತ. ಅಡಿಕೆ ಮರದಿಂದ ಇಷ್ಟು ದೂರದಲ್ಲಿ ನಾಟಿ ಮಾಡಿದ್ದಾರೆ. ನಾನು ಎಂದಿಗೂ ಇದರ ಬುಟ್ಟಿಯ ತೊಟ್ಟೆ ಏನು ಹೇಳ್ತೀರಿ ನೀವು, ಸಸಿ ಮಾಡಿದವಲ್ಲ. ತೊಟ್ಟೆ ಸಸಿ ಮಾಡಿದ ಅಂತ. ತೊಟ್ಟೆ ಅಲ್ಲ, ಕೊಟ್ಟೆ ಸಸಿ. ಏನೋ ನಿಮ್ಗೆ ಅರ್ಥ ಆದರೆ ಆಯ್ತು ಅಷ್ಟೇ. ನಾನು ಯಾವಾಗಲೂ ರನ್ನರ್ಸ್ ಅಥವಾ ಟಾಪ್ ಶೂಟ್ ಅನ್ನೇ ನೆಟ್ಟವ. ನಾವು ಅದರ ವಿಚಾರವೇ ಮಾತ್ರ ಹೇಳ್ತೇನೆ. ತೊಟ್ಟೆ ಸಸಿ ಆದ್ರೆ ನಿಮ್ಗೆ ಏನು ಅನುಕೂಲ ಇದೆ ಹಾಗೆ ಮಾಡಿ. ತೊಟ್ಟೆ ಸಸಿ ಆದ್ರೆ ಒಳ್ಳೇದು. ಯಾಕೆ ಗೊತ್ತಾ, ಯಾವ ಟೈಮಲ್ಲಿ ನಾಟಿ ಮಾಡ್ಬೋದು. ಇದಕ್ಕೊಂದು ಟೈಮಿಂಗ್ಸ್ ಇದೆ ನಾವು ಮಾಡೋದಕ್ಕೆ. ಮಳೆಗಾಲದಲ್ಲಿ ಮಾತ್ರ. ಈಗ ಬೇಸಿಗೆಯಲ್ಲಿ ಮಾಡ್ತದೆ, ಮಾಡಿ ಅಭ್ಯಾಸ ಆಗಿದೆ, ನಮಗೇನೋ ನ್ಯಾಕ್ ಬಂದಿದೆ. ಎಲ್ಲರಿಗೂ ಆಗೋದಿಲ್ಲ ಅದು. ಇಲ್ಲಿ ನೋಡಿ, ನಾವು 1 ಮೀಟರಿನ ಇದು ರನ್ನರ್ಸ್ ಬಳ್ಳಿಯ ಬಗ್ಗೆ ಹೇಳೋದು ನಾನು. 1 ಮೀಟರಿನ ರನ್ನರ್ಸ್ ಬಳ್ಳಿ ಇದ್ದರೆ, ಅಥವಾ ಅದು 1.5 ಇರ್ಬೋದು, 2 ಇರ್ಬೋದು, ಎಲ್ಲ ಫಿಕ್ಸ್ ಮಾಡ್ತೇವೆ. ಮಿನಿಮಮ್ ಅರ್ಧ ಮೀಟರ್, ಅದು ಮುಕ್ಕಾಲು ಇರ್ಬೋದು, 1 ಮೀಟರ್ ಇರ್ಬೋದು ಮಾತ್ರ. ತುಂಬ ಉದ್ದ ಆದಷ್ಟು ಅದು ಸರ್ವೈವಲ್ ರೇಟ್ ಕಡಿಮೆ, ಅದು ಸಾಯ್ತದೆ. ನಾವು ಇಲ್ಲಿಂದ ಇದು ಅಡಿಕೆ ಮರ ಅಥವಾ ಸಿಮೆಂಟ್ ಪೋಲ್ ಯಾವುದೋ ಒಂದು ತಿಳ್ಕೊಳ್ಳಿ ನೀವು. ಮತ್ತೆ ದಿಕ್ಕು ನಮಗೆ ಯಾವ ದಿಕ್ಕು ಆಗ್ತದೆ ಸ್ಪ್ರೇ ಜೆಟ್ ಹಾಕುವಾಗ. ಇಂಥ ದಿಕ್ಕು ಅಂತ ಏನೇ ಇಲ್ಲ. ಅಂದರೆ ಮೆಣಸು ಬಂದು ಸ್ವಲ್ಪ ಸಮಯ ಆದಾಗ ಇಡೀ ಕವರ್ ಆಗ್ತದೆ, ಅದು ಏನು ತೊಂದರೆ ಇಲ್ಲ. ಯಾವ ಇದರಲ್ಲಿ ಹಾಕ್ಬೋದು. ರನ್ನರ್ಸ್ ಅನ್ನು ಈ ಬುಡವನ್ನು ಸ್ವಲ್ಪ ಮೇಲೆ ಏರಿಸಿ, ಅದೆಲ್ಲ ಗೊತ್ತಿದ್ದ ವಿಷಯ ನಿಮಗೆಲ್ಲ. ಬುಡವನ್ನು ನೀರು ನಿಲ್ಲದಾಗೆ ಸ್ವಲ್ಪ ಮಣ್ಣು ಏರಿಸಿ ಹೀಗೆ ಚಾರೆ ಮಾಡಿ ಅದರಲ್ಲಿ ಒಂದು ನಾವು ಪಿಕ್ಕಾಸು ಅಂತ ಹೇಳ್ತೇವೆ, ನೀವು ಏನು ಹೇಳ್ತೇವೆ ಇಲ್ಲಿ, ಒಟ್ಟು ಪಿಕ್ಕಾಸಲ್ಲಿ ಗೀರಿ ಅದಕ್ಕೆ ಅದರಲ್ಲಿ ಸಾವಯವ ಗೊಬ್ಬರ ಏನಾದರೂ ಇದ್ರೆ ಮಣ್ಣಿಗೆ ಸ್ವಲ್ಪ ಮಿಕ್ಸ್ ಮಾಡಿ ಅದರ ಮೇಲೆ ವಾಪಸ್ ಒಂದು ಸ್ವಲ್ಪ ತೆಳು ಮಣ್ಣು ಹಾಕಿ ಹೀಗೆ 3 ಗಂಟು 3 ಅಥವಾ 4 ಗಂಟು ಅಂದರೆ ಗಣ್ಣನ್ನು ಹಾಕಿ ನಾವು ಮಣ್ಣು ಹಾಕಿ ಮುಚ್ಚುತ್ತೇವೆ. ಹೊಸ ಮಣ್ಣು ಅಥವಾ ಫ್ರೆಶ್ ಮಣ್ಣು, ತೋಟದ ಬುಡದ ಬೇರು ಬಂದಂತ ಏನು ಬಿಚಿಯಾದ ಮಣ್ಣು ಅಂತ ಹೇಳ್ತೇವೆ, ವೆಟ್, ಅದನ್ನು ಹಾಕೋದಿಲ್ಲ. ಅಥವಾ ಹೊಸ ಮಣ್ಣು ಆದರೂ ನಿಮಗೆ ಕೆಂಪು ಮಣ್ಣಿಂದ ಫರ್ಟೈಲ್ ಲ್ಯಾಂಡ್ ನೀವು ತೋಟದ ಅಕ್ಕಪಕ್ಕ ಗುಡ್ಡದಲ್ಲಿ ಇದ್ರೆ 2 ಬುಟ್ಟಿ ತಂದು ಹಾಕಿದ್ರೆ ನಿಮಗೆ ರಿಸಲ್ಟ್ ಒಳ್ಳೇದು, ಗ್ರೋತ್ ಒಳ್ಳೇದು. ಅನಿವಾರ್ಯ ಆದ್ರೆ ಹಾಕಿ. ಅಥವಾ ನಿಮಗೆ ಮಣ್ಣೇ ಇಲ್ಲದಿದ್ರೆ ತೋಟದ 4 ಅಡಿಕೆ ಮರದ ನಡುವಿಂದ ಮಿಡ್ಲಿಂದ ತೆಗೆದ್ರೆ ಅಷ್ಟು ಬೇರೆ ಇರುವುದಿಲ್ಲ, ಅದನ್ನು ಹಾಕಿ. ಯಾವ ನಿಮ್ಮ ಅನುಕೂಲಕ್ಕೆ ಬೇಕಾಗಿ ಮಾಡ್ಕೊಳ್ಳಿ, ಎಂತಂದ್ರೆ 4 ಗಣ್ಣು ತೆಗೆದು ಇಲ್ಲಿ ಅದರ ಎಲೆ ಎಲ್ಲ ತೆಗೆದು ಅದನ್ನು ಹೀಗೆ. ನಮ್ಮಲ್ಲಿ ಏನಂದ್ರೆ ಹಂದಿಗಳ ಕಾಟ, ಹಂದಿಗಳು ನಡ್ಕೊಂಡು ನಾವು ಹೀಗೆಂದು ಮಾಡೋದಿಲ್ಲ, ಅಲ್ಲಿ ಗ್ಯಾಪ್ ಬಿಟ್ಟಿರೋದೇ ಇಲ್ಲ, ಮಲಗಿಸಿಕೊಂಡೆ ಹೀಗೆ ಹೋಗಿ ಕಟ್ಟಿ ಬಿಡ್ತೇವೆ. ಅಲ್ಲಿಗೆ ಒಂದು ಹಂತ ಮುಗಿಯಿತು. 3 ವಾರದಲ್ಲಿ ಅದು ಚಿಗುರ್ತದೆ. ನೀವು ಈ 1 ಮರಕ್ಕೆ ಇಷ್ಟು ಅಂತ ಹೇಳಿದ್ರೆ ನೀವು 2 ಮಿನಿಮಮ್ 4 ಹಾಕ್ಬೋದು, ಹಾಕಿದಷ್ಟು ಒಳ್ಳೆಯದು. ಅಂದರೆ ಹೆಚ್ಚಿನವ್ರ ಹತ್ರ ಅಷ್ಟು ರನ್ನರ್ಸ್ ಎಲ್ಲ ಇರೋದಿಲ್ಲ. ಇದ್ದವರು 4 ಹಾಕಿದ್ರೆ ಉತ್ತಮ. ಅಂದ್ರೆ ಕೆನಪಿ ತುಂಬಾ ಬರ್ತದೆ, ಮರ ಫುಲ್ ಆಗ್ತದೆ. ಹಾಗೆ ಮಾಡಿ ಆಮೇಲೆ ಏನಾಗ್ತದೆ ಅಂತಂದ್ರೆ ಈ ಮೆಣಸಿನ ಬಳ್ಳಿಯಲ್ಲಿ ಬೇರು ಬರುವುದು ನಿಧಾನ.
ಎಲೆ ಚಿಗುರ್ತದೆ ತುದಿ, ಆವಾಗ ನಾವು ಬದುಕಿತು ಅಂತ ಭ್ರಮೆಗೆ ಒಳಗಾಗ್ತೇವೆ. ಭ್ರಮೆಗೆ ಇದು ಬದುಕಿತು ಅಂತ. ಆದರೆ ಹಾಗೆ ಆಗೋದಿಲ್ಲ. ಆವಾಗ ನಿಮಗೆ ಈ ಬಳ್ಳಿ ಮೇಳೆದಕ್ಕೆ ಏನಾದರೂ ಪೆಪ್ಪರ್ ಸ್ಪೆಷಲು IIHRನವರು ರೆಕಮೆಂಡ್ ಮಾಡಿದ್ದೇನಾದ್ರು ಬಿಟ್ಟರೆ ನಾವು ಈ ಮೇಲಿನ ಎಲೆಗಳನ್ನು ತೆಗೆಯೋದಿಲ್ಲ. ಇಲ್ಲಿ ಹೆಚ್ಚಿನವರು ತೆಗೆದೇ ನಾಟಿ ಮಾಡ್ತಾರೆ, ನಾನು ತೆಗೆಯೋದಿಲ್ಲ. ಯಾಕೆ? ಈ ಎಲೆಗಳ ಮುಖಾಂತರ ಫುಡ್ ಕೊಡ್ತೇವೆ ನಾವು. ಎಂತ ಇದ್ರೂ ಅದು ಚಿಗುರಿದ ಮೇಲೆ ಸ್ವಲ್ಪ ಆದ್ರೂ ತುದಿ ಬರಬೇಕು. ಅದು ಸಾಯೋದಿದ್ರು 3 ವಾರದಲ್ಲಿ ಗೊತ್ತಾಗುತ್ತೆ, ಬಳ್ಳಿನೇ ಹೋಗುತ್ತೆ. ಈಗ 3-4 ನೆಟ್ರೆ ಎಲ್ಲ ಬರುತ್ತೆ ಅಂತಲ್ಲ, ನಿಮಗೆ 2 ಬರಬೇಕು. 2 ಬಾರಿದ್ರೆ ಮತ್ತೆ ನಾಟಿ ಮಾಡಬೇಕು. ನಮ್ಮಲ್ಲಿ 3 ನಾಟಿ ಮಾಡಿದ್ದೇವೆ. ಈಗ 3 ವರ್ಷ ಆಯಿತು, ಹೈಟ್ ಹೋಗಿದೆ, ಎಲ್ಲ ಆಗಿದೆ ಬಿಡಿ. ಇದು ನೀವು ಆವಾಗ ಅದಕ್ಕೆ ಪಾಲಿಯರ್ ಸ್ಪ್ರೇ ಬೇಕು ಅಂತ. ಪಾಲಿಯರ್ ಸ್ಪ್ರೇ ಹೇಗೆ ಕೊಡ್ತೀರಿ ಅಂತ ಹೇಳೋದು ಮುಖ್ಯ. ಎಲೆ ಮೇಲಿಂದ ಕೊಟ್ಟರೆ ಓಕೆ, ಅಡಿಯಿಂದ ಕೊಟ್ಟರೆ ನಿಮಗೆ 50% ಜಾಸ್ತಿ ಅದರ ಎಲೆ ಎಳ್ಕೊಳ್ಳುವ ಶಕ್ತಿ ಇರುವಂಥದ್ದು. ಸಿಂಪಲ್ ಆಗಿ ಹೇಳಿದ್ರೆ ಅಡಿ ಸೈಡಲ್ಲಿ ನೋಡೋದು, ಅಡಿ ಸೈಡಿಂದ ನೀವು ಹೀಗೆ ಬೆನ್ನಿಗೆ ಹಾಕೋದಲ್ಲ, ಸಣ್ಣದಲ್ಲಿ ಮಿಸ್ಟ್ ಸ್ಪ್ರೇ ಕೊಡಬೇಕು, ಇಲ್ಲಿಂದ ಕೊಡಬೇಕು, ಇಲ್ಲಿಂದ ಕೊಡಬೇಕು. ಹೀಗೆ ಒಂದು 15 ದಿವಸಕ್ಕೊಮ್ಮೆ 3 ಸಲ ಕೊಡಿ. ಮತ್ತೆ ನೀವು ಬುಡಕ್ಕೆ ಸಾವಯವ ಗೊಬ್ಬರ ಕೊಡಿ. ಕೆಮಿಕಲ್ ಗೊಬ್ಬರ ಕೊಡೋದಿದ್ರೆ ಕಮ್ಮಿಯಲ್ಲಿ 6 ತಿಂಗಳಾಗಬೇಕು. ಅದು ಸಹ 25-50 ಗ್ರಾಮ್ಸ್ NPKನ ನಿಮಗೆ ಏನು ಇಷ್ಟವೋ ಯಾವುದು ಕೊಡಿ ಅಷ್ಟೇ. ಮತ್ತೆ ಕಟ್ಟುವುದು ಮತ್ತೆ ಕಂಬಕ್ಕಾಗಿದ್ರೆ ಇದಕ್ಕೆ ನಡುದಾಗೆ ಕಟ್ಟುವುದು, ಪ್ರತಿಯೊಂದು ಫೀಟ್ ಮುಂದೆ ಹೋಗುವಾಗ ಕಟ್ತಾನೇ ಹೋಗೋದು. ಕಟ್ಟೋದೇ ರಾಮಾಯಣ ಅದು. ಹಾಗೆ ಕಟ್ಟಿಟ್ಟು ಕಂಬದಲ್ಲೇ ಟಾಪಿಗೆ ಮುಟ್ಟಿದ ಕೂಡಲೇ ನಾವು ಏನು ಕರೆಂಟಿನ ಸರ್ವಿಸ್ ವೈರ್ ಇದೆಯಲ್ಲ ಬಿಳಿದು, ಅದು 6 mm ತಂದು ಅದರ ಒಂದು ಇಷ್ಟುದ್ದಕ್ಕೆ ಮಾಡಿ ಟ್ವಿಸ್ಟ್ ಮಾಡಿ ಬಿಡ್ತೇವೆ. ಅದು ಎಂದಿಗೂ ಕುಂಬಾಗೋದಿಲ್ಲ, ಎಂದಿಗೂ ಜಾರೋದಿಲ್ಲ. ಮತ್ತೆ ಟೈಟ್ ಆಯಿತು ಅಂತಂದರೆ 1 ರೌಂಡ್ ರಿವರ್ಸ್ ಹೊಡೆದ್ರೆ ಆಯಿತು. ಸಿಂಪಲ್, ದೊಡ್ಡ ಸಂಗತಿ ಏನಿಲ್ಲ. ಅದಕ್ಕೆ ಖರ್ಚು ಬರುತ್ತೆ ಅಂತ ಯಾವುದು ಯೋಚನೆ ಮಾಡಬೇಡಿ. ಉತ್ಪತ್ತಿ ಆವಾಗ ಸರಿ ಬರುತ್ತೆ. ಖರ್ಚು ಬರುತ್ತೆ, ಕೆಲಸಕ್ಕೆ ಮಾಡಲಿಕ್ಕೆ ಕಷ್ಟ ಅಂತ ಅಂದರೆ ನೀವು ಕಾಳು ಮೆಣಸು ಆದಷ್ಟು ಕಮ್ಮಿನೇ ಮಾಡಿ. ಯಾಕಂದರೆ ಇಲ್ಲದ್ರೆ ಸಕ್ಕರೆ ಹಾಕಿದ್ರೆ ಸಿಗುವಾಗೋದಿಲ್ಲ ಅಂತ ಇದೆ. ಆದರೆ ಸಕ್ಕರೆ ಎಷ್ಟು ಹಾಕಬೇಕು, ನಮ್ಮ ಸಾಮರ್ಥ್ಯ ಎಷ್ಟುಂಟು ಅದಕ್ಕೆ ಸರಿಯಾಗಿ ಹಾಕುವ. ಅಂದರೆ ನಾನು ಯಾರನ್ನು ಇದು ಮಾಡಿದ್ದಲ್ಲ, ಅಂದರೆ ಎಲ್ಲರೂ ಮಾಡ್ತಾರೆ ಅಂತ ಕಾಳು ಮೆಣಸು ಮಾಡಿ ಮತ್ತೆ ಅದಕ್ಕೆ ಮತ್ತೆ ಇಂಥದ್ದನ್ನೆಲ್ಲ ಮಾಡ್ತಾನೆ ಇರಬೇಕಾಗ್ತದೆ. ಇನ್ನೇನಾದ್ರೂ ಕ್ವಶನ್ ಇದೆಯಾ? ಟಾಪ್ ಶೂಟ್ ಆದರೂ ಇದೇ ರೀತಿ. ಟಾಪ್ ಶೂಟ್ ಆದರೆ ಇದು ನಾವು 1.5 ಅರ್ಧ ಮೀಟರ್ ಎಲ್ಲ ಹೋಗ್ಲಿಕ್ಕಿಲ್ಲ. ಒಂದು 6-8 ಗಂಟು, ಅದರಲ್ಲಿ ಹಾಗೆ 3-4 ಗಂಟೆ ಒಳಗೆ ಇಲ್ಲಿ ಮೇಲೆ ಟಾಪ್ ಶೂಟ್. ಇದು ಒಂದು ವಿಚಾರ ಬೇರೆ ಮಾತ್ರ, ಅದು ಸಾಯದೇ ಇದ್ದರೆ ಅದು 3 ವಾರದಲ್ಲಿ ಚಿಗುರು ಬರೋದಿಲ್ಲ. ಅದು ಸಾಯೋದಿದ್ರೆ 3 ವಾರದಲ್ಲಿ ಸಾಯುತ್ತೆ ಮಾತ್ರ, ಚಿಗುರು ಬರೋದಿಲ್ಲ. ಚಿಗುರು ಬರೋದು 45-60 ದಿವಸ ಆದ ಮೇಲೆ. ಬಂದ ಮೇಲೆ ಅದು ತಿರುಗಿ ನೋಡೋದಿಲ್ಲ. ನಾನು ಯಾವಾಗಲೂ ಹೇಳ್ತೇನೆ, ಎಲ್ಲರೂ ಟಾಪ್ ಶೂಟ್ ಶ್ರೀಧರನ್ನ ಇದ್ದಾರೆ, 30 ವರ್ಷದ ಹಿಂದೆ ಮಾಡಿದವರು. ಅವರೆಲ್ಲ ನಮಗೆ ಮಾರ್ಗದರ್ಶಕರು. ನಿನ್ನೆ ನೋಡಿದೆ ಆ ಬಳ್ಳಿ ಬುಡದಲ್ಲಿ ನಾನು ನಿಂತು ನೋಡಿದೆ. ಯಾಕಂದ್ರೆ ಟಾಪ್ ಶೂಟಿಗೆ ಲೈಫ್ ಇಲ್ಲ ಅಂತ ಕೆಲವರದ್ದು ವಾದ ಇದೆ. ಅಂಥವರು ಶ್ರೀಧರ ಭಟ್ರನ್ನೊಮ್ಮೆ ಬಂದು ನೋಡ್ಬೇಕು, ಎಷ್ಟು ಚಂದ ಬಂದಿದೆ. ನಾನೀಗ 2-3 ವರ್ಷದಿಂದ ಮಾಡ್ತಾ ಇರೋದು. ಅದೇ ನಾನು ಹೇಳಿದೆ, 40 ಕಂಬ ಹಾಕಿದ್ದೇನೆ. 2 ವರ್ಷದಲ್ಲಿ 12.5 ಫೀಟ್ ಹೋಗಿ ಮೆಣಸಾಗ್ತಾ ಇದೆ, ಬುಡದಲ್ಲಿ ಆಗ್ತಾ ಇದೆ. ಟಾಪ್ ಶೂಟಲ್ಲಿ ಮತ್ತೊಂದು ಪ್ರಯೋಜನ ಇದೆ, ಬುಡದಲ್ಲಿ ರನ್ನರ್ಸ್ ಬರೋದಿಲ್ಲ. ರನ್ನರ್ಸ್ ಗೊತ್ತಾಯ್ತಾ? ನಾಟಿ ಮಾಡೋದು ಅದು ಬರೋದಿಲ್ಲ. ಅದು ಬಾರದಿದ್ದರೆ ನಿಮಗೆ ಅದನ್ನು ಕಟ್ಟುವ ಕೆಲಸ ಇಲ್ಲ, ಅದು ನೆಲದಲ್ಲಿ ಹರ್ಕೊಂಡು ಹೋಗಿ ಅದರ ಮುಖಾಂತರ ಬರುವಂಥ ರೋಗಗಳು ಬರೋದಿಲ್ಲ. ಟಾಪ್ ಶೂಟು ನಂಬರ್ 1. ಈಗ ಅದೀಗ ಟಾಪ್ ಶೂಟ್ ಅಷ್ಟು ಪ್ರಚಾರಕ್ಕೆ ಬಂದದ್ದು ಸುರೇಶ್ ಬಲ್ನಾಡು ಅವರಿಂದ ಅಂತ ಹೇಳ್ತಾರೆ. ನಾನು ಒಳ್ಳೆದಾದನ್ನು ಖಂಡಿತವಾಗಿ ಹೇಳಲಿಕ್ಕೆ ನಾನು ಭಯ ಪಡೋದಿಲ್ಲ, ಕೆಟ್ಟದ್ದನ್ನು ಹೇಳ್ತೇನೆ, ಒಳ್ಳೆದಾದನ್ನು ಸ್ವಲ್ಪ ಹೆಚ್ಚು ಹೇಳ್ತೇನೆ. ಯಾಕಂದ್ರೆ ಎಲ್ಲರಿಗೂ ಒಳ್ಳೆದಾಗಲಿ. ಆಮೇಲೆ ನೀವು ಸಿಮೆಂಟ್ ಬೋಲ್ನ ವಿಚಾರಕ್ಕೆ ಬಂದರೆ, ನಾವು ಅಡಿಕೆ ಮರದಲ್ಲಿ ಬಂದದಿಂದ ಚೆನ್ನಾಗಿ ಬರ್ತದೆ. ಯಾಕಂತೇಳಿ ರೂಟ್ ಕಾಂಪಿಟೇಷನ್ ಇಲ್ಲ. ನಾವು ಏನು ಗೊಬ್ಬರ ಕೊಡ್ತೇವೆ, ಏನು ನೀರು ಹಾಕ್ತೇವೆ, ಎಲ್ಲ ಅದಕ್ಕೆ. ನಿಮಗೆ ಅಷ್ಟು ಮಾತ್ರ ಅಲ್ಲ, ಅಡಿಕೆ ಮರ ಮುರಿಯೋದು, ಆಮೇಲೆ ಏನು ಬೇರೆ ಮರಕ್ಕೆ ಹಾಕಿದೆ ಪ್ರೂನಿಂಗ್ ಮಾಡಲಿಕ್ಕೆ ಯಾರಿದ್ದಾರೆ? ಜನನೇ ಇಲ್ಲ. ಒಂದು ಕಂಬಕ್ಕೆ ನಮ್ಮ ಊರಲ್ಲಿ 14 ಫೀಟ್ ಇದಕ್ಕೆ ಸಾಧಾರಣ ಅಂದಾಜು ಒಂದು 2,000 ರೂಪಾಯಲ್ಲಿ ಕಂಪ್ಲೀಟ್ ಕೆಲಸ ಆಗ್ತದೆ. ಅದು ತರೋದು, ಮಾಡೋದು, ನಾಳೆ ಮಾಡೋದು. ಆವಾಗ ಏನಾಯಿತು, ಈಗ ನಮ್ಮಲ್ಲೆಲ್ಲ 700-800 ರೂಪಾಯಿ ಲೇಬರ್ ಇದೆ. 2.5-3 ಲೇಬರಲ್ಲಿ ಒಮ್ಮೆಗೆ ಮುಗಿಯಿತು. ಮತ್ತೆ ಇಂದಿಗೂ ಲೇಬರ್ ಬೇಡ ಯಾವುದಕ್ಕೂ, ಪ್ರೂನಿಂಗಿಗೆ ಇರ್ತದಕ್ಕೆ. ಆದರೆ ನೀವು ಹಾಕುವ ಜಾಗದ ಬಗ್ಗೆ ಸ್ವಲ್ಪ ಗಮನ ಕೊಡಿ, ಸ್ವಲ್ಪ ಶ್ರಮಿಸಿ ಇಡಬೇಕು.
ಫುಲ್ ಇದ್ರೂ ಆಗುತ್ತೆ, ಮತ್ತೆ ಅದಕ್ಕೆ ಸರ್ಕಸ್ ಮಾಡಬೇಕು, ಪಾಗರು ಕೊಡೋದು, ನೆಟ್ ಹಾಕೋದು, ಅಂಥದ್ದಕ್ಕೆಲ್ಲ ನಾವೀಗ ಹೋಗುವ ಅವಶ್ಯಕತೆ ಇಲ್ಲ. ನಮಗೆ ಎಲ್ಲಿ ಜಾಗ ಉಂಟು, 1 ಇಂಚು ಜಾಗ, ನಂತರ 2 ಎಕರೆ ಜಾಗ ಇಲ್ಲ, ನಾವು ತೆಂಗಿನ ತೋಟದ ಮಧ್ಯೆ ಹಾಕಿದ್ದೇವೆ, ಹೋಗುವ ದಾರಿಯಲ್ಲಿ ಹಾಕಿದ್ದೇವೆ, ಸೊ ಎಲ್ಲಿ ನೀರು ಹೋಗುವ ಕಣಿ ಸೈಡಲ್ಲಿ ಹಾಕಿದ್ದೇವೆ, ಎಲ್ಲಿ ಬೇಕಾದ್ರೂ ಹಾಕ್ಬೋದು. ಅದ್ರಲ್ಲಿ ತುಂಬ ಪ್ರಯೋಜನ ಇದೆ. ನೀವು ವಿಷಯ ಗೊತ್ತಿಲ್ಲದೆ ಈ ಕಂಬ ದೊಡ್ಡಿದ್ದವರಿಗೆ ಆಗ್ಬೋದು ಅಂತ ಹೇಳ್ತಾರೆ, ಇಂಥ ವಿಚಾರಗಳು ಅವ್ರಿಗೆ ಗೊತ್ತಿರೋದಿಲ್ಲ. ನೀವು ಅಷ್ಟು ಮಾತ್ರ ಅಲ್ಲ, ನೀವು ಕಂಬ ನೆಟ್ಟರೆ ಇವತ್ತು ನೆಟ್ಟರೆ ನಾಳೆನೇ ನಾಟಿ ಮಾಡ್ಬೋದು. ನೀವು ಧೂಪ ನೆಡಿ ಅಥವಾ ಅಡಿಕೆ ಸಸಿ ನೆಡಿ ಎಲ್ಲ ನೀವು ವೆಯ್ಟ್ ಮಾಡಬೇಕು, 3 ವರ್ಷ 4 ವರ್ಷ. ನಾನು ಅಡಿಕೆ ಸಸಿಗೆ 4 ವರ್ಷದಲ್ಲಿ ನಾಟಿ ಮಾಡಿ ಈಗ ಸೋತಿದ್ದೇನೆ. ಸೋತದ್ದು ಅಂತಲ್ಲ, ಮೆಣಸು ಬಳ್ಳಿ ಒಳ್ಳೇದು ಬಂದದ್ರಿಂದ ಸೋತಿದ್ದೇನೆ ಅಂತ ಹೇಳ್ಬೋದು. ಅದು ಹೋಗಿ ಅಡಿಕೆ ಮರಕ್ಕೆ ಮುಟ್ತಾ ಉಂಟು, ಟಾಪಲ್ಲಿ ಮುಟ್ಟಿದ್ರೆ ಅಡಿಕೆಗೆ ತೊಂದರೆ ಆಗ್ತದೆ. ಆಗ ಟಾಪ್ ಶೂಟ್ ಕೊಡ್ತಾ ಇದ್ದೇನೆ, ಲಾಸಲ್ಲಿ ಕೊಡ್ತಾ ಇದ್ದೇನೆ. ಅಡಿಕೆ ಮರಕ್ಕೆ ಹಾಕಬೇಕಿದ್ರೆ ಮಿನಿಮಮ್ ಒಂದು 5 ವರ್ಷ ಕಾಯಿರಿ, ಟಾಪ್ ಶೂಟು ಅಥವಾ ರನ್ನರ್ಸ್ ಹಾಕಬೇಕಿದ್ರೆ, ಮತ್ತೆ ನಿಮಗೆ ಸಮಸ್ಯೆ ಅಷ್ಟು ಇರೋದಿಲ್ಲ. ಹಾಗೆ ಆ ತಾಳ್ಮೆ ಎಲ್ಲ ಈ ಕಂಬದ ವಿಷಯದಲ್ಲಿ ಬೇಡ. ನೀವು 100 ಕಂಬ ಹಾಕಿದ್ರೆ ದಯಮಾಡಿ ಒಂದು 10 ಕಂಬಕ್ಕೆ ಹಾಕಿ ಎಕ್ಸ್ಪೀರಿಯನ್ಸ್ ತಗೊಳ್ಳಿ. ಮತ್ತೆ ನಿಮ್ಮ ಊರಿನ ತಳಿಗಳನ್ನೇ, ನಿಮ್ಮಲ್ಲಿ ಪ್ರಸಿದ್ಧಿ ಪಡೆದ ತಳಿಗಳನ್ನೇ ಮಾಡಿ. ಆಮೇಲೆ ನಿಮಗೆ ಸಿಮೆಂಟ್ ಪೋಲುಗಳನ್ನೆಲ್ಲ ದೂರ ನಮ್ಮ ಪುತ್ತೂರಿಂದ ಇಲ್ಲಿಗೆ ಬಂದ್ರೆ ನಿಮಗೇನು ವರ್ಕೌಟ್ ಆಗ್ಲಿಕ್ಕಿಲ್ಲ, ಈ ಊರಲ್ಲೇ ಮಾಡಿಸ್ಕೊಳ್ಳಿ. ಅವ್ರಿಗೆ ಗೊತ್ತಿಲ್ಲದ್ರೆ ನೀವು ಅಲ್ಲಿ ಹೋಗಿ ನೋಡ್ಕೊಂಡು ಬಂದು ಇಲ್ಲೇ ಮಾಡಿಸ್ಕೊಳ್ಳಿ. ಅಥವಾ ನಿಮಗೆ ಒಬ್ಬರು ನಮ್ಮ ಊರಲ್ಲಿ 1000 ಕಂಬ ಹಾಕಿ ಮಾಡಿದ್ದಾರೆ, ಈಗ ಯೂಟ್ಯೂಬಲ್ಲೆಲ್ಲ ಬರ್ತಾ ಉಂಟು, ನಾನು ನೋಡಿದೆ ಬಂದೆ. ನಾನು ಆ ಜಾಗಕ್ಕೂ ಹೋಗಿ ನಮ್ಮ ಪರಿಚಯದವರಿಗೆ ಅವರೇ ಮಾಡಿಸ್ಕೊಂಡಿದ್ದಾರೆ. ಕಾಸ್ಟ್ ಏನೋ 1000 ಚಿಲ್ಲರೇನೋ ಬಂದಿರಬೇಕು. ಆದರೆ ಈ ಟ್ರಾನ್ಸ್ಪೋರ್ಟೇಷನು ಅಥವಾ ನಿಮ್ಮ ಜಾಗಕ್ಕೆ ಹೋಗ್ಲಿಕ್ಕೆ ಆಗದ ಜಾಗದ ಅಲ್ಲಿಯೇ ಬಂದು ಅದೇ ಜಾಗದಲ್ಲಿ ನೀವು ಪೋಲು ಮಾಡಿದರೆ ಅಲ್ಲಿಂದಲೇ ಹಾಕೊಳ್ಬೋದು. ಕಂಬದ ಸ್ಪೆಸಿಫಿಕೇಶನ್ ಏನಿಲ್ಲ, ನಾನು ಹಾಗೆ ಹೇಳಿದೆ, 4x4 ಧಾರಾಳ ಸಾಕು. ಆಮೇಲೆ ಅದರ ಒಳಗೆ ಕಬ್ಬಿಣ ರಾಡು 6 mm ಇದು ಬೇಕು. ಕಂಬದ ಡೀಪು ನಿಮ್ಮ ಭೂಮಿಯನ್ನು ಅವಲಂಬಿಸಿದೆ. ನಿಮ್ಮಲ್ಲಿ ಭೂಮಿ ಗಟ್ಟಿ ಇಲ್ಲ ಅಂತ ಅಂದರೆ ಮಿನಿಮಮ್ 2.5 ಫೀಟ್ ಹೋಗಬೇಕು. ಗಟ್ಟಿ ಇದ್ದರೆ 2 ಫೀಟ್ ಸಾಕು. ಗಟ್ಟಿ ಇದ್ದರೂ ಆಮೇಲೆ ನೀವು ಇಷ್ಟಿಷ್ಟು ಗುಡ್ಡೆಯಿಂದ ಕಲ್ಲುಗಳನ್ನು ಹಾಕಿ ಅದಕ್ಕೆ ಜಡಿಬೇಕು. ಯಾಕಂದರೆ ಹೇಳಿದರೆ ಅದು ಕೆಲವು ಸಮ ತುಂಬ ಮಳೆ ಬಂದರೆ ನಾವು ಲೂಸು ಮಾಡಿ ಮತ್ತೆ ನೀವು ಆ ಹೊಂಡ ತೆಗೆಯುವಾಗ ಇದರಲ್ಲಿ ಮಿಷನಲ್ಲಿ ತೆಗಿಬೇಕು. ಎಷ್ಟು ಹೋಗ್ಲಿಕ್ಕೆ ಜಾಗ ಉಂಟು ಅಷ್ಟೇ. ಇಡೀ ಇಷ್ಟು ದೊಡ್ಡಕ್ಕೆ ಹಿತಾಚಿಯಲ್ಲಿ ತೆಗಿತೇನೆ ಅಂತ ಹೋಗ್ಬೇಡಿ, ಆ ಜಾಗದಲ್ಲಿ ಗಟ್ಟಿ ಬರುತ್ತೆ. ಈ ನಮ್ಮೆಲ್ಲ ಮೆಣಸಿನ ಬಳ್ಳಿ ನೆಡೋದು, ಹೊಂಡ ತೆಗೆದು ಅದರಲ್ಲಿ ನೆಟ್ಟಿಂಗ್ ಹಬ್ಬಿಸ್ತೇವಲ್ಲ, ಈಗ ನೀವು ಹೇಳಿದ್ದು ಮರದಲ್ಲಿ ಗಿಡ ಇಟ್ಬಿಟ್ಟು ಅದಕ್ಕೆ ಮಣ್ಣು ಹಾಕಿ ಎತ್ಕೊಡಿ ಅಂತಲ್ಲ ಈಗ ನೀವು ಹೇಳಿದ್ದು. ನಾನು ಅದಕ್ಕೆ ಕ್ಲಿಯರ್ ಮಾಡ್ಕೊತಾ ಇದ್ದೇನೆ. ನಾವು ಬುಟ್ಟಿ ಸಸಿಯನ್ನು ಹೇಳಿರಬೇಕು. ಆದರೆ ನಾವು ಅದನ್ನು ನಾನು ಮಾಡೋದಿಲ್ಲ, ಎಲ್ಲರೂ ಮಾಡ್ತಾರೆ. ಅದಾದರೂ ಇದುವೇ ನಮಗೆ ಏನು ಗೊತ್ತಾ, ನೀವು ಅದನ್ನಾದರೂ ಅಡಿಕೆ ಮರದಕ್ಕೆಲ್ಲ ಬುಡಕ್ಕೆ ನಡಿ, ಧೂಪದ ಮರಕ್ಕೆ ದಯವಿಟ್ಟು ಬುಡದಲ್ಲಿ ನಡಬೇಡಿ. ಯಾಕಂತ ಹೇಳಿದ್ರೆ ಅದರ ಗ್ರೋತ್ ಜಾಸ್ತಿ, ಅದು ಇಷ್ಟಿಷ್ಟು ದಪ್ಪ ಬರುತ್ತೆ. ಆವಾಗ ನನಗೆ ಅನುಭವ ಇಲ್ಲ, ಇದು ನನ್ನ ಅನುಭವದ ಮಾತಲ್ಲ, ಇದು ನಾನು ಕಣ್ಣಿಗೆ ಕಂಡದನ್ನು ಹೇಳೋದು. ಸ್ವಲ್ಪ ದೂರ ನಡಿ, ಯಾಕಂದ್ರೆ 1.5 ಫೀಟ್ 2 ಫೀಟ್ ಅಂದ್ರೆ ಅದು ಇಷ್ಟು ದಪ್ಪ ಬರುತ್ತೆ. ಆವಾಗ ನೀವು ಹತ್ರ ನಿಂತ್ರೆ ಏನಾಗ್ಬೋದು, ಆ ಧೂಪದ ಮರವೇ ಇದರ ಬುಡಕ್ಕೆ ಅದನ್ನು ಪ್ರೆಸ್ ಮಾಡ್ತಾ ಬರ್ಬೋದು. ಈ ಕಾಂಡಲ್ಲಿ ಕೆಳಗಡೆ ಕುಡಿ ತೆಗಿಬೇಕಾ ಅಥವಾ ಹಾಗಾಗಿ ಗಿಡ ಇಟ್ಬಿಟ್ಟು ಮಣ್ಣನ್ನು ಒತ್ತು ಕೊಟ್ಟು ಸ್ಟಾರ್ಟ್ ಮಾಡೋದು ಅಂತ ಹೇಳಿ? ಅಲ್ಲಮ್ಮ, ಸೀದಾ ಗುಂಡಿ ತೆಗೆಯೋದಲ್ಲ. ಅಲ್ಲಮ್ಮ, ಸೀದಾ ಗುಂಡಿ ತೆಗೆಯೋದಲ್ಲ, ಮಣ್ಣನ್ನು ಏರಿಸಿ ಆಮೇಲೆ ಕಣಿ ಹಾಗೆ ಪಿಕ್ಕಾಸಲ್ಲಿ ತೆಗೆದು ರನ್ನರ್ಸ್ ಅನ್ನು ಆಗಬೇಕು. ಅದೇ ನಾನು ಹೇಳಿದೆ, ಮಣ್ಣು ಕೆಂಪು ಮಣ್ಣಿಂದ ಕಪ್ಪು ಮಣ್ಣು ಒಳ್ಳೇದು ಅಂತಲೂ ಹೇಳಿದೆ. ಬುಡದಲ್ಲಿ ಕುಳಿ ತೆಗೆದು ಕುಳಿಯಲ್ಲಿ ನೆಟ್ಟಿಂಗ್ ಹಬ್ಬಿಸ್ತೇವಲ್ಲ, ಈಗ ನೀವು ಹೇಳಿದ್ದೇನು ಕೇಳಿದ್ರೆ ಫಸ್ಟಿಗೆ ಬಡದ ಮಣ್ಣು ಹಾಕಿ ಕಡೆಗೆ ಪಿಕಾಸಲ್ಲಿ ಅದರೊಳಗಡೆ ಹಾಕಿ. ನಾನು ಮತ್ತೊಂದು ಹೇಳಿದೆ, ಮಳೆ ಬಂದು 20 ನಿಮಿಷದಲ್ಲಿ ನೀರು ಖಾಲಿ ಆಗ್ಬೇಕು, ನಿಂತ್ಕೊಂಡಿರ್ಬಾರ್ದು. ಆಮೇಲೆ ಇಲ್ಲೆಲ್ಲ ನೋಡಿದೆ, ನಾನೊಂದು ಸ್ವಲ್ಪ ಮಾಡಿದ್ದೇನೆ, ಹೇಳಲಿಲ್ಲ ಅವ್ರ ಹತ್ರ. ಅಂದ್ರೆ ಪೈಪ್ ಹಾಕಿ ಅಲ್ಲ, ಕಣಿ ತೆಗೆದು ನಮ್ಮಲ್ಲಿ ಸಿಕ್ಕುವ ನ್ಯಾಚುರಲ್ ಕಲ್ಲುಗಳನ್ನು ಹಾಕಿ ಅದರ ಮೇಲೆ ಶೀಟ್ ಹಾಕಿ ಸ್ವಲ್ಪ ಮಣ್ಣು ಹಾಕಿ ನೀರು ಡ್ರೈನೇಜ್. ಇಲ್ಲಿ ಎಲ್ಲರ ಮನೆಯಲ್ಲಿ ಹೋದಲ್ಲಿ ಎಲ್ಲ ಅಂಡರ್ ಗ್ರೌಂಡ್ ಡ್ರೈನೇಜ್ ಇದೆ, ಅದು ನೀವೆಲ್ಲ ಮಾಡ್ಕೊಳ್ಳಿ, ಒಳ್ಳೆ ವ್ಯವಸ್ಥೆ. ಈಗ ನಮ್ಮಲ್ಲಿ ಇಷ್ಟ ನೀರಾವರಿ ಸಮಸ್ಯೆ ಇಲ್ಲ, ಅಂದ್ರೆ ನೀರು ಇಷ್ಟು ನಿಲ್ಲುವುದಲ್ಲ, ಭಾರಿ ಕಡಿಮೆ. ನೀರು ನಿಲ್ಲುವವರೇ ಅಂತಲೇ ಇದ್ದಾರೆ, ನಮ್ಮಲ್ಲೆಲ್ಲ ಇಲ್ಲ. ಅದನ್ನ ಅಗತ್ಯ ಇದ್ದವರು ಮಾಡಿ, ಅಗತ್ಯ ಇಲ್ಲದವರು ಅಂತ ಕೆಲಸಗಳಿಗೆ ಹೋಗಬೇಡಿ. ಯಾಕಂದ್ರೆ ನಮ್ಮಲ್ಲಿ ಏನು ಬೇಕೋ ಅದನ್ನು ಮಾಡ್ತಾ ಇರುವ. ನಿಮ್ಮ ಲ್ಯಾಂಡ್ ಬೇರೆ ಇರ್ಬೋದು, ಅವರ ಲ್ಯಾಂಡ್ ಬೇರೆ ಇರ್ಬೋದು, ಅದೇ ಇದ್ದ ಕಾರಣ ಕಂಬನೇ ಮಾಡುವಂತ ನಮ್ದೊಂದು 2 ಎಕರೆ ಜಾಗಕ್ಕೆ ಪ್ಲೇನ್ ಜಾಗ ಬೇಡ, ಕಾರಣ ಬೇಡ, ಮರ ಅದಕ್ಕೆ ಕಂಬನೇ ಮಾಡೋದಾದ್ರೆ ನಾನು ಅದಕ್ಕೆ ಶೇಡಿನ ವ್ಯವಸ್ಥೆ ಯಾರು ಅಲ್ಲಿ ನೀವು ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳಿ. ನಿಮಗೆ ಕಂಬವೇ ಆಗ್ಬೇಕು ಅಂತ ಏನಿಲ್ಲಲ್ಲ, ಕಂಬ ಬೇಕು.
ನಿಮಗೆ ಸಸಿ ಬೇಕು, ಒಂದು ಸಾಲಲ್ಲಿ ಕಂಬ ಹಾಕಿ ಸ್ವಲ್ಪ ಗ್ಯಾಪ್ ಬಿಟ್ಟು ಧೂಪ ಹಾಕಿ ಪಯಾನಿ ಹಾಕಿ ಅಥವಾ ಯಾವುದೇ ಹಾಕಿ, ಆವಾಗ ನಿಮಗೆ ಸಮಸ್ಯೆ ಇಲ್ಲ. ಅದರ ಮೊದಲು ನೀವು ಕಂಬವೇ ಹಾಕ್ತೀನಿ ಅಂತಾರೆ ನೀವು ಸಕ್ಸಸ್ ಆಗ್ಲಿಕ್ಕೆ ತುಂಬ ಕಷ್ಟ ಇದೆ. ಅಂದರೆ ಶೇಡ್ ಬೇಕೇ ಬೇಕು. ನಿಮಗೆ ಮಳೆ ಬರೋ ಕಾಲದಲ್ಲಿ ನಮ್ಮಲ್ಲಿ 42 ಡಿಗ್ರಿವರೆಗೆ ಹೋಗ್ತದೆ, ಆವಾಗ ಮರ ಕೆಂಪಾಗ್ತದೆ. ಮತ್ತೆ ಫಾಗರ್ ಹಾಕಬೇಕು. ಅದು ಏನಾಗ್ತದೆ ಗೊತ್ತಾ, ಮಾಡಿ ಆಗಿದೆ ಹೀಗೆ ಊಟ ಮತ್ತೆ ಹೀಗಾದ್ರೂ ಬದುಕಿಸ್ಬೇಕು ಅಂತ ಆಗ್ತದೆ. ಅಂಥದ್ದಕ್ಕೆ ನೀವು ಹೋಗದಿರುವುದು ಒಳ್ಳೇದು. ಯಾಕಂದ್ರೆ ಮುಂದೆ ಕಷ್ಟ ಬರ್ತದೆ. ನಾನು ಮಾಡಿದೆ ಅಂತ ಹೇಳಿದ್ರೆ ಸರಿ, ಮಾಡಿದ್ದಲ್ಲಿ ಏನಾದರೂ ಉಳಿಬೇಕಲ್ಲ. ನೀವು ಅದಕ್ಕೆ ನಾನು ಹೇಳಿದ್ದೆ ಕೆಲವರಿಗೆ, ಸ್ವಲ್ಪ ಒಂದು ಲೈನು ಯಾವುದೇ ಒಂದು ಪ್ಲಾಂಟ್ ಹಾಕಿ ನೀವು ಹಾಕಿ ಮತ್ತೆ ಕಂಬ ಹಾಕಿ ಮತ್ತೆ ಹೀಗೆ ಮಾಡ್ತಾ ಹೋಗಿ ಅಂತ. ಕಂಬದ ಯಾವ ಹೈಟಲ್ಲಿ ಇದೆ, ನಮ್ಮಲ್ಲಿ 3 ಫೀಟಿಂದ 20 ಫೀಟಿವರೆಗೂ ಇದೆ, ಯಾವುದು ಏನು ಸಮಸ್ಯೆ ಇಲ್ಲ. ಮತ್ತೆ ಕಂಬದ ಹೈಟ್ ಕಮ್ಮಿ ಆದರೆ ಏನಾಗ್ತದೆ ಅಂತಂದರೆ ಅದು ಮೇಲೆ ಬೆಳೆಯೋದು ನಿಲ್ತದೆ, ಸೈಡ್ ಬ್ರಾಂಚಸ್ ಜಾಸ್ತಿ ಬಂದು ನಿಮಗೆ ಒಳ್ಳೆಯದಾಗ್ತದೆ. ಆವಾಗ ನಿಮ್ಮ 9 ಫೀಟು ಸಾಕಾಗೋದಿಲ್ಲ ಮರದಿಂದ ಮರಕ್ಕೆ. ಇಲ್ಲಿ 7 ಫೀಟಲ್ಲಿ ಆಗ್ತೇವೆ ಅಂತೆಲ್ಲ ಹೇಳ್ತಾರೆ, ಯಾವುದೂ ಆಗುತ್ತೆ. ಯಾವ ಹೈಟು ಏನು ತೊಂದರೆ ಇಲ್ಲ. ಮತ್ತೆ ನಾನೊಂದು ಮಾತಾಡ್ತೇನೆ, ನಿಮಗೆ 2 ಫೀಟಿಗೆ 1 kg ಡ್ರೈ ಬರಬೇಕು ಸೂಪರ್ ಇಳುವರಿ. ಅಂದರೆ ನೀವು 14 ಫೀಟಿನ ಕಂಬ ತಗೊಂಡ್ರೆ 12 ಫೀಟ್ ಇರುತ್ತೆ. 6 kg ನಿಮಗೆ ಡ್ರೈ ಬಂದರೆ ಅದು ಎಕ್ಸಲೆಂಟ್. ನಿಮಗೆ 6 kg 3 kg ಬಂದರೆ ನೀವು 60%. ಅದಕ್ಕಿಂತ ಕಮ್ಮಿ ಬಂದರೆ ನೀವು ಸ್ವಲ್ಪ ಆಲೋಚನೆ ಮಾಡಬೇಕು. ಮತ್ತೆ ಯಾವಾಗಲೂ ಏನು, ನಾನು ಒಂದು ಮಾತು ಎಲ್ಲ ಕಡೆ ನಮಗೆ ಬೆಳೆ ಬರೋದು ಮುಖ್ಯ ಅಲ್ಲ, ಅದಕ್ಕಿಂತ ಮುಖ್ಯ ಅಂತ ಒಂದಿದೆ. ಒಂದು ಅಂದರೆ ಬಳ್ಳಿ ಹೆಲ್ತಿ ಆಗಿರಬೇಕು. ನಾವು ಅದಕ್ಕೆ ಸಿಕ್ಕಾಪಟ್ಟೆ ಗೊಬ್ಬರ, ಈ ಪಾಲಿಯರ್ ಸ್ಪ್ರೇ ಇಂಥದ್ದನ್ನೆಲ್ಲ ಕೊಟ್ಟು ನಿಮಗೆ ಬಳ್ಳಿಯ ಲೈಫ್ ಕಮ್ಮಿ ಆಗ್ತದೆ, ಆಮೇಲೆ ರೋಗ ರುಜಿನಗಳು ಹೆಚ್ಚಾಗ್ತದೆ. ಮತ್ತೆ ಅಂಥದ್ದು ಇಲ್ಲದೆ ಅದು ಬದುಕೋದೇ ಇಲ್ಲ. ನಾವು ಸಿಂಪಲ್ ಆಗಿ ಬದುಕುವ ಆದಷ್ಟು. ಅಂದರೆ ನಾವು ಎಲ್ಲವನ್ನು ಕಮರ್ಷಿಯಲ್ ಆಗಿ ನೋಡುವ ಇದಿಲ್ಲ. ನಮಗೆ ಅದು ನಾವು ಸರಿಯಾಗಿ ಮಾಡಿದ್ರೆ ಬೆಳೆ ಬಂದೇ ಬರ್ತದೆ. ಒಂದಷ್ಟು ಎಷ್ಟೋ ಜನಕ್ಕೆ ಈ ಕಂಬದಲ್ಲಿ ಎಷ್ಟಾಗ್ತದೆ, ಈ ಕಂಬದಲ್ಲಿ ಎಷ್ಟಾಗ್ತದೆ ಹಾಗೆ ಕೇಳಿದವ ಎಂದೂ ಕೃಷಿ ಮಾಡ್ಲಿಕ್ಕೆ ಕಷ್ಟ. ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದ್ದರೆ ನಮಗೆ ದುಃಖ ಜಾಸ್ತಿ. ನಾವು ಆದಷ್ಟು ನನಗೆ ಇಷ್ಟು ಬಂದರೆ ಸಾಕು. ಆದರೆ ಒಂದು ಮಾತಿದೆ, ಆದಷ್ಟು ಸಾಕು ಅಂತ ಹೇಳೋ ಮನಸ್ಥಿತಿ ಬರಬಾರ್ದು. ಒಂದು ಅದ ಮಟ್ಟದಲ್ಲಿ ಹೋಗ್ಬೇಕು. ಎಲ್ರಿಗೂ ನಮಸ್ಕಾರ. ನಾನು ಅರವಿಂದ ಭಟ್ಟ ಮುಳ್ಳಂಕೊಚ್ಚಿ ಅಂತ, ಕಡಬ ತಾಲೂಕು ಆಲಂಕಾರ ಗ್ರಾಮದ ಕೃಷಿಕ. ನಮ್ಮದು ಸಾಧಾರಣ ಒಂದು 20 ಎಕರೆ ಜಮೀನು. ಒಂದು 5 kg ಕಾಳುಮೆಣಸು ಆಗುವಲ್ಲಿಂದ ಶುರು ಮಾಡಿದ್ದು ನಾವು. ನಮ್ಮದು ಕುಮಾರಧಾರ ನದಿ, ಅಂದರೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಪಕ್ಕ ಹರಿಯುವಂಥ ಕುಮಾರಧಾರ ನದಿ ನಮ್ಮ ಜಮೀನಿನ ಪಕ್ಕದಲ್ಲಿ ಹರಿತದೆ. ನೀರಾವರಿಗೆ ಅದೇ ಹೊಳೆಯ ನೀರು ಉಪಯೋಗ ಮಾಡುವಂಥದ್ದು. ನೆರೆ ನೀರು ಬರ್ತದೆ. ಸುಮಾರೊಂದು 20 ವರ್ಷ ಹಿಂದೆ ಆ ಅಡಿಕೆ ತೋಟದಲ್ಲಿ ಮೊದಲು ಭತ್ತದ ಗದ್ದೆಗಳಾಗಿತ್ತು. ಆಮೇಲೆ ಅಡಿಕೆ ತೋಟ ಮಾಡಿದ್ರು ನನ್ನ ತಂದೆಯವರು. ಕಾಳುಮೆಣಸಿನ ಬಳ್ಳಿಗಳನ್ನ ಆಗಾಗ ನೆಟ್ಟು ಸತ್ತು ತುಂಬಾ ಕೈ ಸುಟ್ಕೊಂಡ್ರು. ಅಲ್ಲಿ ಇಲ್ಲಿ ಒಂದೊಂದು ಉಳ್ಕೊಂಡ ಬಳ್ಳಿಗಳಿಂದಾಗಿ ಒಂದು 5-10 kg ವರ್ಷದಲ್ಲಿ ಸಿಗ್ತಾ ಇತ್ತು. ಸೊ ನಮ್ಗೆ ಕಾಳುಮೆಣಸು ಮಾಡಬೇಕು ಅಂತ ಇತ್ತು, ಆಗ್ಲಿಲ್ಲ. ಈ ನೆರೆ ನೀರು ಬರೋ ಕಾರಣದಿಂದ ಆಗ್ಲಿಲ್ಲ. ಹಾಗೆ ಮಾಡ್ತಾ 2009 ಇಸ್ವಿಗೆ ನಮ್ಗೆ ಈ ಹಿಪ್ಪಲಿ, ಬ್ರೆಸಿಲಿಯನ್ ಕೊಲಾಬ್ರಿನ್ ಹೇಳುವಂತ ಹಿಪ್ಪಲಿ ಗಿಡಕ್ಕೆ, ಕಾಡು ಹಿಪ್ಪಲಿ ಗಿಡಕ್ಕೆ ಕಾಳುಮೆಣಸಿನ ಗಿಡಗಳನ್ನ ಕಸಿ ಕಟ್ಟಿ ಅದು ನರ್ಸರಿ ಮುಖಾಂತರ ಮಾರ್ಕೆಟ್ಗೆ ಬರ್ಲಿಕ್ಕೆ ಶುರುವಾಯಿತು. ಅದರ ಸಂಪರ್ಕ ಆಯಿತು. ಸೊ 2009ರಿಂದ ನಾವು ಸ್ವಲ್ಪ ಸ್ಯಾಂಪಲ್ ಆಗಿ ಒಂದು 200-300 ಬಳ್ಳಿಯನ್ನು ತಂದು ನೆಟ್ಟು ಸ್ಟಡಿ ಮಾಡಿದೆವು. ಒಂದು 5 ವರ್ಷಗಳ ಕಾಲ ಸ್ಟಡಿ ಮಾಡಿ ಅಲ್ಲಿ ಇಲ್ಲಿ ನೆಟ್ಟು, ಹೆಚ್ಚು ನೆರೆ ಬರುವಲ್ಲಿ ಕಮ್ಮಿ ನೆರೆ ಬರುವಲ್ಲಿ ಈ ರೀತಿ ನೆಟ್ಟು ಸ್ಟಡಿ ಮಾಡಿ ಸಾಧಾರಣ 2014ನೇ ಇಸವಿಯಿಂದ ಒಂದು ಕಮರ್ಷಿಯಲ್ ಆಗಿ ನೆಡಬಹುದು ಅಂತ ಹೇಳುವ ನಿರ್ಧಾರಕ್ಕೆ ಬಂದು ಮತ್ತೆ ಒಂದೊಂದೇ ಬ್ಲಾಕ್ನ ತೋಟಗಳಿಗೆ ನೆಡ್ತಾ ಹೋದೆವು. ಸೊ ಇಷ್ಟೋದ್ರಲ್ಲಿ 100 ಗಿಡ ನೆಟ್ಟದ್ರಲ್ಲಿ 50-60 ಸತ್ತು ಹೋಗ್ತಿತ್ತು ಅಥವಾ ಹೆಚ್ಚಿನ ಪ್ರಮಾಣ ಸತ್ತು ಹೋಗ್ತಿತ್ತು. ಈ ನೆಡುವುದನ್ನು ನಿರಂತರವಾಗಿ ಪುನಃ ನೆಟ್ಟು ಉಳಿದ ನಮ್ಮಲ್ಲಿ 2009ರಲ್ಲಿ ನೆಟ್ಟ ಬಳ್ಳಿಗಳಿಂದಲೇ ಕಟಿಂಗ್ಸ್ ಅನ್ನು ತೆಗೆದು ಅದನ್ನ ಕೆಲವು ನಮ್ಮ ಪಕ್ಕದಲ್ಲಿರೋ 1-2 ನರ್ಸರಿ ಅವರಿಗೆ ಮಾತಾಡಿ ಅದೇ ಕಟಿಂಗ್ಸ್ ಅನ್ನು ಕೊಟ್ಟು ಅವರಲ್ಲಿ ಗಿಡಗಳನ್ನ ಮಾಡಿಸಿ ಹೊರಗೆ ಹೇಗೆ ಅವರು ಮಾರಾಟ ಮಾಡ್ತಾರೋ ಅದೇ ರೇಟಿಗೆ ನಾವು ಕೂಡ ಪರ್ಚೇಸ್ ಮಾಡಿ ತಂದು ನೆಟ್ಟು, ಅಂದ್ರೆ ನರ್ಸರಿಯವರಿಗೂ ನಷ್ಟವಾಗಬಾರದು, ಬೇಜಾರು ಹೋಗಬಾರದು, ಅದೇ ರೇಟಿಗೆ ಪರ್ಚೇಸ್ ಮಾಡಿ ತಂದು ನೆಟ್ಟು ಪುನಃ ನೆಟ್ಟು ಹೇಗೆಲ್ಲ ಉಳಿಸ್ಬೋದು ಹಾಗೆಲ್ಲ ಪ್ರಯತ್ನ ಒಂದೊಂದೇ ಮಾಡ್ತಾ ಹೋಗಿ ಉಳಿಸ್ಕೊಂಡು ಬಂದು ಮಾಡಿದ್ದು. ಪ್ರತಿ ವರ್ಷ ಒಂದೊಂದು ಬ್ಲಾಕಿಗೆ ನೆಡ್ತಾ ಹೆಚ್ಚು ಮಾಡ್ಕೊಳ್ತಾ ಬಂದದ್ದು. ಕಾಳುಮೆಣಸು ನೆಟ್ಟು ಬೆಳೆಸ್ಕೊಳ್ಳಿಕ್ಕೆ ಬಹಳ ಕಷ್ಟ. ಅದು ನಮಗೆ ನೆರೆ ನೀರು ಬರುವ ಕಾರಣ
ಕಸಿ ಬಳ್ಳಿ ಅನಿವಾರ್ಯ. ಈಗ ಸುರೇಶ್ ಬಲ್ನಾಡ್ ಅವರ ಜಾಗದಲ್ಲಿ ಆ ಅನಿವಾರ್ಯತೆ ಇಲ್ಲ. ಎಲ್ಲಿ ನೀರಿನ ಅಂಶ ಮಳೆಗಾಲದಲ್ಲಿ ಜಾಸ್ತಿ ಇರ್ತದೆ, ಭೂಮಿಯಿಂದ ಅಡಿಯಿಂದ ಹೊರತೆ ಬರ್ತದೆ, ಅಥವಾ ಪಕ್ಕದಲ್ಲಿ ನದಿಯ ನೀರು ವಾಟರ್ ಟೇಬಲ್ ಮೇಲೆ ಬಂದಿರ್ತದೆ, ನೀರು ಬಸಿದು ಹೋಗುವುದಿಲ್ಲ, ಅಂತಲ್ಲಿಗೆ ಕಸಿ ಕಾಳುಮೆಣಸಿನ ಅಗತ್ಯವೇ ಇರುವಂತಹದ್ದು. ನಮ್ಮಲ್ಲಿಗೆ ಅದು ಅತ್ಯಗತ್ಯ. ಉಳಿದ ಬಳ್ಳಿಗಳು ಬದುಕುವುದೇ ಇಲ್ಲ ಅಂತೇಳಿ ನಮಗೆ ಪ್ರೂವ್ ಆಗಿದೆ. ಹಾಗೆ ಮಾಡ್ತಾ ಮಾಡ್ತಾ ನಾವು ಸಾಧಾರಣ ನೆಡ್ತಾ ಒಂದು ಅಂದಾಜು 6-7 ಸಾವಿರ ಅಡಿಕೆ ಮರಕ್ಕೆ ನಾಟಿ ಮಾಡ್ತಾ ಬಂದೆವು. ಅದೇ ರೀತಿ ಕಮರ್ಷಿಯಲ್ ಮಾಡ್ತಾ ಸಾಧಾರಣ ಒಂದು 2022-24 ಹೋಗಲ್ಲ 5 ಟನ್ಗಿಂತ ಮೇಲೆ ಇಳುವರಿ ಬರುವಷ್ಟು ಆಯ್ತು. ಸೊ ಹಾಗೆ ಕಳ್ಕೊಂಡಿದ್ದೇವೆ ಕೂಡ. 2024ರಲ್ಲಿ ತುಂಬಾ ನೆರೆ ನೀರು ಬಂತು. ಸಾಧಾರಣ ಒಂದು 10, 12ರಿಂದ 14 ದಿನ ನಮ್ಮ ತೋಟದಲ್ಲಿ ನೆರೆ ನೀರು ನಿಂತಿತ್ತು. ಅದು ಒಂದಡಿ ನೀರು ನಿಂತರೂ ಒಂದೇ, 10 ಅಡಿ ನೀರು ನಿಂತರೂ ಪರಿಣಾಮ ಒಂದೇ ರೀತಿ. ಸೊ ಆಗ ಬುಡದಲ್ಲಿರೋ ಹಿಪ್ಪಲಿ ಗಿಡ ಹೆಚ್ಚಿನವು ಬದುಕ್ತದೆ, ಮೇಲಿರೋ ಕಾಳುಮೆಣಸಿನ ಗಿಡ ಸತ್ತೋಗ್ತದೆ. ಯಾಕಂದ್ರೆ ಕಸಿ ಕಟ್ಟಿದ್ದಕ್ಕಿಂತಲೂ ಮೇಲೆ ನೀರು ಆವರಿಸ್ತದೆ, ಆಗ ಸತ್ತೋಗ್ತದೆ. ಸೊ ಇಮಿಡಿಯೇಟ್ ನೀರು ಇಳಿದ ಕೂಡಲೇ ಅದಕ್ಕೆ ನಾವು ಬೋರ್ಡೋ ಮಿಕ್ಸ್ಚರ್ ಸ್ಪ್ರೇ ಕೊಡಬೇಕು, ಡ್ರೆಂಚಿಂಗ್ ಮಾಡಬೇಕು, ಪೂರ್ತಿ ಬಳ್ಳಿಯನ್ನು ಸ್ನಾನವೇ ಮಾಡಿಸ್ಬೇಕು. ಉಳ್ಕೊಂಡದ್ದು ಉಳಿತದೆ, ಅದನ್ನು ಮೀರಿ ಸತ್ತದ್ದಕ್ಕೆ ಬದುಕಿರುವಂತ ಕೆಪಾಸಿಟಿ ಇರುವುದಿಲ್ಲ, ಆ ರೋಗ ನಿರೋಧಕ ಶಕ್ತಿಯನ್ನೇ ಕಳ್ಕೊಂಡಿರ್ತದೆ. ಅಂಥದ್ದನ್ನು ಕಿತ್ತು ತೆಗೆದು ಪುನಃ ನೆಡಬೇಕು. ಅಲ್ಲಿ ಸೆಂಟಿಮೆಂಟ್ಸ್ ಇಟ್ಕೊಳ್ಳಿಕ್ಕೂ ಆಗುದಿಲ್ಲ. ಹೋದದ್ದು ಹೋಯ್ತು, ಪುನಃ ಮಾಡಬೇಕು. ಅದೇ ನೆಡುವಂತ ಪ್ರಕ್ರಿಯೆ ನಿರಂತರವಾಗಿರ್ಬೇಕು. ಎರಡನೇದು, ಹಿಪ್ಪಲಿಯಲ್ಲಿ ಫಸಲ್ ಕಮ್ಮಿ ಅಂತ ಹೇಳುವಂಥದ್ದು ಉಂಟು. ಹೌದೌದು, ಯಾಕಂದ್ರೆ ಒಂದು ಹಿಪ್ಪಲಿ ಗಿಡಕ್ಕೆ ಒಂದು ಕಾಳುಮೆಣಸನ್ನು ಪೂರ್ಣ ಪ್ರಮಾಣದಲ್ಲಿ ಬೆಳೆಸಿಕೊಡುವಂತ ತಾಕತ್ತು ಇರುವುದಿಲ್ಲ. ಹಿಪ್ಪಲಿ ಗಿಡ ದೇವರು ಸೃಷ್ಟಿ ಮಾಡಿದ್ದು ಎಲ್ಲೋ ಅಮೆಜಾನ್ ನದಿಯ ಕಾಡಲ್ಲಿ ಅದೇನೋ ಉದ್ದೇಶಕ್ಕೆ ಬೇರೆ ಸೃಷ್ಟಿ ಮಾಡಿದ್ದಾನೆ. ಮನುಷ್ಯ ಮಾತ್ರ ಅದನ್ನು ಬಳಸ್ಕೊಂಡು ಕಾಳುಮೆಣಸಿಗೆ ಕಸಿ ಕಟ್ಟಿ ಒಂದು ಸ್ವಲ್ಪ ರೋಗ ನಿರೋಧಕತೆಯನ್ನು ಪಡ್ಕೊಂಡು ಗಿಡ ಬೆಳೆಸಬಹುದು ಹೇಳುವ ಉದ್ದೇಶಕ್ಕೆ ಮಾಡಿದ್ದು. ಸೊ ಹಿಪ್ಪಲಿ ಗಿಡಕ್ಕೆ ಕಾಳುಮೆಣಸನ್ನು ಪೂರ್ಣ ಪ್ರಮಾಣದಲ್ಲಿ ಬೆಳೆಸುವಷ್ಟು ಶಕ್ತಿ ಇರುವುದಿಲ್ಲ, ನ್ಯೂಟ್ರಿಯೆಂಟ್ಸ್ ಅಪ್ಟೇಕಿಂಗ್ ಆಗೋದಿಲ್ಲ. ಅದಕ್ಕೆ ನಾವು ರಿವರ್ಸ್ ಇಂಜಿನಿಯರಿಂಗ್ ಮಾಡಬೇಕು. ಒಂದು ಬಳ್ಳಿ ಮರಕ್ಕೆ ಪೂರ್ತಿಯಾಗಿ ಆವರಿಸಿ ಹಬ್ಬಿ ಬೆಳೆಯುವುದಿಲ್ಲ ಅಂತ ಹೇಳಿದ್ರೆ 2 ಗಿಡ ನೆಡಬೇಕು, ಅಥವಾ 4 ಮಾಡಬೇಕು, ಅಥವಾ 6 ಮಾಡಬೇಕು, ಹೆಚ್ಚು ಮಾಡಬೇಕು. ಸೊ ಪ್ರತಿ ವರ್ಷವೂ ಒಂದು ಗಿಡ ಪರ್ಚೇಸ್ ಮಾಡಲಿಕ್ಕೆ ಇನಿಷಿಯಲ್ ಸ್ಟೇಜ್ ಅಲ್ಲಿ 2009ರಲ್ಲಿ ಒಂದು ಕೊಟ್ಟೆ ಗಿಡಕ್ಕೆ ಒಂದು ಪ್ಲಾಸ್ಟಿಕ್ ಬ್ಯಾಗ್ ಅಲ್ಲಿ ಇರುವ ಒಂದು ಗಿಡಕ್ಕೆ 10 ರೂಪಾಯಿಯಿಂದ 12 ರೂಪಾಯಿ ರೇಟ್ ಇತ್ತು. ಇವತ್ತು 45 ರೂಪಾಯಿಗೆ ಬಂದು ನಿಂತಿದೆ ನಮ್ಮ ಊರಲ್ಲಿ. ಸೊ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತದೆ. ಸೊ ಅದಕ್ಕೆ ನಾವು ಏನು ಸೊಲ್ಯೂಷನ್ ಅಂತ ಹೇಳಿದ್ರೆ, ಕಾಳುಮೆಣಸಿನ ಕಸಿ ಗಿಡ ನೆಟ್ಟಾಗ ಪದೇ ನಾವು ಅದರಲ್ಲಿ ಬರೋ ಚಿಗುರನ್ನು ತೆಗಿತಾ ಇರ್ತೇವೆ. ಕೆಳಗಡೆ ಹಿಪ್ಪಲಿಯಿಂದ ಬರೋ ಚಿಗುರು ತೆಗಿತೇವೆ. ಈ ಹಿಪ್ಪಲಿಯಲ್ಲಿ ನೆಲಕ್ಕಿಂತ ಮೇಲಿರುವ ಗಂಟುಗಳಲ್ಲಿ ಬಂದ ಚಿಗುರು ಬದನೆ ಹಾಕಿ ತೆಗಿತಾ ಇದ್ದಾಗ ಮತ್ತೆ ನೆಲದ ಆಳದಿಂದ ಚಿಗುರು ಬರ್ಲಿಕ್ಕೆ ಶುರು ಆಗ್ತದೆ. ನೆಲದ ಆಳದಿಂದ ಬಂದಂತ ಚಿಗುರುಗಳನ್ನು ಉಳಿಸಿಕೊಂಡು ಅದಕ್ಕೆ ನಾವು ಫೀಲ್ಡ್ ಗ್ರಾಫ್ಟಿಂಗ್ ಅಂತ ಹೇಳ್ತಾರೆ. ನಾವು ಅಲ್ಲಿ ತೋಟದಲ್ಲಿ ಗ್ರಾಫ್ಟಿಂಗ್ ಮಾಡಬೇಕು. ನಮ್ಮದೇ ಬಳ್ಳಿಗಳದ್ದು ಕಡ್ಡಿ ತೆಗೆದು ಗ್ರಾಫ್ಟಿಂಗ್ ಮಾಡ್ತೇವೆ. ಅದೇ ರೀತಿ ಹೆಚ್ಚಿಸ್ತಾ ಬಂದು ಒಂದು ಅಡಿಕೆ ಮರಕ್ಕೆ ಸಾಧಾರಣ ಮಿನಿಮಮ್ ಒಂದು 4-5 ಬಳ್ಳಿಗಳು ಇರುವಾಗ ಮೇಂಟೈನ್ ಮಾಡಿದೆವು. ಕೆಲವರಲ್ಲಿ ಅದಕ್ಕಿಂತಲೂ ಹೆಚ್ಚು ಇದೆ. ಈ 4-5 ಬಳ್ಳಿ ಆದಾಗ ಅದು ಪೂರ್ತಿ ಅಡಿಕೆ ಮರಕ್ಕೆ ಆವರಿಸಿ ಬೆಳೆಯುವಂತಾಗೆ ಆಯ್ತು. ಅಂದ್ರೆ ಈಗ ಏನು ಟಾಪ್ ಶೂಟ್ ನೆಟ್ ಆಗಿ ಬರ್ತದೆ ಅಥವಾ ರನ್ನರ್ಸ್ ನೆಟ್ ಆಗಿ ಹೇಗೆ ಬರ್ತದೆ ಅದೇ ರೀತಿ ಬರ್ಲಿಕ್ಕೆ ಶುರು ಆಯ್ತು. ಸೊ ಒಂದು ಬಳ್ಳಿಯಲ್ಲಿ ಆಗದಿದ್ದದನ್ನು 5 ಬಳ್ಳಿಯಿಂದ ತಗೊಳ್ಬಹುದು. 20% ಸೇರಿದ್ರೆ 100% ಒಂದು ಅಡಿಕೆ ಮರದ ತಗೊಳ್ಳಿಕ್ಕೆ ಆಗ್ತದೆ. ಹಾಗೆ ನಮ್ದು ರಿವರ್ಸ್ ಇಂಜಿನಿಯರ್ ಮಾಡಿದ ಕಾರಣ ಒಂದು ಸ್ವಲ್ಪ ಸಕ್ಸಸ್ ರೇಟ್ ಆಯ್ತು. ಇನ್ನು ಕಾಳುಮೆಣಸು ನೆಡೋರೆಲ್ಲರೂ ಯೋಚನೆ ಮಾಡಬೇಕು, ಅದು ಅವರವರ ಜಮೀನಿಗೆ ಯಾವ್ದು ಅವಶ್ಯಕತೆ ಉಂಟು ಅಂತ ಹೇಳಿ ತಿಳ್ಕೊಳ್ಬೇಕು. ಈಗ ನಾವು ಕಸಿ ನೆಟ್ಟಿದ್ದೇವೆ ಅಂತ ಹೇಳಿದ್ರೆ ಎಲ್ಲರೂ ಕಸಿ ನೆಡಬೇಕಾಗಿಲ್ಲ. ಸುರೇಶ್ ಬಲ್ನಾಡು ಅವರು ಅಥವಾ ಇತರರು ಕಸಿ ನೆಡ್ಲಿಲ್ಲ ಅಂತೇಳಿ ಕಸಿ ಅವಶ್ಯಕತೆ ಇಲ್ಲ ಅಂತಲೂ ಅರ್ಥ ಅಲ್ಲ. ಜಮೀನಿಗೆ ಯಾವ್ದು ಅಗತ್ಯ ಉಂಟು, ಆ ಜಮೀನಿನ ಗುಣ ಏನು, ದೋಷಗಳೇನು, ಇದನ್ನು ಸ್ವಲ್ಪ ಸ್ಟಡಿ ಮಾಡಬೇಕು. ಅದಕ್ಕೆ ಅನುಗುಣವಾಗಿ ನೆಟ್ಕೊಂತ ನಾವು ಹೋದಾಗ ನಮ್ಗೊಂದು ನಿರ್ಧಾರಕ್ಕೆ ಬರ್ಲಿಕ್ಕೆ ಆಗ್ತದೆ ಯಾವ್ದು ಬೇಕು ಯಾವ್ದು ಬೇಡ ಅಂತ. ಹಾಗಾಗಿ ಕಸಿ ಬಳ್ಳಿಗಳನ್ನು ನೆಟ್ಟರು ಅಥವಾ ಹೀಗೆ ಇತರೆ ಟಾಪ್ ಶೂಟ್ ರನ್ನರ್ಸ್ ಅನ್ನು ನೆಟ್ಟರು ಕೂಡ ಜಮೀನಿಗೆ ಬೇಕಾದಂತ ಸೂಕ್ತ ಬಸಿಗಾಲುವೆ ಮಾಡಬೇಕಾದ ಅತಿ ಅಗತ್ಯ. ನಾವು ಕಸಿ ನೆಟ್ಟಿದ್ದೇವೆ, ಹಿಪ್ಪಲಿ ಗಿಡ ನೆಟ್ಟಿದ್ದೇವೆ ಅಂತ ಹೇಳಿ ಬಸಿಗಾಲುವೆ ಮಾಡದೇ ಇದ್ರೆ ಆ ಹಿಪ್ಪಲಿ ಗಿಡಗಳಿಗೂ ಕೂಡ ತಡ್ಕೊಳ್ಲಿಕ್ಕೆ ಆಗುದಿಲ್ಲ. ಸಿಕ್ಕಾಪಟ್ಟೆ ಮಳೆ ಬಂದಾಗ ತಡ್ಕೊಳ್ಲಿಕ್ಕೆ ಆಗುದಿಲ್ಲ. ನಮ್ಮಲ್ಲಿ ಸಾಧಾರಣ 150 ಇಂಚಿಗಿಂತ ಹೆಚ್ಚು ಮಳೆ ಬರ್ತದೆ. ಅಂದರೆ 4000 ಮಿಲಿಮೀಟರ್ಗಿಂತಲೂ ಹೆಚ್ಚು ಮಳೆ ಬರ್ತದೆ. ಬಹುಶಃ ಇಲ್ಲಿ ಅದರ ಅರ್ಧಾಂಶ ಬರ್ಬೋದು ಅಷ್ಟೇನು, 50-60 ಇಂಚು ಮಳೆ ಬರ್ತದೆ ಅಂತ ಹೇಳಿ ನನ್ನ ಅಂದಾಜು. ಸೊ ಎರಡನೇದು ನಮಗೆ ನೆರೆ ನೀರು ಬರ್ತದೆ. ಹೀಗೆ ನಮ್ಮ ತೋಟದಲ್ಲಿ
ಕಾಳುಮೆಣಸು ಚಂದ ಉಂಟು ಅಂತ ಹೇಳಿ ಯಾರು ನೋಡ್ಲಿಕ್ಕೆ ಬರೋದಿಲ್ಲ, ಅತ್ಯುತ್ತಮ ಬೆಳೆ ಅಂತ ಹೇಳಿ ಕನ್ಸಿಡರ್ ಆದದ್ದು ಅಲ್ಲ, ಅಥವಾ ಅತಿ ಹೆಚ್ಚು ಫಸಲು ಪಡಿತೇವೆ ಅಂತಲೂ ಅಲ್ಲ. ನೋಡ್ಲಿಕ್ಕೆ ನಮ್ಮ ತೋಟದಲ್ಲಿ ಏನಿಲ್ಲ, ಎಲ್ಲಿ ಮಾಡಬಾರದು, ಎಲ್ಲಿಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಎಷ್ಟು ಪ್ರಯತ್ನ ಪಟ್ಟರು ಅಲ್ಲಿ ಕಾಳುಮೆಣಸು ಸಾಧ್ಯವೇ ಇಲ್ಲ ಅಂತ ಹೇಳುವ ಜಮೀನಲ್ಲಿ ನಾವು ಮಾಡಿದ್ದೇವೆ ಅಂತ ಹೇಳುದು ಕನ್ಸಿಡರೇಬಲ್ ಪಾಯಿಂಟ್ ಆಗುತ್ತೆ. ಅಂತ ಜಾಗದಲ್ಲಿ ನಾವು ಮಾಡಬಹುದು ಅಂತ ಹೇಳಿ ತೋರಿಸುವ ಹಠಕಬೇಕಾಗಿ ನಾವು ಮಾಡಿದ್ದಲ್ಲ, ನಮಗೆ ಅನಿವಾರ್ಯತೆ ಇತ್ತು. ಯಾಕಂದ್ರೆ ಅಡಿಕೆ ಒಂದನ್ನೇ ನಂಬಿಕೊಂಡಿದ್ರೆ ಆಗೋದಿಲ್ಲ. ಸೊ ಒಂದು ಎರಡನೇ ಬೆಳೆ ಬೇಕು. ಕೋಕೋ ಮಾಡಿದೆವು, ಕೋಕೋದಲ್ಲಿ ಒಂದು 4-5 ಸಾವಿರ ಕೋಕೋ ಗಿಡ ನೆಟ್ಟೆವು, ಅದರಲ್ಲಿ ಬರೋ ಇನ್ಕಮ್ ಸಾಕಾಗುದಿಲ್ಲ ಅಂತ ಕಂಡಿತ್ತು. ಸೊ ಒಂದು 50-60 ರೂಪಾಯಿ ಆಗ ಕೋಕೋಕ್ಕೆ ಕ್ರಯ ಇದ್ದದ್ದು. ಮತ್ತೆ ಪೆರಿಷಬಲ್ ಆರ್ಟಿಕಲ್, ಕೊಯ್ದ ತಕ್ಷಣ ಮಾರಾಟ ಆಗ್ಬೇಕದು, ಅದಕ್ಕೆ ಶೆಲ್ಫ್ ಲೈಫ್ ಇಲ್ಲ. ಸೊ ಹಾಗಾಗಿ ಅದಷ್ಟು ಆಕರ್ಷಣೀಯ ಆಗ್ಲಿಲ್ಲ. ಸೊ 2009ರಲ್ಲಿ ಕಾಳುಮೆಣಸು ಇಂಟ್ರೊಡ್ಯೂಸ್ ಆದಾಗ ಕಾಳುಮೆಣಸಿಗೆ ಒಂದು ಬಹುಶಃ ಒಂದು 200-250 ರೂಪಾಯಿ ಕೆಜಿಗೆ ಇತ್ತು. ಅಂದ್ರೆ ಕೋಕೋಕ್ಕಿಂತ ಒಂದು 5 ಪಾಲು ರೇಟ್ ಜಾಸ್ತಿ ಇತ್ತು. ಸೊ ಅದಕ್ಕೆ ಸ್ವಲ್ಪ ಹೋಗುವ ಅಂತೇಳಿ ಶುರು ಮಾಡಿತ್ತು. ಸೊ ಕ್ರಮೇಣ ಬರ್ತಾ ಅದರಲ್ಲಿ ನಮ್ಗೊಂದು ಕನ್ಸಿಡರೇಬಲ್ ಇನ್ಕಮ್ ಸಿಕ್ಕಿತು. ಸೊ ಆಗೊಂದು ಯೋಚನೆ ಮಾಡಿದ್ದೇನೆಂದ್ರೆ, ಅಡಿಕೆ ನಮಗೆ ಖರ್ಚಿಗೆ ಆಯಿತು, ಪೂರ್ತಿ ಖರ್ಚು ಅಡಿಕೆಯಲ್ಲಿ ನಮ್ಮ ಇಡೀ ಫಾರ್ಮ್ ಲ್ಯಾಂಡ್ ಇದು ಹೋಗ್ಬೇಕು, ನಮ್ಮ ಮನೆ ಖರ್ಚು ಇತ್ಯಾದಿ ಎಲ್ಲ ಖರ್ಚು ಹೋಗ್ಬೇಕು, ಮತ್ತು ಮಾಡುವಂತ ಕೃಷಿಗೆ ಇನ್ವೆಸ್ಟ್ಮೆಂಟ್ ಕೂಡ ಅಡಿಕೆಯಿಂದಲೇ ಆಗ್ಬೇಕು. ಕಾಳುಮೆಣಸಲ್ಲಿ ಏನು ಉತ್ಪತ್ತಿ ಬರ್ತದೆ ಅದು 100% ಉಳಿತಾಯಕ್ಕೆ ಹೋಗ್ಬೇಕು, ಸೇವಿಂಗ್ಸ್ ಆಗಿ ಹೋಗ್ಬೇಕು ಅಂತ ಹೇಳಿ. ಆಗ ಒಂದು ಅಂಶ, ಕಾಳುಮೆಣಸಿದ್ದು 100% ಹೋದಾಗ ಅದರಲ್ಲಿಯೂ ಅಡಿಕೆಯದು ಇನ್ವೆಸ್ಟ್ಮೆಂಟ್ ಸೇರಿ ಹೋಗಿರುತ್ತದೆ, ಅದನ್ನು ಬೆಳೆಸಲಿಕ್ಕೆ ಇತ್ಯಾದಿ ಅಡಿಕೆಯಿಂದ ಖರ್ಚು ಮಾಡಿರೋ ಕಾರಣ. ಸೊ ಈ ಉದ್ದೇಶದಲ್ಲಿ ಹೋದದ್ದು ಸಕ್ಸಸ್ ಆಯಿತು. ಸೊ ಕಾಳುಮೆಣಸು ನೆಟ್ಟಾಗ ಅದಕ್ಕೆ ಅಡಿಕೆಯಷ್ಟು ಈಸಿ ಟೇಕಿಂಗ್ ಅಪ್ರೋಚ್ ಆಗೋದಿಲ್ಲ, ತುಂಬ ಸೂಕ್ಷ್ಮ ಬೆಳೆ, ಸ್ವಲ್ಪ ಏರ್ಪೇರ್ ಆದ್ರೂ ಕೂಡ ಗಿಡ ಸತ್ತೋಗ್ತದೆ. ಪ್ರಕೃತಿಯೊಟ್ಟಿಗೆ ಹೊಂದಾಣಿಕೆ ಮಾಡಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ಮಾಡುವ ಕೆಲಸವನ್ನು ಈಗಲೇ ಮಾಡಬೇಕು, ನಾಳೆ ಮಾಡುವ ಕೆಲಸವನ್ನು ಇವತ್ತೇ ಮಾಡಬೇಕು. ಸ್ಪ್ರೇ ನಾಳೆ ಕೊಡ್ತೇನೆ ಅಂತ ಕೂತ್ರ ಆಗೋದಿಲ್ಲ, ಇಮಿಡಿಯೇಟ್ ನಾವು ಆಕ್ಷನ್ ತಗೊಳ್ಳೇಬೇಕಾಗ್ತದೆ. ಸೊ ನಮ್ಮ ಹತ್ರ ಅದಕ್ಕೆ ಸರಿಯಾದಂತಹ ಒಂದು ಕೆಲಸಗಾರರ ವರ್ಕ್ ಫೋರ್ಸ್ ಬೇಕು, ಲೇಬರ್ ಮ್ಯಾನೇಜ್ಮೆಂಟ್ ಬೇಕು. ಜೊತೆಯಲ್ಲೇ ಇಳುವರಿ ಕಳ್ಕೊಂಡಾಗ, ಬಳ್ಳಿಗಳನ್ನ ಕಳ್ಕೊಂಡಾಗ ಬೇಜಾರಾಗಬಾರ್ದು, ಹಿಮ್ಮುಖ ಆಗಬಾರ್ದು, ಉತ್ಸಾಹ ಕಳ್ಕೊಳ್ಬಾರ್ದು, ಪದೇ ಮಾಡಬೇಕು. ಸೋಲು ಗೆಲುವು ಸಹಜ, ಆದರೆ ಬಂದು ಸೋಲನ್ನು ಫೇಸ್ ಮಾಡುವಂತ ಮಾನಸಿಕ ಸಿದ್ಧತೆ ಮೊದಲೇ ಬೇಕು. ನಾನು ಸೋತ್ರೆ ಏನಾಗಬಹುದು ಅಂತ ಹೇಳೋದು ಕಲ್ಪನೆ ಇಟ್ಟುಕೊಂಡು ನಾವು ಅದನ್ನು ಶುರು ಮಾಡಬೇಕು. ಗೆದ್ರೆ ಯಾರು ಬೇಕಾಗಿಲ್ಲ, ಆರಂಭದಲ್ಲಿ ನಾವು ಅದನ್ನು ಗೆಲುವನ್ನು ಅನುಭವಿಸಬಹುದು. ಸೋತ್ರೆ ನಮ್ಮೊಟ್ಟಿಗೆ ಯಾರು ಇರೋದಿಲ್ಲ. ಇನ್ವೆಸ್ಟ್ಮೆಂಟಿಗೂ ದುಡ್ಡು ಬೇಕು, ಜೀವನಕ್ಕೂ ದುಡ್ಡು ಬೇಕು, ಎಲ್ಲವೂ ಬೇಕು. ಬಟ್ ಕಾಳುಮೆಣಸು ಆಗ್ಬೇಕು ಅಂತಾದ್ರೆ ಹಠ ಒಂದೇ ಮುಖ್ಯ. ಕಾಳುಮೆಣಸು ಮಾರಾಟ ಮಾಡುವಾಗ ಎಷ್ಟು ಸಂತೋಷ ಆಗ್ತದೋ, ಕಾಳುಮೆಣಸು ಬೆಳೆಸುವಾಗ ಅಷ್ಟೇ ಬೇಜಾರು ಇರ್ತದೆ. ಈ ಬೇಜಾರೆಲ್ಲ ಹೋಗ್ಬೇಕಾದ್ರೆ ಸಕ್ಸಸ್ ಆಗಿ ಕಾಳುಮೆಣಸು ಬೆಳೆಸಿ ಮಾರಾಟ ಮಾಡ್ಲಿಕ್ಕೆ ನಾವು ಹೊರಡಬೇಕು. ಗೋಣಿ ತುಂಬಿಸ್ಕೊಂಡು ಗಾಡಿಯಲ್ಲಿ ಹೋದಾಗ ಮಾತ್ರ ಸಂತೋಷ ಆಗುತ್ತೆ. ಅದಕ್ಕಿಂತ ಮೊದಲೆಲ್ಲ ದುಃಖವೇ, ಬರ್ತದೆ ಇಲ್ವ ಅಂತ ಗೊತ್ತಿಲ್ಲ, ಅನ್ಸರ್ಟನಿಟಿ. ಎಲ್ಲ ಸಕ್ಸಸ್ ಆದ್ಮೇಲೆ ಮಾತ್ರ ಖುಷಿ ಸಿಗುವಂಥದ್ದು. ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ರೆ ನಾವು ಮೊದಲು ಚೆಲ್ಬೇಕು, ಆಮೇಲೆ ಬಾಚ್ಕೊಳ್ಬೇಕಷ್ಟೇ. ಚೆಲ್ಲೋದು ಮೊದಲೇ ಮಾಡಲೇಬೇಕು. ಯಾವ ಕೃಷಿಗಾದ್ರೂ ಅಷ್ಟೇ ಇನ್ವೆಸ್ಟ್ಮೆಂಟ್ ಇನಿಷಿಯಲಿ ಮಾಡಲೇಬೇಕು. ಸ್ವಲ್ಪ ಕಾಳುಮೆಣಸಿಗೆ ಕೇರ್ಫುಲ್ ಆಗಿ ಮಾಡಬೇಕಾಗ್ತದೆ. ಇನ್ನು ಗೊಬ್ಬರದ ಮ್ಯಾನೇಜ್ಮೆಂಟಿಗೆ ಬರೋದಾದ್ರೆ ನಾವು ವರ್ಷಕ್ಕೆ ಒಂದೇ ಸಲ ಅಪ್ಲೈ ಮಾಡ್ತೇವೆ. ಯಾಕಂತ ಹೇಳಿದ್ರೆ ಆಗಾಗ ಅಪ್ಲೈ ಮಾಡ್ಲಿಕ್ಕೆ ನಮ್ಮಲ್ಲಿ ಆ ಅವಕಾಶಗಳಿಲ್ಲ. ಜೂನ್ ನಿಂದ ಡಿಸೆಂಬರ್ ವರೆಗೆ ಅಥವಾ ಒಂದು ಅಕ್ಟೋಬರ್ ನವೆಂಬರ್ ವರೆಗೆ ನಮಗೆ ಅಪ್ಲೈ ಮಾಡುವಂತ ಅವಕಾಶ ಇಲ್ಲ. ಬುಡಕ್ಕೆ ನಾವು ಏನು ಭೂಮಿಗೆ ಅಪ್ಲೈ ಮಾಡಿದ್ರೆ ನೆರೆ ನೀರು ಬರ್ತದೆ, ಲೀಚ್ ಔಟ್ ತುಂಬಾ ಆಗ್ತದೆ, ಹಾಗಾಗಿ ಅಪ್ಲೈ ಮಾಡೋದಕ್ಕೆ ಆಗುದಿಲ್ಲ. ಡಿಸೆಂಬರ್ ಇಂದ ಫೆಬ್ರವರಿ ಒಳಗೆ ನಮ್ಮ ತೋಟಕ್ಕೆ ನಾವು ಅಪ್ಲೈ ಮಾಡಿ ಆಗ್ತದೆ. ನಾವು ನಮ್ಗೆ ಬೇಕಾದಂತದ್ದು ಮ್ಯಾನ್ಯೂರ್ ನಾವೇ ತಯಾರು ಮಾಡ್ಕೊಳ್ಳೋದು. ಅಂದ್ರೆ ಕುರಿ ಗೊಬ್ಬರ, ಕೋಳಿ ಗೊಬ್ಬರ, ಮತ್ತೆ ಈ ಭತ್ತದ ಹೊಟ್ಟನ್ನು ಅಕ್ಕಿ ಮಿಲ್ನಲ್ಲಿ ಬಾಯ್ಲರ್ ನಲ್ಲಿ ಸುಟ್ಟಾಗ ನಾವು ಉಮಿಕರಿ ಅಂತ ಹೇಳ್ತೇವೆ. ಹಾಗೆ ಅದನ್ನು ತಂದು ನಾವು ಮಿಕ್ಸ್ಚರ್ ಮಾಡಿ ವರ್ಷಕ್ಕೆ ಒಂದ್ಸಲ ಸಾಧಾರಣ ಒಂದು ಪ್ಲಾಸ್ಟಿಕ್ ಬುಟ್ಟಿಯಲ್ಲಿ 10ರಿಂದ 15 kg ಅಪ್ಲೈ ಮಾಡ್ತೇವೆ. ಅದು ಅಡಿಕೆಗೂ ಆಯ್ತು, ಕಾಳುಮೆಣಸಿಗೂ ಆಯ್ತು. ಇನ್ನು ಉಳಿದಂತಹ ಗೊಬ್ಬರಗಳನ್ನೆಲ್ಲ ನಾವು ಫಾಲಿಯರ್ ಸ್ಪ್ರೇಯಲ್ಲಿ ಕೊಡ್ತೇವೆ. ಫಾಲಿಯರ್ ಸ್ಪ್ರೇ ಅಂದ್ರೆ ಎಲೆಗಳಿಗೆ ಸೂಕ್ಷ್ಮ ಪೋಷಕಾಂಶಗಳ ಸಿಂಪರಣೆ ಮಾಡ್ತೇವೆ. ಅಂದ್ರೆ ಮಿಸ್ಟ್ ಬ್ಲೋವರ್ ಅನ್ನುವಂಥದ್ದೊಂದು ಮೆಷಿನ್ ಇದೆ, ಸ್ಟಿಲ್ ಕಂಪನಿದು ಬರ್ತದೆ, ಇತರೆ ಕಂಪನಿಗಳದ್ದು ಬರ್ತದೆ. ನಮ್ಮ ಹತ್ರ ಸ್ಟಿಲ್ ಕಂಪನಿದು ಇರೋದು, ಅದು SR420 ಅನ್ನುವಂಥ ಮಾಡೆಲ್ ಇದು ಬರ್ತದೆ. ಸ್ವಲ್ಪ ಇರೋದ್ರಲ್ಲಿ ಸಣ್ಣದು, ಬೆನ್ನಿಗೆ ಹಾಕೊಂಡು ಅದರಲ್ಲಿ ಪೆಟ್ರೋಲ್ ಇಂಜಿನ್ ಇರ್ತದೆ, ಬೆನ್ನಿಗೆ ಹಾಕೊಂಡು ಸ್ಪ್ರೇ ಮಾಡೋದು. ಅಂದಾಜು 40 ಅಡಿ ತನಕ ಸ್ಪ್ರೇ ಹೋಗ್ತದೆ. ಅದರಲ್ಲಿ ಸೂಕ್ಷ್ಮ ಪೋಷಕಾಂಶಗಳು, ಲಘು ಪೋಷಕಾಂಶಗಳು, ಇನ್ ಕೇಸ್ ಬೇಕಾದ್ರೆ ಕೀಟನಾಶಕ ಇತ್ಯಾದಿಗಳನ್ನು ಅದರಲ್ಲಿ ಸ್ಪ್ರೇ ಕೊಡ್ತೇವೆ ನಾವು. ಸೊ ಹೆಚ್ಚಿನದ್ದು ನಾವು ಫಾಲಿಯರ್ ಸ್ಪ್ರೇಯಲ್ಲಿ ಕವರ್ ಮಾಡ್ತೇವೆ. ಯಾಕಂದ್ರೆ ನಮಗೆ ಅನಿವಾರ್ಯ, ಬುಡದಲ್ಲಿ ಹಾಕ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳುವ ಅನಿವಾರ್ಯತೆಗೆ. ಆದರೆ ಸುರೇಶ್ ಬಲ್ನಾಡು ಹೇಳಿದ ಹಾಗೆ ಅದು
ಎಲೆಗಳ ಅಡಿಭಾಗಕ್ಕೂ ತಾಗಿದ್ರೆ ಮಳೆಗಾಲದಲ್ಲಿ ಅಥವಾ ಮಳೆ ಬಂದಾಗ ನಾವು ಸ್ಪ್ರೇ ಮಾಡಿ ಒಂದು 2 ಗಂಟೆಯಲ್ಲಿ ಮಳೆ ಬಂದಾಗಲೂ ಲೀಚ್ ಔಟ್ ಆಗೋದು, ತೊಳ್ಕೊಂಡು ಹೋಗೋದು ಕಮ್ಮಿ. ಎಲೆ ಅಡಿಯಲ್ಲಿ ಏನು ಅಂಟ್ಕೊಂಡಿರ್ತದೆ ಅದಲ್ಲೇ ಉಳಿತದೆ, ಅಬ್ಸಾರ್ಪ್ಷನ್ ಜಾಸ್ತಿ ಅವಕಾಶ ಸಿಗ್ತದೆ ಗಿಡಕ್ಕೆ. ಇನ್ನು ಕೊಯ್ಲಿನ ವಿಷಯಕ್ಕೆ ಬಂದಾಗ, ಕೊಯ್ಲು ಮಾಡಲಿಕ್ಕೆ ಸಾಧಾರಣ 1 ತಿಂಗಳು ಮುಂಚೆ ಫೆಬ್ರವರಿಯಲ್ಲಿ ಜನವರಿಯಲ್ಲಿ ಕೊಯ್ಲಿಗೆ ಬರ್ತದೆ. ಸೊ ಡಿಸೆಂಬರ್ನಲ್ಲಿ ನಾವು ಸ್ವಲ್ಪ ಈ ನಟ್ಟುಗಳು ಏನು ಬೆರೀಸ್ ಇದಾವೆ, ಕಾಳು ಮೆಣಸು ಏನಿದೆ ಅದು ತೂಕ ಬರಲಿಕ್ಕೋಸ್ಕರ ಒಂದು ಸ್ಪ್ರೇ ಎಕ್ಸ್ಟ್ರಾ ಕೊಡಬೇಕಾಗ್ತದೆ ಆಗ. ಸೊ ಅದಕ್ಕೆ ನಮಗೆ ನಮ್ಮ ಫಾರ್ಮ್ ಕನ್ಸಲ್ಟೆಂಟ್ ಆಗಿ ಒಬ್ಬರು MSc ಅಗ್ರಿಕಲ್ಚರ್ ಆದವರು ಒಬ್ರು ಇದ್ದಾರೆ. ಸೊ ಅವರ ಕನ್ಸಲ್ಟೇಷನ್ ತಗೊಂಡು ಆಯಾ ಕಾಲಕ್ಕೆ ನ್ಯೂಟ್ರಿಯೆಂಟ್ಸ್ ಬೇಕು ಅದನ್ನು ಸ್ಪ್ರೇ ಮುಖಾಂತರ ಕೊಡ್ತೇವೆ ನಾವು. ಸೊ ಆ ಕಾಲಕ್ಕೂ ಬೇಕಾದನ್ನು ಅದನ್ನೇ ಕೊಡ್ತೇವೆ. ಮತ್ತೆ ಹೆಚ್ಚಿನ ಮಾಹಿತಿ ಅದರ ಬಗ್ಗೆ ಬೇಕಾದರೆ ಮತ್ತೆ ವೈಯಕ್ತಿಕವಾಗಿ ನೀವು ಕೇಳಬಹುದು, ಅಥವಾ ಅವರು ಸುಳ್ಯದಲ್ಲಿ ಇರುವ ಕಾರಣ ನಮಗೆ ಹತ್ರ ಇದ್ದಾರೆ, ಬಹುಶಃ ಇಲ್ಲಿಗೆ ಅವರು ಅವೈಲಬಿಲಿಟಿ ಸಿಗ್ಲಿಕ್ಕೆ ಕಷ್ಟ. ಇಲ್ಲಿ ಯಾರಿದ್ದಾರೋ, ಲೋಕಲ್ ಯಾರಿದ್ದಾರೋ ಕಲ್ತವ್ರು ಈಗ ಇಲ್ಲಿ ನಮ್ಮ ಸಭೆಯಲ್ಲಿ ನಮ್ಮ ಜೊತೆಯಲ್ಲಿ ಇದ್ದಾರೆ, ಅವರ ಸಲಹೆಯನ್ನು ತಗೊಳ್ಳಿ. ಹೊಸ ಕಾಂಬಿನೇಷನ್ ಇಂದ ಬೇರೆ ಬೇರೆ ಕಂಪನಿಗಳದ್ದು ಗೊಬ್ಬರಗಳು ಬರ್ತಾ ಇದೆ. ನಮಗೆ ಗೊತ್ತಿರುವಂತದ್ದು ಅಂದ್ರೆ NPK, ಯೂರಿಯಾ, ರಾಕ್, ಪೊಟ್ಯಾಶ್, ಫ್ಯಾಕ್ಟಂಪಾಸ್ ಇತ್ಯಾದಿ ಬೇಸಿಕ್ ಫರ್ಟಿಲೈಸರ್ಸ್ ಮಾತ್ರ ಗೊತ್ತಿದೆ. ಸೊ ಈಗ ಸೂಕ್ಷ್ಮ ಪೋಷಕಾಂಶಗಳು ಈಗ ICL, ಇಸ್ರೇಲ್ ಕೆಮಿಕಲ್ ಲಿಮಿಟೆಡ್ ಇದ್ದು ಇಂಪೋರ್ಟ್ ಆಗಿ ಬರ್ತದೆ, ಮತ್ತು ಬೇರೆ ಬೇರೆ ಕಂಪನಿಗಳದ್ದು ಇರಬಹುದು, ಯಾರ ಕಂಪನಿದು ಇದೆ, ಹಾಗೆ ತುಂಬಾ ಕಂಪನಿಗಳದ್ದು ಇದೆ. ಅದನ್ನು ಉಪಯೋಗಿಸುವನ್ನ ನಾವು ಕಲ್ತ್ಕೊಂಡ್ರೆ ಸ್ವಲ್ಪ ಟಾಕ್ಸಿಸಿಟಿ ಆಗುವಂಥದ್ದು. ಅಂದ್ರೆ ಈಗ ನಾವು ಪೊಟ್ಯಾಶ್ ಜಾಸ್ತಿ ಭೂಮಿಗೆ ಮ್ಯೂರೇಟ್ ಆಫ್ ಪೊಟ್ಯಾಶ್ ಕೊಟ್ಟಾಗ ಮೇ ಬಿ ಕ್ಲೋರೈಡ್ ಕಂಟೆಂಟ್ ಜಾಸ್ತಿ ಆಗ್ತದೆ. ಕ್ಲೋರಿನ್ ಅಗತ್ಯ ಇಲ್ಲ, KCL ನಲ್ಲಿ ಕ್ಲೋರೈಡ್ ಇದೆ, ಕ್ಲೋರಿನ್ ಕಂಟೆಂಟ್ ಜಾಸ್ತಿ ಆಗ್ತಾ ಹೋಗ್ತದೆ. ಹೀಗಿರುವ ಟಾಕ್ಸಿಸಿಟಿ ಬರೋದಿಲ್ಲ ಅದರಲ್ಲಿ. ಎಷ್ಟು ಬೇಕೋ ಅಷ್ಟೇ, ಯಾವುದು ಬೇಕೋ ಅದು ಮಾತ್ರ ನಾವು ಸ್ಪ್ರೇ ಮುಖಾಂತರ ಕಂಟ್ರೋಲ್ ಮಾಡಿ ಕೊಡಬಹುದು. ವೇಸ್ಟೇಜ್ ಆಗುವಂಥದ್ದು ಬಹಳ ಕಮ್ಮಿ, ಅಬ್ಸಾರ್ಪ್ಷನ್ ಆಗೋದು ಜಾಸ್ತಿ. ಹಾಗಾಗಿ ಆ ರೀತಿ ಕೊಡ್ಬೋದು. ಜನವರಿ ಫೆಬ್ರವರಿ ಕೊಯ್ಲು ಮಾಡಿದ್ರೆ ನಾವು ಕೇವಲ ಹಣ್ಣಾದದನ್ನು ಮಾತ್ರ ಕೊಯ್ತಾ ಹೋಗ್ತೇವೆ. ಸಾಧಾರಣ ಒಂದು 4 ಅಥವಾ ಒಂದು 5 ರೌಂಡ್ ಕೊಯ್ಲಾಗ್ತದೆ. ನಮ್ದು 4 ರಿಂದ 5 ಬಾರಿ ಕೊಯ್ಲಾಗ್ತದೆ. ಈ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಸರಿಯಾಗಿ ಮಾಡಿದ್ರೆ ಏನು ಕಾಳುಗಳು ನಟ್ ಸೆಟ್ಟಿಂಗ್ ಆಗ್ತದೆ ಅದು ಡ್ರೈ ವೇಟ್ ಜಾಸ್ತಿ ಬರ್ತದೆ. ಅಪ್ ಟು 30-35% ನಮ್ಗೆ ಯಾವಾಗ್ಲೂ ಇರ್ತದೆ. ಪನ್ನೀರು ಬಳ್ಳಿಗಳೇ ಪನ್ನೀರು ಒಂದೇ ಇರುವಂತದ್ದು ಅಪ್ ಟು 35% ನಾರ್ಮಲ್ ಆಗಿ ಇರ್ತದೆ. ಸೊ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಒಂದು ಬ್ಯಾಚ್ ನಲ್ಲಿ ನಮಗೆ ಅಪ್ ಟು 45% ಡ್ರೈ ವೇಟ್ ಬಂದಿತ್ತು. ಅದು ಆ ವರ್ಷ ನಮಗೆ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಸರಿಯಾಗಿತ್ತ ಏನೋ, ಪ್ರಕೃತಿಯ ಸಹಕಾರವೋ ಗೊತ್ತಿಲ್ಲ, ಬಟ್ ಅಪ್ ಟು 45% ತೆಗೆದಿದ್ದೇವೆ. ಒಂದು 40% ಅವರೇಜ್ ನಾವು ಡ್ರೈ ವೇಟ್ ಯಾವಾಗಲೂ ರಿಕವರಿ ಸಿಗ್ತದೆ ನಮಗೆ. ಲೀಟರ್ ವೇಟ್ ಸಾಧಾರಣ 1 kgಗೆ 680 ಗ್ರಾಮ್ 700 ಗ್ರಾಮ್ ವರೆಗೂ ಬರ್ತದೆ. ನಾನು ಚಂದ್ರಶೇಖರ ತಾಳ್ತಜೆ, ಪುತ್ತೂರು ತಾಲೂಕಿನ ಉಪ್ಪಿನಡಿ ಗ್ರಾಮದ ಕೃಷಿಕ. ನಾವು ಪೂರ್ಣಾವಧಿ ಕೃಷಿ ಕುಟುಂಬದಿಂದ ಬಂದವನ್ನ. ನಮಗೆ ಒಂದಷ್ಟು ಕೃಷಿಕರಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಕೃಷಿಯೇತರ ಆದಾಯ ಕಡೆಗೆ ಗಮನ ಹರಿಸೋಣ ಅಂತ ಹೇಳುವ ಒಂದು ಆಲೋಚನೆಯಲ್ಲಿದ್ರೆ ಆ ಹಿನ್ನೆಲೆಯಲ್ಲಿ ಒಂದಷ್ಟು ಮಾತು. ನಾನು ನನ್ನ ಬಗ್ಗೆ ಸ್ವಲ್ಪ ಹೇಳಿದ್ರೆ ನಿಮ್ಗೆ ಅದು ಗೊತ್ತಾಗಲಿಕ್ಕಿಲ್ಲ. ನಾನೊಂದು 30 ವರ್ಷ ಕೋಆಪರೇಟಿವ್ ಮೂವ್ಮೆಂಟ್ ಅಲ್ಲಿ ಕೆಲಸ ಮಾಡಿದವ. ಆ ಕೆಲಸ ಮಾಡಿದ ಹಿನ್ನೆಲೆಯಲ್ಲಿ ನಮ್ಗೊಂದು 8 ಎಕರೆ ಒಳ್ಳೆ ಜಾಗವನ್ನು ಮಾರಾಟ ಮಾಡಬೇಕಾಯ್ತು. ಹಾಗ ಗೊತ್ತಾಯ್ತು ಏನಂತಂದ್ರೆ ಸಾಮಾಜಿಕ ಪಂಚಾಯತ್ ಮೆಂಬರ್ಗಳು ತಾಲೂಕು ಮಟ್ಟದಲ್ಲೆಲ್ಲ ಕೆಲಸ ಮಾಡಿದ್ದೆ ನಾನು. ನಮಗೆ ಅದು ಆಗ್ಲಿಕ್ಕಿಲ್ಲ ಇದು ಅಂತ ಹೇಳಿ ಗೊತ್ತಾಯ್ತು. ಕೃಷಿ ಮಾಡಿಕೊಂಡೇ ಮಾಡಿದ್ದು. ಹಾಗಾಗಿ ನಾವು ಯೋಚನೆ ಮಾಡುವವರು ನಾವೇನು ಮಾಡಬೇಕು, ಸಾಮಾಜಿಕ ಚಟುವಟಿಕೆಯಲ್ಲಿ ಒಂದು ಇತಿಮಿತಿಯಲ್ಲಿ ಕೆಲಸ ಮಾಡೋಣ ಅಂತೇಳಿ ನನ್ನ ಒಂದು ಅನುಭವದ ಹಿನ್ನೆಲೆಯಲ್ಲಿ. ಇಲ್ಲ ನಮಗೆ ಕೃಷಿ ಇದಾಗ್ತದೆ, ನಾವು ಬಿಸಿನೆಸ್ಸಿಗೆ ಹೋಗೋಣ ಅಂತೇಳಿ ಒಂದಷ್ಟು ಜನರಿಗೆ ಆಲೋಚನೆ ಆಗ್ತದೆ. ನನಗೆ ಒಂದು ಪೆಟ್ರೋಲ್ ಪಂಪ್ ಇದೆ, ಒಂದು 6-7 ವರ್ಷ ಆಯ್ತು. ಈ ಪೆಟ್ರೋಲ್ ಪಂಪ್ ಮಾಡುವ ಮೊದಲೇ ಅಥವಾ ಟ್ರಾನ್ಸ್ಪೋರ್ಟ್ ಇದೆ, ಒಂದಷ್ಟು ಲಾರಿಗಳಿಗೆ ಅದು ಬಿಟ್ಮೇನು ತಗೊಂಡು ಹೋಗ್ತಾ ಇದೆ. ಅದರಲ್ಲಿ ಈ ಕಾರವಾರದಿಂದ ಬಿಟ್ಮ್ಯಾನ್ ಲೋಡ್ ಮಾಡಿ ವಿಶಾಖಪಟ್ಟಣ ಸೈಡಿಗೆ ಹೋದಾಗ ಒಂದು ಟ್ರಿಪ್ ಅಲ್ಲಿ ನಮಗೆ ಸಿಗೋದು ಒಂದು 40,000 ಸಿಗ್ಬೋದು, ನಮ್ಮ ಡ್ರೈವರಿಗೆ 70,000 ಸಿಗ್ತದೆ. ಹಾಗಂತೇಳಿ ಈಗಲೂ ಇದೆ, ಅದನ್ನ ಬಿಡ್ಲಿಕ್ಕೆ ಆಗುದಿಲ್ಲ, ಇದೊಂದು ಮಾತು. ಹಾಗೆ ಟ್ರಾನ್ಸ್ಪೋರ್ಟ್ ನೀರಿನಲ್ಲಿ ಅವ್ರಿಗೆ ಗೊತ್ತಿರ್ಬೋದು, ಟ್ರಾನ್ಸ್ಪೋರ್ಟ್ ವಹಿವಾಟು ಕಷ್ಟ.
ಪೆಟ್ರೋಲ್ ಪಂಪು ಮಾಡಿತ್ತು. ಒಂದು 6 ವರ್ಷ 7 ವರ್ಷದ ಅನುಭವದಲ್ಲಿ ಹೇಳುದು ನಾನು. ಈ ಪೆಟ್ರೋಲ್ ಪಂಪ್ ಮಾಡಿದ್ರೆ ಸಂಜೆಗೆ ಬ್ಯಾಂಕಿನ ಕ್ಯಾಶಿಯರ್ನಾಗೆ ಲೆಕ್ಕ ಮಾಡ್ಲಿಕ್ಕೆ ಆಗ್ತದಷ್ಟು ಹೊರತು ಏನು ಪ್ರಯೋಜನ ಇಲ್ಲ. ನಮ್ಮಲ್ಲಿ ಹೇಗಂತ ಹೇಳಿದ್ರೆ ಸಾಲ ಉದ್ದರಿ ಕೊಟ್ಟರೆ ಮಾತ್ರ ಡೀಸೆಲ್ ಸೇಲ್ ಆಗೋದು, ಪೆಟ್ರೋಲ್ ಮಾತ್ರ ಕ್ಯಾಶ್ ತಗೊಂಡು ಹೋಗುದು. ಸುಮಾರು ಒಂದು 70 ಲಕ್ಷ ಹೊರಗಿದೆ, ಅದರಲ್ಲಿ ಒಂದು 30 ಲಕ್ಷ ಇನ್ನು ಬರ್ಲಿಕ್ಕಿಲ್ಲ ನನಗೇನು. ಆ ಹಿನ್ನೆಲೆಯಲ್ಲಿ ಇನ್ನೊಂದೇನಂತಂದ್ರೆ, ಕೃಷಿ ಮಾತ್ರ ಇರುವಾಗ ನಾವು ಮನೆಯಲ್ಲಿ, ನನಗೆ 2 ಮಕ್ಕಳು, ಗಂಡು ಮಕ್ಕಳಿದ್ದಾರೆ, ಸೊಸೆ ಇದ್ದಾರೆ, ಮಿಸ್ಸಸ್ ಇದ್ದಾರೆ. ಒಂದೇ ಹೊತ್ತಿಗೆ ಒಟ್ಟಿಗೆ ನಾವು ಊಟ ಮಾಡ್ತಾ ಇದ್ದೇವೆ ನಾವು. ಈಗ ನಮ್ಮ ಊಟದ ಸಮಯ, ತಿಂಡಿ ತಿನ್ನುವ ಸಮಯ ಎಲ್ಲ ವ್ಯತ್ಯಾಸ ಆಗಿದೆ. ಮನಸ್ಸಿಗೆ ನೆಮ್ಮದಿ ಸ್ವಲ್ಪ ಕಡಿಮೆ. ಕೃಷಿ ಆ ಹಿನ್ನೆಲೆಯಲ್ಲಿ ನಾನು ಹೇಳುದು, ನಾವು ಕೃಷಿಕಾದವ ನಮಗೆ ಬಹಳ ನೆಮ್ಮದಿಯ ಬದುಕು ಕಾಣ್ತದೆ. ಯಾರ ಒಂದು ಮುಲಾಜು ಇರುವುದಿಲ್ಲ. ಈಗ ನಮ್ಮಲ್ಲಿ ನ್ಯಾಷನಲ್ ಹೈವೇ ಬದಿಯಲ್ಲಿ ಇರುವುದು ಪೆಟ್ರೋಲ್ ಪಂಪ್. ಈ ಗೌರ್ಮೆಂಟ್ ಆಫ್ ಇಂಡಿಯಾ, ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ ಹೇಳುವ ವೆಹಿಕಲ್ಗಳು ಬರ್ತವೆ. ಅವ್ರು ಬರುದು ಟಾಯ್ಲೆಟ್ ಹೋಗ್ಲಿಕ್ಕೆ. ಟಾಯ್ಲೆಟ್ಗೆ ಹೋದಾಗ ಅಲ್ಲಿ ಟಾಯ್ಲೆಟ್ ಹಾಗೆ ಉಂಟು ಹೀಗೆ ಉಂಟು ಅಂತ ಹೇಳುದು, ನಾವು ಅವರ ಮುಂದೆ ಕೈ ಕಟ್ಟಿ ನಿಲ್ಲುವಂತಹದ್ದು. ಮತ್ತೊಂದು 50 ರೂಪಾಯಿ ಪೆಟ್ರೋಲ್ ಹಾಕಿ ಬಂದವನಂತರೂ ಹಲ್ಲು ಕಿಸಿಬೇಕಾಗ್ತದೆ. ಇದು ಪೆಟ್ರೋಲ್ ಪಂಪ್ ಅಂತ ಹೇಳಿಲ್ಲ, ನಾವು ಯಾವುದೇ ಬಿಸಿನೆಸ್ ಮಾಡಿದಾಗ ಕೂಡ ನಮಗೊಂದು ಸಂಬಳ ಇರೋದೇ ಹೇಳ್ಯಾರ. ನಮ್ಮ ಒಂದು ಸ್ವಲ್ಪ ನಮ್ಮ ಮನಸ್ಥಿತಿ ವ್ಯತ್ಯಾಸ ಮಾಡಿಕೊಳ್ಬೇಕಾಗ್ತದೆ. ಈ ಹಿನ್ನೆಲೆಯಲ್ಲಿ ಕೃಷಿಕ ಆದವನಿಗೆ ಇದು ಯಾವುದೇ ಸಮಸ್ಯೆ ಇರುವುದಿಲ್ಲ. ನಮ್ಮ ಬದುಕು ಚೆನ್ನಾಗಿರ್ತದೆ, ಯಾವುದೇ ತಲೆಬಿಸಿ ಇರುವುದಿಲ್ಲ. ಎಲ್ಲಿ ಕೃಷಿಯೇತರ ಆದಾಯಕ್ಕೆ ನಾವು ಹೋಗ್ಬೇಕು ಅಂತ ಹೇಳಿದ್ರೆ, ನಮ್ಗೆ ಆ ಕೃಷಿಯಲ್ಲಿ 3 ಹೊತ್ತು ಊಟ ಮಾಡ್ಲಿಕ್ಕೂ ಕಷ್ಟ ಅಂತ ಹೇಳಿದ್ದಾಗ ಮಾತ್ರ ನಾವು ಕೃಷಿಯೇತರಕ್ಕೆ ಕಡೆಗೆ ನಾವು ಹೋಗ್ಬೇಕು ಅಂತೇಳಿ ನನ್ನ ಅನುಭವ. ನಾನೊಂದು 50 ಎಕರೆ ಇದ್ದವ ಕೂಡ ಕೃಷಿಯೇತರಕ್ಕೆ ಹೋದಲ್ವ ಅಂತೇಳಿ ತಲೆಬಿಸಿ ಆಗ್ತದೆ ಈಗ. ಈ ಹಿನ್ನೆಲೆಯಲ್ಲಿ ಕೃಷಿಯಲ್ಲಿ ಬೇರೆ ಬೇರೆ ಸಂಗತಿಯಲ್ಲಿ, ಈಗ ಕಾಳುಮೆಣಸು ಬಗ್ಗೆ ಬಹಳಷ್ಟು ನಾವು ಮಾತಾಡಿದ್ದೇವೆ. ಈಗ ಕಾಳುಮೆಣಸಲ್ಲಿ ನಾನು ರಬ್ಬರ್ ನೆಟ್ಟಿದ್ದೇನೆ. ಅದು ಇಲ್ಲಿ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಮ್ಮಲ್ಲಿ ರಬ್ಬರ್ ಇಲ್ಲ. ಈಗ ಧೂಪ 1,500 ಧೂಪ ನೆಟ್ಟಿದ್ದೇನೆ. ಇಲ್ಲಿ ಕೂಡ ಇನ್ನು ಮಾಡುವುದು ಧೂಪ ಬಗ್ಗೆ ಕೂಡ ಅದು ಹೇಗೆ ನಡ್ಬೇಕಾದ್ದು ಅಂತೇಳಿ ಹೇಳಿದ್ರು. ನನ್ನೊಂದು ಅನಿಸಿಕೆ ಏನಂತಂದ್ರೆ, ನಾವು ಯಾವುದೇ ಗಿಡ ನಡುವುದು ಅದರ ತಳಿ ಮತ್ತೆ ಆ ಬೀಜದ ಆಯ್ಕೆ ಬಗ್ಗೆ ನಾವು ಗಮನ ಕಡಿಮೆ ಕೊಡ್ತೇವೆ ಅಂತೇಳಿ ಒಂದು ಅನಿಸ್ತಾ ಇದೆ ನನಗೆ. ಈಗ ಅಡಿಕೆ ತಕೊಂಡ್ರೆ ತಳಿ ಯಾವುದು ಅಂತೇಳಿ ನಮ್ಗೆ ನಿರ್ಧಾರ ಮಾಡ್ಲಿಕ್ಕೆ ಆಗ್ತದೆ. ಆ ಬೀಜದ ಗಿಡದ ಆಯ್ಕೆ ಬಗ್ಗೆ ನಾವು ಗಮನ ಕೊಡುದು ಏನೇನು ಸಾಲುದಿಲ್ಲ ಅಂತ ಹೇಳಿ ನಾವು ಯಾವುದೋ ನರ್ಸರಿ ತರ್ತೇವೆ, ಅಥವಾ ಬೀಜ ಅಡಿಕೆ ತಂದು ನಾವೇ ನರ್ಸರಿ ಮಾಡ್ತೇವೆ. ಆ ಬೀಜ ತರುವಲ್ಲಿ ನಾವು ಎಷ್ಟು ಗಮನ ಕೊಡ್ತೇವೆ ಅಂತೇಳಿ ಇರುವಂತದ್ದು. ಇದು ಉದಾಹರಣೆಗೆ ನಾವು 1,000 ಅಡಿಕೆ ನೆಟ್ರೆ ಅದರಲ್ಲಿ 3 ವರ್ಷದಲ್ಲಿ ಈ ಭಾಗದಲ್ಲಿ ಹಾಗಿರ್ಬೋದು, 3 ವರ್ಷದಲ್ಲಿ ಸಿಂಗಾರ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, 4 ವರ್ಷದಲ್ಲಿ ಬರ್ತದೆ. ಈ 1,000 ಅಡಿಕೆ ಗಿಡ ನೆಟ್ರೆ ಅದರಲ್ಲಿ ಹಬ್ಬ ಅಂತೇಳಿ 300-400 ಮಾತ್ರ 3 ವರ್ಷದಲ್ಲಿ ಸಿಂಗಾರ ಬರುವಂತದ್ದು. ಬಾಕಿ ಇದ್ದದ್ದು ಬರ್ಬೇಕಾದ್ರೆ 5 ವರ್ಷ ಬೇಕು. ಹಾಗೆ ಈಗ 1,000 ಅಡಿಕೆ ಮರ ತೋಟ ನಮ್ಮಲ್ಲಿದ್ರೆ ಅದ್ರ ಒಳ್ಳೆ ಈಲ್ಡ್ ಬರುವಂತದ್ದು 750 ಮಾತ್ರ, ಉಳಿದ 250 ಕಡಿಮೆ ಬರುವಂತದ್ದು. ಯಾಕಾಯ್ತು? ನಾವು ಬೀಜದ ಆಯ್ಕೆ ಮಾಡುವಾಗ್ಲಿ ತಪ್ಪಿತ್ತು ಅಂತ ಹೇಳಿದ್ರು. ಇನ್ನಾದ್ರೂ ಕೂಡ ನಾವು ಏನ್ ಮಾಡ್ತೇವೆ, ಈ ವರ್ಷ ನಮ್ಗೆ ಇನ್ನೊಂದು 500 ಅಡಿಕೆ ಗಿಡ ನಡಬೇಕು ಅಂತೇಳಿ ಯಾರ ತೋಟದಲ್ಲಿ ಒಳ್ಳೇದಿದೆ ಅಲ್ಲಿಂದ ತರ್ತೇವೆ. ಅದು ಮಾಡಬಾರ್ದು. ಯಾಕಂದ್ರೆ ಆ ತೋಟದಲ್ಲಿ ನಮ್ಗೆ ಕೊಡುವರು ಪ್ರಾಮಾಣಿಕ ಇರ್ತಾರೆ. ಅವರ ತೋಟದಲ್ಲಿ ಅವರು 1,500 ನೆಟ್ಟಾಗ ಮೊದಲ 3 ವರ್ಷವ 4 ವರ್ಷ ಬಂದ ಗಿಡಗಳದ್ದನ್ನೇ ಅವರು ನಮಗೆ ಕೊಡುವ ಹಾಗೆ ನಾವು ಅವರಲ್ಲಿ ಒಂದು ಹೇಳ್ಬೇಕು. ನಾವು ಈಗ ನಾವು ಬೀಜದ ಅಡಿಕೆ ತರುವಾಗ ನಾವು ಅಡಿಕೆಗೆ ಎಷ್ಟು ಅಂತೇಳಿ ಅದರಲ್ಲಿ ಸ್ವಲ್ಪ ಬಾರ್ಗೇನ್ ಮಾಡ್ತೇವೆ ಅಷ್ಟು, ಅದ್ರಲ್ಲಿ ಬಾರ್ಗೇನ್ ನಾವು ಮಾಡೋದು ಬೇಡ. ಈಗ ಮುಂದಿನ ವರ್ಷಕ್ಕೆ ನಮಗೆ ಬೀಜ ಬೇಕು ಅಂತೇಳಿ ನಾವು ಈಗಲೇ ಅವರ ತೋಟಕ್ಕೆ ಹೋಗಿ ನಮ್ಗೆ ಅವ್ರ ರೇಟಕ್ಕಿಂತ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಹೇಳುವ, ಅವ್ರು ಯಾವ ಗೊನೆ ತೆಗಿತಾರೆ ಆ ಟೈಮಲ್ಲಿ ನಾವು ಅಲ್ಲಿಗೆ ಹೋಗುದು, ಆ ಗೊನೆಯಲ್ಲಿ ಇರುವಂತದ್ದು ಎಲ್ಲ ನಾವು ತೆಕೊಳ್ಳುದಲ್ಲ, ಅದನ್ನ ಆಯ್ಕೆ ಮಾಡಿ ತೆಕೊಳ್ಳುವ ಸ್ವಾತಂತ್ರ್ಯ ನಮಗೆ ಕೊಡಬೇಕು ಅಂತ ಹೇಳಿ ಅಷ್ಟೆಲ್ಲ ನಾವು ಪ್ರಯತ್ನ ಪಟ್ಟು ಗಿಡ ನಡಬೇಕು ಅಂತ ಹೇಳಿ ನನ್ನ ಆಲೋಚನೆ. ಆ ತರ ನಾನು ಕಾರ್ಯಪ್ರವೃತ್ತರಾಗಿದ್ದೇನೆ. ಅದೇ ತರ ನಾವು ಮೊಳಕೆ ಬಂದಾಗ ಈಗ ಒಂದು 100 ಗಿಡ ನಾವು ಮೊಳಕೆಗಿಟ್ರೆ ಅದರಲ್ಲೊಂದು 90% ಮಾತ್ರ ಮೊಳಕೆ ಬರ್ತದೆ. ಈ 90% ಅಲ್ಲಿ ಒಂದು 50% ಮಾತ್ರ ಬೇಗ ಮೊಳಕೆ ಬಂದಿರ್ತದೆ. ನಾವೇನ್ ಮಾಡ್ಬೇಕು, ಆ ಬೇಗ ಮೊಳಕೆ ಬಂದದ್ದನ್ನು ಮಾತ್ರ ಬೀಜಕ್ಕೆ ನಾವು ಇಟ್ಟುಕೊಳ್ಳೋಣ, ಗಿಡ ಮಾಡ್ಲಿಕ್ಕೆ ಇಟ್ಟುಕೊಳ್ಳೋಣ. ಈ ಹಿನ್ನೆಲೆಯಲ್ಲಿ ನಾವು ಈ ಬಗ್ಗೆ ತಳಿಗಳ ಆಯ್ಕೆ ಮತ್ತು ಬೀಜದ ಗಿಡಗಳ ಆಯ್ಕೆ ಬಗ್ಗೆ ನಾವು ಗಮನ ಕೊಡುವುದು ಬಹಳ ಕಡಿಮೆ ಆಗ್ತದೆ. ಮುಂದಿನ ದಿನಗಳಲ್ಲಿ ನಾವು ಅದನ್ನ ಬಗ್ಗೆ ವಿಶೇಷ ಗಮನ ಕೊಡಬೇಕು ಅಂತೇಳಿ ನನ್ನ ಒಂದು ಅನಿಸಿಕೆ. ನಾನು ಎಲ್ಲರಲ್ಲಿ ನಾನು ಅದನ್ನು ಹೇಳ್ತಾ ಇರುವಂತದ್ದು. ಇನ್ನು ಕಾಳುಮೆಣಸಿನ ಬಗ್ಗೆ ಸಾಕಷ್ಟು ಹೇಳಿದ್ರೆ ಅದ್ರ ಬಗ್ಗೆ ನಾನೇನು ಬಹಳ ದೊಡ್ಡ ಇಲ್ಲಿಯ ರೈತರ ನೋಡಿದ್ರೆ ನಾನು ಅಷ್ಟು ದೊಡ್ಡ ಕಾಳುಮೆಣಸು ಬೆಳೆಗಾರ ಏನಲ್ಲ, ತಕ್ಕ ಮಟ್ಟಿಗೆ ಮಾಡ್ತಾ ಇದ್ದೇನೆ ಅಷ್ಟೇ. ಬೆಂಗಳೂರಿಂದ
KVK ಅವರ ಹೆಡ್ ಅವರು ಚಂದ್ರೇಗೌಡರು ಅಂತ ಬಂದಿದ್ರು. ನಿಮ್ಗೆ ಗೊತ್ತವ್ರು, ಎಲ್ಲರೂ ಬಂದಿದ್ರು. ಅವ್ರು ಹೇಳಿದ್ರು ನಿಮ್ಮ ಕೃಷಿ ಕೊಟ್ಟು ನನಗೆ ಗೊತ್ತಾಯ್ತು ಅಂತ ಅಂದ್ರು. ನನಗೆ ಗೊತ್ತಿಲ್ಲದ ಕೊಟ್ಟು ನನಗೆ ಗೊತ್ತು ಅಂತ ಅಂದ್ರು. ನನಗೆ ಭಾರಿ ಆಶ್ಚರ್ಯ ಆಯ್ತು. ಏನು ಹೇಳ್ತಾ ಇದ್ದಾರಪ್ಪ ಇವರು ಅಂತ. ಅವರ ಟೀಮ್ ಕಳಿಸಿದ್ರು, ನಮ್ಮ ಸಾಯಿಲ್ ಟೆಸ್ಟ್ ಮಾಡಿಸಿ. ನಾವು ತುಂಬ ಪ್ರಯೋಗಕ್ಕೆ ನಾನು ಮಾಡ್ತೇನೆ, ನನ್ನನ್ನು ತುಂಬ ಜನ ಪ್ರಯೋಗ ಮಾಡಿದ್ದಾರೆ. ಅಂದರೆ ಅವ್ರು ಮಾಡೋದು ಸರಿ ಇದೆಯಾ ಏನು ಅಂತ, ಅಂದರೆ ನಮಗೆ ಖುಷಿ ಅದರಲ್ಲಿ. ಹಾಗೆ ಅವ್ರು ಏನು ಹೇಳಿದ್ರು ಅಂತಂದರೆ, ನಿಮ್ಮ ಭೂಮಿ ಎಂದಿಗೂ ಹಾಳಾಗುವುದಿಲ್ಲ. ನೀವೇನು ಹೇಳ್ತಾ ಇದ್ದೀರಿ, ಸುಣ್ಣ ಕೊಡ್ತಾ ಇಲ್ಲ, ಟ್ರೈಕೋಡರ್ಮ ಕೊಡ್ತಾ ಇಲ್ಲ, ಸುಡಮಣಸು ಕೊಡ್ತಾ ಇಲ್ಲ, ಇದೇ ಪ್ರಶ್ನೆನೂ ನಾನು ಕೊಡ್ತಾ ಇಲ್ಲ ಅಂತ ವೇಣುಗೋಪಾಲ್ ಸರ್ ಹತ್ರ ಹೇಳಿದ್ದೆ. ಅವರು ಹೇಳಿದ ಉತ್ತರನೂ ಇವರು ಹೇಳಿದ ಉತ್ತರನೂ ಒಂದೇ. ನೀವು ಸಾಕಷ್ಟು ಸಾವಯವ ಗೊಬ್ಬರ ಕೊಡ್ತೀರಿ, ನ್ಯಾಚುರಲ್ ನೀರನ್ನು ಯೂಸ್ ಮಾಡ್ತೀರಿ, ನಿಮಗೆ ಕೊಡಬೇಕಾಗಿಲ್ಲ, ನಿಮ್ಮ ಭೂಮಿಯಲ್ಲೇ ಇರ್ತದೆ, ಅದು ಡೆವಲಪ್ ಆಗ್ತದೆ ಅಂತ. ಅದೇ ರೀತಿ ಇಲ್ಲಿ ಯಾರಾದರೂ ನೀರಿಲ್ಲ ಅಂತ ಹೇಳಿ ಇದ್ರೆ, ಸ್ವಲ್ಪ ನೀರು ಕಡಿಮೆ ಅಂತ ಇದ್ರೆ, ಎಲ್ಲ ಇಲಾಖೆಗಳಿಂದ ಹಾರ್ಟಿಕಲ್ಚರು, ಕೃಷಿ ಇಲಾಖೆ ಎಲ್ಲ ಇಂದು ಕೃಷಿ ಹೊಂಡಕ್ಕೆ ಅನುದಾನಗಳಿವೆ. ನಿಮಗೆ ಇನ್ನೊಂದು ಮಾತು ಈಗಲೇ ಹೇಳಿಬಿಡ್ತೇನೆ, ಕೃಷಿ ನೀರು ಆವಿ ಆಗೋದಿಲ್ಲ ಅಂತ ಕೇಳ್ತಾರೆ. ನಿಮಗೆ ಎಷ್ಟು ನೀರು ಬೇಕು ಅಂತ ಕ್ಯಾಲ್ಕುಲೇಷನ್ ಮಾಡಿಸಿ ಅಥವಾ ಗೊತ್ತಿದ್ದವರು ಮಾಡಿಕೊಡ್ತಾರೆ. ಇವರು ನಿಮಗೆ ಎಷ್ಟು ಹಿತಮಿತವಾಗಿ, ನಿಮಗೆ 10 ಲಕ್ಷ ಬೇಕಿದ್ರೆ ನೀವು 12 ಲಕ್ಷ ಮಾಡಿ ಅಥವಾ 14 ಲಕ್ಷ ಮಾಡಿ. 4 ಲಕ್ಷ ಹೋಗ್ಲಿ, ಏನಾಗೋದಿಲ್ಲ. ತುಂಬ ಜನ ಕಂಬ ಬಿಸಿ ಆಗುವುದಿಲ್ಲ ಅಂತ ಕೇಳಿದಾಗೆ ಪ್ರತಿಯೊಬ್ಬರು ಬಂದರೆ ನೀರು ಆವಿ ಆಗೋದು ಸಹಜ. ಆವಾಗ ನಾವು ಸ್ವಲ್ಪ ಸಣ್ಣ ವಿಷಯ ಅದನ್ನು ಮನದಟ್ಟು ಮಾಡಿಕೊಳ್ಳಿ. ನೀರು ಲಾಸ್ಟಿಗೆ 15 ದಿವಸಕ್ಕೆ ನೀರು ಇಲ್ಲದವರು ಈ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. ಯಾಕಂತ ಹೇಳಿದ್ರೆ ಇಡೀ ವರ್ಷ ನೀರು ಹಾಕಿ ಲಾಸ್ಟಿಗೆ 15 ದಿವಸ ಡ್ರೈ ಆದರೆ ಆ ರಿಸ್ಕ್ ತಗೊಳ್ಬಾರ್ದು. ನೀವು ಮಾಡಿದಲ್ಲಿ 50% ಕ್ರಾಪ್ ಲಾಸ್ ಆಗುತ್ತೆ, ಕಡಿಮೆಯಲ್ಲಿ ಒಣಗಿ ಹೋಗುತ್ತೆ, ಬಾಡುತ್ತೆ, ನೆಕ್ಸ್ಟ್ ಇಯರಿಗೆ ವಾಪಸ್ಸು ಜೀವ ಬರಬೇಕು. ನೀರಿನ ಬಗ್ಗೆ ತುಂಬ ಗಮನ ಕೊಡಿ. ಮತ್ತೆ ಯಾವ ಕೃಷಿ ಬೇಕಾದರೂ ಮಾಡಿ, ನೀರಾವರಿ ವ್ಯವಸ್ಥೆಯನ್ನು ಮೊದಲು ಅದಕ್ಕೆ ತುಂಬ ಗಮನ ಕೊಡಿ. ಈಗ ನಮ್ಮ ಜಾಗದಲ್ಲಿ ನೀರು ಅದನ್ನು ನೋಡಿ ಸುಮಾರು ಜನ, ನಾನು ಎಷ್ಟು ಜನ ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ಅಷ್ಟು ಜನ ಮಾಡಿದ್ದಾರೆ ಕೃಷಿ ಹೊಂಡಗಳು. ತುಂಬ ಚೆನ್ನಾಗಿ ಮಾಡ್ತಾರೆ. ಅರ್ತ್ ವರ್ಕು ಇದೆಲ್ಲ ಎಷ್ಟು ಕಾಸ್ಟ್ ಅಂದರೆ ಅವರವರ ಜಾಗ ಮೇಲೆ ಹೋಗುತ್ತೆ. ಜಾಗದಿಂದ ಮಣ್ಣು ತೆಗಿಲಿಕ್ಕೆ ಜಾಗ ಇಲ್ಲದೆ ಮಣ್ಣು ದೂರ ಹಾಕಬೇಕಿದ್ರೆ ಸ್ವಲ್ಪ ಟಿಪ್ಪರಿಗೆ ಖರ್ಚು ಜಾಸ್ತಿ ಆಗುತ್ತೆ. ಬಂಡೆ ಇದ್ರೆ ಬಂಡೆ ಹೊಡಿಸ್ಲಿಕ್ಕೆ ಕಷ್ಟ ಆಗುತ್ತೆ. ಅದು ಏನು ಮಾಡೋದಿದ್ದು ಅವರು ಮತ್ತೆ ನಾನು ಪ್ರೈವೇಟಾಗಿ ಅವರ ಯಾವುದೇ ನಂಬರ್ ಕೊಡ್ತೇನೆ, ಅವರು ಅದರ ಬಗ್ಗೆ ಮಾಹಿತಿ ಕೊಡ್ತಾರೆ. ಹೀಗೂ ಸ್ಟ್ರೇಟ್ ಹೊಡಿಯೋದಲ್ಲ, ಸ್ಲ್ಯಾಂಟ್ ಹೇಗೆ ಹೊಡಿಯೋದಲ್ಲ ಬೇಕಿದ್ದವರಿಗೆ, ಅದನ್ನೆಲ್ಲ ಇಲ್ಲಿ ಹೇಳ್ತಾ ಹೋಗ್ತಾ ಇಲ್ಲ. ವಿಷಯ ಏನು ಅಂತಂದರೆ, ನೀರಿನ ಬಗ್ಗೆ ಪ್ರಧಾನ ಹಿತಮಿತವಾಗಿ ಬಳಸಿ. ನಾವು ನೀರನ್ನು ಪೋಲು ಮಾಡ್ತಾ ಇದ್ದೇವೆ. ಇಲ್ಲಿ ಸ್ವಲ್ಪ ತಂಪಿನ ವಾತಾವರಣ ಇದೆ. ನಮ್ಮಲ್ಲಿ ಸ್ಟ್ರೆಸ್ ಕೊಡುವ ಕಾನ್ಸೆಪ್ಟೇ ಇಲ್ಲ. ಎಷ್ಟು ದಿವಸ ಅಂತ ಹೇಳಿ ನಾವು ಅಡಿಕೆಗೆ ಕೊಡ್ತಾನೆ ಇರಬೇಕಾಗ್ತದೆ. ಅಡಿಕೆಗೆ ಮಳೆ ಬರುವಲ್ಲಿಯೂ ಕೊಡ್ತೇವೆ, ಕಾಳು ಮೆಣಸಿಗೆ ಕೊಡ್ತೇವೆ. ಅದೇ ರೀತಿ ನಾನು ರಬ್ಬರಲ್ಲಿ ಮಾಡಿದ್ದೇನೆ, 600 ರಬ್ಬರಲ್ಲಿ. ಅಲ್ಲಿ ದಿವಸಗಳು ಅದು ಪೂರ ಹೇಳಿಬಿಡ್ತಾರೆ. ನೀರಾವರಿ ಪದ್ಧತಿ ಬಗ್ಗೆ ಹೇಳಿ ಅಂತ ಹೇಳಿದ್ದಾರೆ ಕ್ವಶನ್. ನಮ್ಮಲ್ಲಿ ಸ್ಟ್ರೆಸ್ ಕೊಡುವ ಪದ್ಧತಿ ಇಲ್ಲ, ಅಗತ್ಯನೂ ಇಲ್ಲ. ಇಲ್ಲಿ ನೀವು ಡ್ರೆಸ್ ಕೊಡೋದು, ತೋಟದಲ್ಲಿ ಇದ್ರೆ ನೀವು ಹೇಗೆ ಕೊಡ್ತೀರಿ ನಮ್ಗೆ ಗೊತ್ತಿಲ್ಲ. ಇಲ್ಲಿ ಕೊಡ್ತೀರಾ? ಕೊಡ್ಲಿಕ್ಕೆ ಬರೋದಿಲ್ಲ. ಅದೇ ಮೊನಕೊರ್ಬು ಇದೆ ಮಾಡ್ಬೋದು. ಅದು ಏನು ನಾನು ಹೇಳಿದಲ್ಲ, ಅವರವರ ಏರಿಯಾಕ್ಕೆ ಏನು ಬೇಕೋ ಹಾಗೆ ಮಾಡ್ಕೊಳ್ಳಿ. ನಮ್ಮಲ್ಲಿ 40-42 ಡೆಂಗ್ಯೂ ಅದರಷ್ಟಾಗಿ ಸೆಕೆ ಆಗ್ತದೆ ಅದಕ್ಕೆ. ಈಗ ಎಷ್ಟೋ ಜನ ವಿಜ್ಞಾನಿಗಳು ಬಂದು ನೀವು ಸ್ಟ್ರೆಸ್ ಕೊಡಿ, ನಾವು ಬಂದು ನಮ್ಮ ಮೆಣಸು ನಾವು ಎಷ್ಟು ದಿವಸ ಸ್ಟ್ರೆಸ್ ಕೊಟ್ರೆ ಅಂತ ಕೇಳ್ತಾ ಇದ್ರು. ನಾವು ಸ್ಟ್ರೆಸ್ ಅಂದ್ರೆ ನಮಗೆ ವಿಷಯನೇ ಗೊತ್ತಿಲ್ಲ, ನಾವು ಸ್ಟ್ರೆಸ್ಸಲ್ಲೇ ಇರುವವರ ಮಾತ್ರ. ನಿಮ್ಮ ಊರಲ್ಲಿ ಯಾವುದು ಒಳ್ಳೆ ಫಸಲು ಬರ್ತದ, ಯಾವ ವೆರೈಟಿ, ಅದನ್ನೇ ಮಾಡಿ. ನಾವೆಲ್ಲ ಪಣಿಯೂರು ಒಂದು ಬಿಟ್ಟು ಬೇರೆ ಯಾವುದಕ್ಕೂ ಹೋಗ್ತಾ ಇಲ್ಲ. 1-2 ಬಳ್ಳಿಗಳು ಇರ್ಬೋದು. ನಾನು ಆಗ ಹೇಳಿದಾಗೆ ISR ಅಥವಾ ಸಿಗಂದಿನಿ ಒಂದು ಬಳ್ಳಿ ಇದೆ ನನ್ನ ಹತ್ರ, ಎಲ್ಲವೂ ಇದೆ, ಕರಿಮುಂಡನೂ ಇದೆ. ಆದರೆ ನಾನು ನೋಡ್ತಾ ಇದ್ದೇನೆ, ಕಂಬಗಳಿಗೆ ಟಾಪ್ ಶೂಟ್ ಅತಿ ಮುಖ್ಯ. ಯಾವುದೇ ಬಳ್ಳಿ ಆಗಲಿ ಟಾಪ್ ಶೂಟ್ ಯಾಕೆ ಮುಖ್ಯ ಅಂತಂದ್ರೆ, ಇಲ್ಲಿ ನೋಡಿದ್ರಿಗೂ ಸಾಕು, ಇಲ್ಲದೆ ಶ್ರೀಧರನಲ್ಲಿಗೆ ಹೋಗಿ ನೋಡಿ, ಅದರ ಸೈಡ್ ಬ್ರಾಂಚಸ್ ಉದ್ದ ಬರುತ್ತೆ. ಒಂದೇ ಕೈಯಲ್ಲಿ ಒಂದು 35 ಹುತ್ತುಗಳ ಗೆರೆಗಳ ಬರ್ತದೆ ಮ್ಯಾಕ್ಸಿಮಮ್. ಆವಾಗ ನಿಮಗೆ ಈಲ್ಡ್ ಜಾಸ್ತಿ ಬರುತ್ತೆ. ಮೆತೆಗಿರಿ ಅಂತ ಹೇಳ್ತಾ ಇರ್ತಾರೆ, ಅನುಭವಿಸ್ತಾರೆ ಹೇಳ್ತಾರೆ. ನಾನು ಹೋಗಿಲ್ಲ, ಹಾಗೆ ಹೋದದ್ದು ಇದೆ. ಹೋಗೋದ್ರಿಂದ ಪ್ರಯೋಜನ ಒಂದೇ. ನೀವು ಸರಿಯಾದ ಗೊಬ್ಬರ ಕೊಟ್ಟರೆ, ಮುಖ್ಯವಾಗಿ ಬಳ್ಳಿಯ ಬುಡಗಳಿಗೆ ಸರಿಯಾಗಿ ಗೊಬ್ಬರ, ನ್ಯೂಟ್ರಿಷನು ಮ್ಯಾನೇಜ್ಮೆಂಟ್ ಮಾಡಿದರೆ ನಿಮಗೆ ಯಾವ ಅಗತ್ಯವಿಲ್ಲ, ಅದು ಅದಾಗಿಯೇ ಹೋಗುತ್ತೆ.
ನೀವು ಕಮ್ಮಿ ಕೊಟ್ಟು ಸ್ಟ್ರೆಸ್ ಕೊಟ್ಟು ತುದಿ ಜಿಟ್ಟಿದ್ರೆ 2 ರಿಂದ 3 ತಿಂಗಳ ಅದರ ಗ್ರೋತ್ ನಿಂತು ಬಿಡುತ್ತೆ. ಮತ್ತೆ ಯಾವ್ದು ಅಗತ್ಯ ಉಂಟು ಅದನ್ನೆಲ್ಲ ಮಾಡ್ತಾ ಹೋಗ್ಬೇಕಾಗ್ತದೆ. ಆಮೇಲೆ ಇಲ್ಲಿ ತುಂಬಾ ಹೆಸರಾಕಿದ್ದಾರೆ, ಮಲ್ಲಿಗೆ ಸರ, ಅದು ಇದು ಸಿಗಂದಿನಿ ಅಂತ. ನಾವು ಒಂದು ವಿಚಾರ ನಾನು ಫಸ್ಟಿಗೆ ಹೇಳಿದೆ, ನಾನು ಮಾಡಿದ್ದು ನನ್ನ ಅನುಭವಗಳನ್ನು ಮಾತ್ರ ಹೇಳೋದು ಅಂತ. ಇದರ ಬಗ್ಗೆ ಎಲ್ಲ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ. ಆದರೆ ಪಣಿಯೂರು ಒಂದು ದಿ ಬೆಸ್ಟ್ ಯಾವುದೇ ತಳಿಗಳಿಗಿಂತ. ಮತ್ತೆ ನೀವೇ ಒಂದು 100 ಕಂಬ ಹಾಕೋದಕ್ಕೆ 2 ನಿಮಗೆ ಏನು ಖುಷಿಗಂತ ಅದನ್ನು ಹಾಕಿ ನೋಡ್ಕೊಳ್ಳಿ, ನಿಮಗೆ ಅನುಭವ ಬರುತ್ತೆ. ಕಾಳು ಮೆಣಸಿಗೆ ಗೊಬ್ಬರ, ಸಮಯ, ನೀರು ನಿರ್ವಹಣೆ. ಈಗ ನೀರಿನ ಬಗ್ಗೆ ನಾವು ತೋಟಕ್ಕೆ ದಿವಸಗಳು ನಮ್ದು ಏನು ನಾನು ಹೇಳಿದೆ ಆಟೋಮೇಷನ್ ಇದೆ ಅಂತ. ಆಟೋಮೇಷನ್ ಅಲ್ಲಿ 2 ವ್ಯವಸ್ಥೆ ಇದೆ, ತುಂಬಾ ವ್ಯವಸ್ಥೆ ಇದೆ. ನಿಮಗೆ ಒಂದು ಪ್ಲಾಟಿಗೆ 4 ದಿವಸಕ್ಕೊಮ್ಮೆ ನೀರು ಬೇಕು ಅಂತಲೂ ಸೆಟ್ ಮಾಡಿ ಇಡ್ಲಿಕ್ಕೆ ಆಗ್ತದೆ. ಅಥವಾ ಇಲ್ಲಿಗೆ ಅರ್ಧ ಗಂಟೆ, ಇಲ್ಲಿಗೆ 45 ನಿಮಿಷ, ಮತ್ತೊಂದು ಕಡೆಗೆ 1.5 ಗಂಟೆ, ತೆಂಗಿನ ಮರಕ್ಕೆ ಇಷ್ಟು ಎಲ್ಲ ಇದೆ ವ್ಯವಸ್ಥೆ. ನಾವು ಏನು ಮಾಡಿದ್ದೇವೆ ಅಂತ ಹೇಳಿದ್ರೆ, ಫಸ್ಟಿಗೆ ನಾವು ಮಳೆಗಾಲದಲ್ಲಿ ನೀರು ಕೊಡ್ತೇನೆ ಅಂತ ನಾನೊಂದು ವಿಡಿಯೋದಲ್ಲಿ ಹೇಳಿರ್ಬೋದು. ಅದು ತುಂಬಾ ಕಾಂಟ್ರವರ್ಸಿ ಆಯಿತು. ನನ್ನ ಒಂದು ಶಬ್ದ ಕೇಳಿ ಅವರು ಹೇಳಿ, ಯಾಕೆ ಕೊಡ್ತೀರಿ ಮಳೆಗಾಲದಲ್ಲಿ ಅಂತ ಅದನ್ನು ಹೇಳಿದ್ದೆ ನಾನು. ಅದನ್ನು ಇಲ್ಲಿ ವಾಪಸ್ ಹೇಳ್ತೇನೆ. ನಾನು ಆಗಸ್ಟಲ್ಲಿ 2023-24 ಅಂಕೇಗೌಡ ಸರ್ ನಮ್ಮ ಅಪ್ಪಂಗಳ ಡೈರೆಕ್ಟರ್ ಫಸ್ಟ್ ಟೈಮು ನಮ್ಮಲ್ಲಿ ಬಂದಿದ್ರು. ಬರುವಾಗ ಸಾಯಂಕಾಲ 5 ಗಂಟೆ ನಾನು ನನ್ನ ತೋಟದಲ್ಲಿ ನೀರು ಹೋಗ್ತಾ ಇತ್ತು ಆಗಸ್ಟಲ್ಲಿ. ಆ ಸಲ 20 ದಿವಸ ನಮ್ಮ ಊರಲ್ಲಿ ಮಳೆ ಬಂದಿಲ್ಲ ಆಯ್ತು. 10 ದಿವಸ ಮಳೆ ಬಾರದಿದ್ರೆ ನಾವು 10 ರಿಂದ 15 ನಿಮಿಷ ಮೇಲಿನ ಪದರ ಒದ್ದೆ ಆಗುವಾಗ ಅಡಿಪಸೆ ಇರ್ತದೆ ಕೊಡ್ತೇವೆ. ಇಲ್ಲದಿದ್ರೆ ಏನಾಗ್ತದೆ ಅಂತಂದ್ರೆ, ಈ ಮೆಣಸಿನ ಬಳ್ಳಿ ಅರವಿಂದ ಮುಳ್ಳಗಚ್ಚಿ ಅವರು ಹೇಳಿದ್ರಾಗ್ಲಿ, ಬಹಳ ಸೂಕ್ಷ್ಮ, ಬಹಳ ಕಷ್ಟ, ಸಣ್ಣ ಮಗುವಿನಾಗೆ ದಿವಸ ನೋಡ್ತಾ ಇರ್ಬೇಕು. ಅದು ಎಷ್ಟು ಒಳ್ಳೇದು ಬರ್ತದೋ ಅಷ್ಟೇ ಬೇಗ ಹಾಳು ಆಗುತ್ತೆ. ನಿಮಗೆ ನಮ್ಮಲ್ಲಿ ನಾನೊಂದು ಹೇಳೋದು, ಈ ಬಳ್ಳಿಗಳು ಹಳದಿ ಆಗೋದು ಅಥವಾ ರೂಟ್ ಡ್ಯಾಮೇಜ್ ಆಗೋದೆಲ್ಲ ಯಾವಾಗ ಗೊತ್ತಾಗೋದು ಅಂದ್ರೆ ಮಳೆ ಬಿಟ್ಟ ಕೂಡಲೇ ನವೆಂಬರ್. ನನ್ನ ಬಳ್ಳಿ ಎಲ್ಲ ಹಳದಿ ಆಯ್ತು, ಅರಿಶಿನ ಆಯ್ತು, ಏನು ಮಾಡೋದು, ಗೋಡ ಬಿಡೋದ, ತುಂಬಾ ಕಾಲಗಳು ನನಗೆ ಬರ್ತದೆ. ನಮಗೆಲ್ಲ ಅನುಭವ ಆಗಿದೆ ಬಿಡಿ. ನಾನು ಅದಕ್ಕೆ ಹೇಳೋದು, ನೀವು ಯಾವಾಗಲೂ ವರ್ಷದ 365 ದಿವಸವೂ ಈ ಆಟೋಮೇಷನ್ ಮಾಡಿದ್ರೆ ನೀರಾವರಿ ಅಷ್ಟೇ ಚಾಲು ಮಾಡ್ಲಿಕ್ಕೆ ಆಗ್ತದೆ. ನಮ್ಮಲ್ಲಿ 10 ದಿವಸ ಮಳೆ ಬಾರದಿದ್ರು ನಾವು 15 ನಿಮಿಷ ನೀರು ಕೊಡ್ತೇವೆ. ಆವಾಗ ನಿಮ್ಮ ಬಳ್ಳಿಗೆ ಯಾವುದೇ ಸ್ಟ್ರೆಸ್ ಆಗೋದಿಲ್ಲ. ಅದು ಒಳ್ಳೆ ಮಳೆಗೆ ನೆನೆದು ಅದೇ ಅಭ್ಯಾಸ ಆಗಿರ್ತದೆ. ಏಕದಮ್ಮು ಬಿಸಿಲು ಬಂತು 1 ವಾರ ಅಂತಂದ್ರೆ ನಮಗೆ ಬಿಸಿಲಲ್ಲಿ ಹೋಗಿ ನಿಲ್ಲಿಕ್ಕೆ ಆಗ್ತದೆ. ತಂಪಲ್ಲಿ AC-ಯಲ್ಲಿ ಇದ್ದವರಿಗೆ ಬಿಸಿಲಲ್ಲಿ ಹೋಗಿ ನಿಲ್ಲಿಕ್ಕೆ ಆಗ್ತದೆ. ಅದೇ ರೀತಿ ನೀರು ಕೊಡ್ತೇವೆ ನಾವು, ದಿವಸಗಳು ನೀರು ಕೊಡ್ತೇವೆ. ಮತ್ತೆ ನವೆಂಬರ್ ಡಿಸೆಂಬರ್ ಬಿಸಿಲು ತುಂಬಾ ಇರುವಾಗ ನೀರನ್ನು ಹೀರಿಕೊಳ್ಳುವುದಿಲ್ಲ ಬೇರುಗಳು. ತಂಪಿನ ವಾತಾವರಣ ಸಾಯಂಕಾಲ ಕೊಟ್ಟರೆ ಒಳ್ಳೇದು. ಯಾಕೆಂದ್ರೆ ಬೆಳಿಗ್ಗೆವರೆಗೂ ತಂಪಿರ್ತದೆ. ನೀವು ಬೆಳಿಗ್ಗೆ 6 ಗಂಟೆಗೆ ಕೊಟ್ಟರೆ 10 ಗಂಟೆಯಿಂದ ಬಿಸಿಲೇ ಬರೋದು ಜಾಸ್ತಿ. ಸಾಯಂಕಾಲ ಕೊಟ್ಟರೆ ಒಳ್ಳೇದು. ಆದ್ರೆ ಹೆಚ್ಚಿನವರಿಗೆ ಪ್ಲಾಟ್ ದೊಡ್ಡದಿದ್ರೆ ಇಷ್ಟು ಹೊತ್ತಂತಲ್ಲ, ಇಡೀ ದಿವಸ ಕೊಡ್ಬೇಕಾಗ್ತದೆ. ಆಮೇಲೆ ಯಾವುದೇ ವಿಚಾರ ಇದ್ರು ನಮಗೆ ಕರೆಂಟಿನ ಹೇಗಿರ್ತದೆ, ಆಟೋಮೇಷನ್ ಮಾಡೋದಿದ್ರು ಅಷ್ಟೇ. ನಿಮ್ಮಲ್ಲಿ ವೋಲ್ಟೇಜ್ಗಳೆಲ್ಲ ಸರಿಬೇಕು. ಸುಮ್ಮಗೆ ವೋಲ್ಟೇಜ್ ಕಮ್ಮಿ ಡೌನ್ ಇದ್ದಲ್ಲೆಲ್ಲ ಅದು ಸರಿ ವರ್ಕ್ ಆಗೋದಿಲ್ಲ. ಆಮೇಲೆ ನಿಮ್ಗೆ ಆಟೋಮೇಷನ್ ಅಲ್ಲಿ ಇದರಲ್ಲಿ ಆ್ಯಪ್ ಅಲ್ಲೇ ಕಾಣುತ್ತೆ ಎಷ್ಟು ಕರೆಂಟ್ ಇದೆ, ವೋಲ್ಟೇಜ್ ಯಾವ ಲೈನ್ ಫಾಲ್ಟ್ ಇದೆ ಎಲ್ಲವೂ ಅದರಲ್ಲೇ ಕಾಣುತ್ತೆ. ಅದರೊಟ್ಟಿಗೆ ನೀವು ಎಲ್ಲಿಗೆ ಎಷ್ಟು ನೀರು ಹೋಗಿದೆ ಅಥವಾ ಎಷ್ಟು ನೀರು ಹೋಗ್ಲಿಕ್ಕೆ ಬಾಕಿ ಇದೆ, 1 ತಿಂಗಳ ಹಿಂದೆ ಎಷ್ಟು ನೀರು ಬಿಟ್ಟಿದ್ದೀರಿ, ಈ ವರ್ಷ ಟೋಟಲ್ ಎಷ್ಟು ನೀರು ಲೀಟರ್ ಹೋಗಿದೆ ಅಂದ್ರೆ ಎಲ್ಲವೂ ಲೆಕ್ಕಾಚಾರಕ್ಕೆ ಬಿದ್ದು ಬಿಟ್ಟಿದೆ. ಈಗ ಅದು ಒಳ್ಳೇದಾಗ್ತದೆ. ವೀಡ್ ಮ್ಯಾಟ್ ಹಾಕಿದ್ರೆ ಏನು ಪ್ರಯೋಜನ ಅಂತ ನಿಮ್ಗೆ ಗೊತ್ತಲ್ಲ. ಗೊಬ್ಬರ ತೊಳೆದು ಹೋಗೋದಿಲ್ಲ, ಕಳೆ ಬರೋದಿಲ್ಲ, ವಿಚಾರಗಳೆಲ್ಲ ಇದೆ. ಈಗ ನಮ್ದು ಏನಾಗಿದೆ ಅಂತ ಹೇಳಿದ್ರೆ, ಈಗಿನ ಪರಿಸ್ಥಿತಿಯಲ್ಲಿ ಒಂದು ಸಣ್ಣ ಹಿಡುವಳಿದಾರಿಗೆ ಓಕೆ, ದೊಡ್ಡವರಿಗೆ ಏನಾಗ್ತದೆ, ಈಗ ದೊಡ್ಡದೊಂದು ಹಾಗಲ್ಲ, ಒಂದು 2,000, ನಮ್ಮ ಹತ್ರ 7,000 ಬುಡ ಇದೆ. ಈ 7,000 ಬುಡಕ್ಕೆ ನಾವು ವರ್ಷಕ್ಕೆ 3 ರಿಂದ 4 ಸಲ ಗೊಬ್ಬರ ಕೊಡ್ತೇವೆ. ತೆಗೆಯುವುದು ಹಾಕೋದೇ ದೊಡ್ಡ ಕೆಲಸ. ನಮ್ಮ ಕೆಲಸದವ್ರು ಏನ್ ಹೇಳ್ತಾರೆ, ಮೊದಲೇ ಎಲ್ಲ ಕೆಲಸ ಆಗ್ತಾ ಇಲ್ಲ, ಈ ತೆಗೆದು ಹಾಕೋದ್ರಲ್ಲಿ ನಮಗೆ ಇದಾಗ್ತಾ ಇಲ್ಲ. ಈಗ ಸದ್ಯಕ್ಕೆ ನಾನು ತೆಗೆದು ಇಟ್ಟಿದ್ದೆ, ಒಮ್ಮೆ ವಾಪಸ್ ಹಾಕ್ಲಿಕ್ಕೆ ಆಗುವಾಗ ಮತ್ತೊಮ್ಮೆ ಹಾಕುವ ಗೊಬ್ಬರ ಕೊಡೋ ಟೈಮೇ ಬಂತು. ಹಾಗೆ ಸುಮಾರು ಪ್ರಾಕ್ಟಿಕಲ್ ಆಗಿ ಕೆಲವು ವಿಷಯಗಳು ಒಳ್ಳೇದಿದ್ರು ಮಾಡ್ಲಿಕ್ಕೆ ನಮಗೆ ಕಷ್ಟ ಆಗ್ತದೆ. ನೀವು ಒಂದು 500 ಸಸಿ, ಆಮೇಲೆ ಈ ಕಂಬಗಳಿಗಂತೂ ನೀವು ಹಾಕೋದು ಬೆಸ್ಟ್. ಸಿಮೆಂಟ್ ಅಂದ್ರೆ ಅದಕ್ಕೆ ಅವಾಗವಾಗ ಗೊಬ್ಬರ ಕೊಡ್ಬೇಕಾಗಿಲ್ಲ. ಆದ ಕಾರಣ ಸಿಮೆಂಟ್ ಬೋಲುಗಳಿಗೆ ಬೆಸ್ಟ್, ಏನು ತೊಂದರೆ ಇಲ್ಲ.
ನಾವು ಆ 4mm ಲ್ಯಾಟ್ರಲ್ ಪೈಪನ್ನು ಮಾತ್ರ ಹೊರಗೆ ಇಟ್ಟಿದ್ದೇವೆ. ಆದ ಕಾರಣ ನಿಮಗೆ ಯಾವ ಸಮಸ್ಯೆಯೂ ಆಗೋದಿಲ್ಲ. ಆದರೆ ಹಳೆ ತೋಟಗಳಲ್ಲಿ ಸ್ವಲ್ಪ ಕಷ್ಟ, ಅಂದರೆ ಓಲ್ಡ್ ಅಂದರೆ ನಮ್ಮದು ಪ್ಲಾನಿಂಗ್ ಇಲ್ಲದ ತೋಟಗಳಲ್ಲಿ ನಾವು ಹಾಕಿಲ್ಲ, ಯಾಕಂದರೆ ಮೇಲೆ ಇದೆ, ಸ್ವಲ್ಪ ಸಮಸ್ಯೆಯೂ ಆಗ್ತಾ ಇದೆ. ಅಂದರೆ ಅಲ್ಲಿ ನಮ್ಮ ತೋಟದಲ್ಲಿರುವಂಥ ಮರಗಳು ಸಹ ಒಂದೇ ಲೈನಲ್ಲಿಲ್ಲ, ಒಂದೇ ಇದರಲ್ಲಿಲ್ಲ ಅಂತ ಆಗಿರ್ತದೆ. ವಸ್ತು ಮಾಡುವವರು ಅಂಡರ್ಗ್ರೌಂಡ್ ಮಾಡಿದರೆ ಒಳ್ಳೆಯದು. ಕಾಳುಮೆಣಸಿನ ಕಡ್ಡಿಯನ್ನೇ ವಿ ಶೇಪ್ಗೆ ಕಟ್ ಮಾಡಿ ಕೂರಿಸಿದ್ರೂ ಆಗ್ತದೆ, ಅಥವಾ ನೀವು ಸೈಡ್ ಈ ರೀತಿ ಎರಡನ್ನು ಒಂದೊಂದು ಭಾಗ ಈ ರೀತಿ ಕೆತ್ತಿ ಹೀಗೆ ಕೂರಿಸಿದ್ರೂ ಆಗ್ತದೆ, ಅಥವಾ ನೀವು ಕಾಳುಮೆಣಸಿನ ಕಡ್ಡಿಯನ್ನ ವಿ ಮಾಡಿ ಕೆಳಗೆ ಹಿಪ್ಲಿ ಗಿಡವನ್ನ ಚೂಪ್ ಮಾಡಿ ಅದಕ್ಕೆ ಮೇಲಿಂದ ಇಟ್ಟರೂ ಆಗ್ತದೆ. ಆಲ್ಮೋಸ್ಟ್ ಎಲ್ಲ ರೀತಿಯದು ಆಗ್ತದೆ, ಯಾವುದು ಏನು ತೊಂದರೆ ಆಗುದಿಲ್ಲ. ನಮ್ಮಲ್ಲಿ ಸಾಧಾರಣ 15 ವರ್ಷ 2009ರಿಂದ ನೆಟ್ಟಂತ ಗಿಡ ಇದೆ. ಈ ವಿ ಗ್ರಾಫ್ಟಿಂಗ್ ಮಾಡೋದಲ್ಲಿ ಅದು ಬಳ್ಳಿ ಬೆಳ್ಕೊಂತ ಬಂದಾಗೆ ಏನು ಕಸಿ ಕಟ್ಟಿ ಬಿಟ್ಟು ಹೋಗ್ತದೆ ಅಂತ ಹೇಳ್ತಾರೆ. ನಮ್ಮಲ್ಲಿ ಇಷ್ಟವರೆಗೆ ಒಂದು ಬಳ್ಳಿ ಬಿಡ್ಲಿಲ್ಲ, ನಮಗೆ ಆ ಅನುಭವ ಆಗಲಿಲ್ಲ. ಸೊ ನನ್ನ ಅಭಿಪ್ರಾಯದಲ್ಲಿ ಅದು ಏನು ತೊಂದರೆ ಇಲ್ಲ. ಇನ್ನು ಹೈಟ್ ಮೇಂಟೈನ್ ಮಾಡೋದಿದ್ರೆ ಕನಿಷ್ಠ ಪಕ್ಷ 1.5 ಅಡಿ ಎತ್ತರಕ್ಕೆ ಬೇಕು ಭೂಮಿಯಿಂದ. ಮತ್ತೆ ನೆಡುವಾಗ ಅಡಿಕೆ ಮರಕ್ಕೆ ನಾವು ಎಷ್ಟು ಟಚ್ ಮಾಡಿ ನೆಡ್ತೇವೋ ಅಷ್ಟು ಒಳ್ಳೇದು. ಸೊ ಅಡಿಕೆ ಗೊನೆ ಬಿದ್ದಾಗ, ಅಡಿಕೆ ಸೋಗೆ ಬಿದ್ದಾಗ, ಈ ಹಾಳೆಯ ಬುಡ ತಾಗಿದಾಗ ತುಂಡಾಗುವಂತ ಚಾನ್ಸಸ್ ಇರ್ತದೆ. ಹಾಗಾಗಿ ಕನಿಷ್ಠ 1.5 ಅಡಿ ಅಂತೂ ಬೇಕೇ ಬೇಕು. ಎಷ್ಟು ಅಡಿಯೂ ಇಡ್ಬೋದು ನೀವು, 2 ಅಡಿ 3 ಅಡಿ ಬೇಕಾದ್ರೂ ಇಡ್ಬೋದು. ಆದರೆ ನೀವು ಹೈಟ್ ಜಾಸ್ತಿ ಮಾಡಿದಾಗೆ ನಿಮಗೆ ಕ್ರಾಪ್ ಅಲ್ಲಿ ಕಮ್ಮಿ ಆಗ್ತದೆ. ಸೊ 1.5 ಅಡಿ ಹೈಟ್ ಮಿನಿಮಮ್ ಇಡುದು ಸೂಕ್ತ. 1.5-2 ಅಡಿ ಇಡ್ಬೋದು. ಹಿಪ್ಪಲಿ ಗಿಡಕ್ಕೆ ಕೂಡ ನೆಮಟೋಡ್ಸ್ ಬರ್ತದೆ. ಈ ಇರುವೆಗಳು ಅದನ್ನು ಕ್ಯಾರಿ ಮಾಡ್ತವೆ. ಇವರು ಹೆಚ್ಚು ವಿವರಿಸಬಹುದು ಅದ್ರ ಬಗ್ಗೆ ವೈಜ್ಞಾನಿಕವಾಗಿ. ಸೊ ಒಂದಷ್ಟು ರೋಗಗಳು ಅದಕ್ಕೂ ಬರ್ತದೆ, ಅದೇನು ಚಿರಂಜೀವಿ ಅಲ್ಲ, ಅದಕ್ಕೊಂದು ಆಯುಷ್ಯ ಅಂತ ಹೇಳಿ ಉಂಟು. ಅದು ಯಾವಾಗಲೂ ಸಾಯ್ತದೆ, ಏನೋ ಕಾರಣಕ್ಕೆ ಸಾಯ್ತದೆ, ಏನೋ ರೋಗ ಬರ್ತದೆ. ಸೊ ಅದು ಬದುಕಿ ಉಳಿತದೆ ಅಂತ ಹೇಳಲ್ಲ, ಯಾವಾಗ ಸಾಯ್ತದೆ ನೀವು ರಿಪ್ಲೇಸ್ ಮಾಡಬೇಕಾಗ. ಅದ್ರ ಬದಲಿಗೆ ನಾನಾಗ ಹೇಳಿದಾಗೆ 4-5 ಕಸಿ ಗಿಡಗಳಿದ್ರೆ ಒಂದು ಸತ್ತರು ಇನ್ನೊಂದು ಬದುಕಿ ಉಳಿತದೆ. ಮದರ್ ಪ್ಲಾಂಟ್ ಒಂದೇ ಆಗುದಿಲ್ಲ. ಈಗ ಮದರ್ ಪ್ಲಾಂಟ್ ಒಂದೇ ಆದ್ರೆ ನೀವು ಬಂದಂತ ಚಿಗುರಿಗೆ ಕಟ್ಟುವಾಗ ನೆಲದಿಂದ ಮೇಲೆ ಇರುವಂತ ಈ ಕಾಂಡದಲ್ಲಿ ಏನು ಚಿಗುರು ಬಂದಿರ್ತದೆ ಅದಕ್ಕೆ ಕಟ್ಟಿದ್ರೆ, 2 ಕಟ್ಟಿದ್ರೆ ಸ್ಟೆಮ್ ಒಂದೇ ಆಗ್ತದೆ. ನ್ಯೂಟ್ರಿಯೆಂಟ್ಸ್ ಏನು ಅಪ್ಟೇಕಿಂಗ್ ಮಾಡಬೇಕು ಒಂದೇ ಸ್ಟೆಮ್ ಅಲ್ಲಿ ಅಪ್ಟೇಕಿಂಗ್ ಆಗಬೇಕು, 2 ಬಳ್ಳಿಗೆ ಸಪೋರ್ಟ್ ಆಗುದಿಲ್ಲ. ಅದಕ್ಕೆ ನೆಲದಿಂದ ಅಡಿಯಿಂದಲೇ ಬರ್ತದೆ ಗಿಡ. ಅದರಲ್ಲಿ ನೀವು ಯಾವಾಗ ನೀರು ಮತ್ತು ಗೊಬ್ಬರ ಸಾಕಷ್ಟು ಕೊಡ್ತೀರಿ ಆಗ ಅದು ಸೊಕ್ಕಿ ಬರ್ತದೆ ಚಿಗುರು ಅಡಿಯಿಂದ. ನೀರು ಗೊಬ್ಬರ ಕಮ್ಮಿ ಆದಾಗ ಅದು ಕೂಡ ಹೆಚ್ಚು ಬೆಳವಣಿಗೆ ಅಗ್ರೆಸಿವ್ ಆಗಿ ಬರುವುದಿಲ್ಲ. ನೀವೇನ್ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಮಾಡ್ತೀರಿ ಅದ್ರ ಮೇಲೆ ಅದ್ರ ಚಿಗುರುಗಳ ಪ್ರಮಾಣ ನಿರ್ಧಾರ ಆಗುವಂಥದ್ದು. ಇಲ್ಲ, ಸಾಯುವುದಿಲ್ಲ. ನಾರ್ಮಲಿ ಹಾಗೆ ಸಾಯುವುದಿಲ್ಲ. ಯಾಕಂದ್ರೆ ಅದಕ್ಕೆ ನೀವು ಆಲದ ಮರದಲ್ಲಿ ನೋಡಿರ್ಬೋದು, ಬೇರುಗಳು ಮೇಲಿಂದ ಬರೆದು ಈಗ ನೆಲಕ್ಕೆ ತಾಗ್ತಾವಲ್ಲ, ಅದೇ ರೀತಿ ಇದು ಗಂಟಿಂದ ಬೇರು ಈ ರೀತಿ ಇಳಿಸಿ ನೆಲಕ್ಕೆ ಕೊಡ್ತದೆ. ಸೊ ಅದರಿಂದ ಅದಕ್ಕೆ ಪ್ರತ್ಯೇಕ ಬೇರಿನ ವ್ಯೂಹದ ಅಸ್ತಿತ್ವ ಬರೋ ಕಾರಣ ಈಚೆ ಗಿಡ ಸತ್ರು ಕೂಡ ಆಚೆ ಗಿಡ ಸಾಯುವುದಿಲ್ಲ, ಹೆಚ್ಚಾಗಿ ಸಾಯುವುದಿಲ್ಲ. 1-2 ಅಲ್ಪ ಪ್ರಮಾಣದಲ್ಲಿ ಅದಕ್ಕೆ ಅಪವಾದಗಳು ಇರ್ತದೆ. ಯಾಕಂದ್ರೆ ಎವ್ರಿ ರೂಲ್ ಇಸ್ ಪರ್ಫೆಕ್ಟ್ ವಿತ್ ಎನ್ ಎಕ್ಸೆಪ್ಷನ್. ಯಾವುದೇ ಒಂದು ಕಾನೂನು ಕೂಡ ಪ್ರಕೃತಿ ಎದುರು ಇದಮಿತ್ತಮ್ ಅಂತ ಹೇಳಿಕ್ಕೆ ಹೀಗೆ ನಡೀತದೆ ಅಂತ ಹೇಳುವಾಗಿಲ್ಲ. ಪ್ರಕೃತಿ ಎಲ್ಲದಕ್ಕೂ ವ್ಯತಿರಿಕ್ತಗಳುಂಟು, ಅಪವಾದಗಳುಂಟು. ನಮ್ಮ ಜಜ್ಮೆಂಟ್ಗೆ 100% ಪ್ರಕೃತಿ ಸಿಗೋದೇ ಇಲ್ಲ. ಇದೆಲ್ಲವೂ ಕೂಡ ಪ್ರಕೃತಿಯೊಟ್ಟಿಗೆ ಪೂರಕವಾಗಿ ಹೋಗ್ಬೇಕು. ಸತ್ತರೆ ನಮ್ದಲ್ಲ, ಬದುಕಿ ಉಳಿದ್ರೆ ನಮ್ದು. ಯಾವಾಗ ಸಾಯ್ತದೆ ಆಗ ರಿಪ್ಲೇಸ್ ಮಾಡ್ಬೇಕು, ಅಷ್ಟೇ ಪರಿಹಾರ ಇರುತ್ತೆ. ಇಲ್ಲ, ಈಗ ಕಾಳುಮೆಣಸಿದಾದ್ರು ಹಿಪ್ಪಲಿದಾದ್ರು ಬೇರಿನ ವ್ಯೂಹ ಇರುವಂತದ್ದು ತಲೆಯ ಕೂದಲು ಇದ್ದ ಹಾಗೆ ನಮ್ಗೆ. ಅದಕ್ಕೆ ಟ್ಯಾಪ್ ರೂಟ್ ಇಲ್ಲ, ತಾಯಿ ಬೇರು ಇಲ್ಲ, ಫೈಬ್ರಸ್ ರೂಟ್ ಮಾತ್ರ ಇರುವಂತದ್ದು. ಮೇಲೆ ಒಂದಿಷ್ಟು ಭಾಗದಲ್ಲಿ ಈಗ ಹರಡಿಕೊಂಡಿರ್ತದೆ. ಹಬ್ಬ ಅಂದ್ರೆ ಒಂದು 3 ಅಡಿ ಅಗಲಕ್ವರೆಗೆ ಹೋಗ್ಬೋದೇನೋ ಈ ಕಾಳುಮೆಣಸಿನ ಬೇರು ಅಥವಾ ಹಿಪ್ಪಲಿ ಬೇರು, 3.5 ಅಡಿಗೆ ಹೋಗ್ಬೋದು. ಆ ಫೈಬ್ರಸ್ ರೂಟ್ ಅಂತ ಇರೋ ಕಡೆ ಮೇಲ್ಭಾಗದಲ್ಲೇ ಇರ್ತದೆ. ಈ ಅಡಿಕೆ ಮರದ ಬೇರು ಸ್ವಲ್ಪ ಆಳಕ್ಕೆ ಹೋಗ್ತದೆ, ಬಹುಶಃ ಒಂದು 3 ಅಡಿ ಎಲ್ಲ ಆಕ್ಟಿವ್ ಆಗಿ ಇರ್ತದೆ. ಆದ ಕಾರಣ 1-2 ದಿವಸ ನೀರು ಕೊಡೋದು ಲೇಟ್ ಆದ್ರೂ, ಒಂದು 4 ದಿವಸ ಲೇಟ್ ಆದ್ರೂ ಅಡಿಕೆ ಮರ ಅಷ್ಟು ಪಕ್ಕ ಬಾಡೋದಿಲ್ಲ. ಈ ಕಾಳುಮೆಣಸಿನ ಗಿಡ ಬಹಳ ಬೇಗ ಬಾಡುತ್ತದೆ, ಯಾಕಂದ್ರೆ ಫೈಬ್ರಸ್ ರೂಟ್ ಮೇಲೇನೆ ಇರ್ತದಲ್ಲ, ಒಣಗಿ ಹೋಗ್ತದೆ. ನೀರು ಸಹಜವಾಗಿ ಭೂಮಿಯಲ್ಲಿ ಕೆಳಗೆ ಇಂಗಿಕೊಂಡು ಹೋಗ್ತದೆ ಗ್ರಾವಿಟೇಷನಲ್ ಫೋರ್ಸ್ ಇಂದಾಗಿ. ಸೊ ನೀರು ಕೆಳಗೆ ಬಸಿದು ಹೋದಾಗ ಇದು ಒಣಗ್ಲಿಕ್ಕೆ ಶುರು ಆಗ್ತದೆ. ಯಾವಾಗ ಒಣಗ್ಲಿಕ್ಕೆ ಶುರು ಆಗ್ತದೆ ನಮ್ಗೆ ಅಂದಾಜು ಆಗ್ಬೇಕು, ಬರ್ಲಿ ಬಾಡುವಾಗ ಆಗ ನೀರು ಕೊಡ್ಬೇಕಾಗ್ತದೆ. ನಮ್ಮೂರಲ್ಲಿ ಒಂದು ವಾರಕ್ಕೆ ಕೊಟ್ಟರೆ ಸಾಕು ಅಂತ ಹೇಳಿದ್ರೆ, ನಿಮ್ಮಲ್ಲಿ ಬಹುಶಃ ಎಷ್ಟು ದಿನಕ್ಕೆ ಬೇಕು ಸಾಕು ಅಂತ ಹೇಳಿದ್ರೆ ನೀವು ಅನುಭವದಲ್ಲಿ ಪಡ್ಕೊಳ್ಬೇಕಷ್ಟೇ. ಬಳ್ಳಿ ನೋಡಿ ಅನುಭವ ಆಗ್ಬೇಕಷ್ಟೇ. ಇಲ್ಲಿ ಹಿಪ್ಪಲಿ ಮಾಡಿ ನಮಗೆ ಅಗತ್ಯ ಇಲ್ಲ ಆಯ್ತು ಅಂತ ಹೇಳಿದ್ರೆ ನನ್ನ ಹತ್ರ ಒಂದು ಉತ್ತರ ಇದೆ, ಅವ್ರು ಹೇಳೋದು ನೆನಪಾಯ್ತು.
ನಾನು ಒಂದು 300 ಹಿಪ್ಪಲಿ ಗಿಡ ನೆಟ್ಟಿದ್ದೆ. ಅನುಭವದ ಕೊರತೆ ಫಸ್ಟಿಗೆ ಏನಾಯಿತು, ನನಗೆ ಹಿಪ್ಪಲಿ ಅಗತ್ಯ ಇಲ್ಲ ಅಂತ ಕಂಡಿತು. ನೀರು ನಿಲ್ಲುವ ಜಾಗ ಅಲ್ಲ, ಎಲ್ಲರೂ ಹಿಪ್ಪಲಿ ಮಾಡ್ತಾರೆ ಅಂತ ನಾನು ಹಿಪ್ಪಲಿಂದ ಹೋಗಿದ್ದೆ. ಅಂದರೆ ಆ ಅನುಭವನ ಹೇಳಬೇಕಲ್ಲ. ಇಲ್ಲಿ ಯಾರು ಮಾಡಿದವರು ಇದ್ದೀರಿ ಹಿಪ್ಪಲಿಯವರು? ನೀವು ಮಾಡಿದ್ದೀರಿ. ಯಾಕೆ ಮಾಡಿದೆ? ನೀರು ಸರಿ, ಓಕೆ. ನೀರು ನಿಲ್ಲದವರು ಮಾಡಿದ್ರೆ ಏನು ಮಾಡೋದಪ್ಪ ಇನ್ನು ಅಂತ ಆಯ್ತು. ನಾನೇ ಒಂದು ಐಡಿಯಾ ಕಂಡುಕೊಂಡೆ. ಈ ಹಿಪ್ಪಿಲಿ ಗ್ರಾಫ್ಟ್ ಮಾಡಿದ ಮೇಲೆ ಮೆಣಸಿನ ಬಳ್ಳಿ ಇರ್ತದಲ್ಲ, ಸೂಕ್ಷ್ಮವಾಗಿ ಗಮನಿಸಿ, ಮೇಲಿಂದ ಅದರಲ್ಲಿಯೂ ಬೇರು ಬರುತ್ತೆ. ಅದನ್ನು ನಾನು ನೆಲಕ್ಕೆ ಬಿಟ್ಟೆ. ಅದು ನಮಗೆ ಮತ್ತೆ ಏನಾಯಿತು ಅಂತಂದ್ರೆ, ಹಿಪ್ಪಿಲಿ ಗಿಡದ ದೊಡ್ಡ ಸಮಸ್ಯೆ ಅವರು ಆಗ ಹೇಳಿದಾಗೆ, ಅದಕ್ಕೆ ಹೋಗುವ ಆಹಾರಗಳ ಮೇಲೆ ಸಾಕಾಗೋದಿಲ್ಲ. ಮತ್ತೆ ಹಿಪ್ಪಿಲಿ ಗಿಡದಲ್ಲಿ ಮತ್ತೊಂದು ಸಮಸ್ಯೆ ಇದೆ. ಅವರು ಹೇಳಿದ್ರು, ಬಹುಶಃ ನಾನು ರಿಪೀಟ್ ಇರಬೇಕು, ಅದಕ್ಕೆ ಯಾವಾಗ ಮಳೆ ಎಷ್ಟು ನೀರು ಬಂದರೂ ಏನಾಗೋದಿಲ್ವೋ ಹಾಗೆ ಅಂತ ಬೇಸಿಗೆಯಲ್ಲಿ 5 ದಿವಸ ನೀರು ಇಲ್ಲದಿದ್ದರೆ ನಿಮ್ಮ ಮೆಣಸಿನ ಬಳ್ಳಿ ಸಾಗುತ್ತೆ. ಅದಕ್ಕೆ ಮಳೆಗಾಲದಲ್ಲಿ ನೀರು ಹೆಚ್ಚಿದ್ರೂ ಏನಾಗೋದಿಲ್ಲ, ಬೇಸಿಗೆಯಲ್ಲಿ ನಮ್ಮ ಈ ಮಾಮೂಲಿ ಬಳ್ಳಿಗಿಂತ ಹೆಚ್ಚು ನೀರು ಬೇಕದಕ್ಕೆ. ಅಂದ್ರೆ ನಾವು ತುಲನೆ ಮಾಡುವಾಗ ಕಷ್ಟ ಸುಖ ಎರಡನ್ನು ಮಾಡಿಕೊಳ್ಳಿ. ನೀವು ಅಗತ್ಯ ಇದ್ದವರು ಅವ್ರು ಹೇಳಿದಾಗ ಮಾತ್ರ ಹೋಗಿ. ನಮ್ಮಲ್ಲಿಯೂ ಇದೆ. ಮತ್ತೆ ಒಳ್ಳೆ ಮೆಣಸು ಆಗೋದಿಲ್ಲ ಅಂತ ಹೇಳಿದ್ರು, ಒಳ್ಳೆ ಮೆಣಸು ನಮ್ಮಲ್ಲಿ ಆಗುತ್ತೆ. ಈಗ ಅಂದ್ರೆ ಏನಂತ ಅಂದ್ರೆ, ಎಲ್ಲ ಹಿಪ್ಪಳಿಗಳಲ್ಲಿ ಈಚೆ ಮೆಣಸಿನಷ್ಟೇ ಇಂದ ಕಡಿಮೆ ಆಗೋದು ಅನ್ನೋದು ನನ್ನ ಅನುಭವದಲ್ಲಿ ಅಂದ್ರೆ ಒಳ್ಳೇದು ಬರುವ ಸಂದರ್ಭ ಇದೆ, ಇಲ್ಲ ಅಂತಲ್ಲ. ನೀವು ಮಾಡಿ, ಒಳ್ಳೇದಾಗ್ಲಿ. ನಾವು ಎಲ್ಲಿ ಹಿಪ್ಪಲಿ ಗಿಡ ನಾವು ನಾಟಿ ಮಾಡ್ತೇವೆ, ನಾವು ಒಂದು ಪೂರ್ವ ತಯಾರಿ ಏನ್ ಬೇಕು ಅಂತ ಹೇಳಿದ್ರೆ, ನಮಗೆ ಕಸಿ ಕಟ್ಟಲಿಕ್ಕೆ ನಮಗೆ ಗೊತ್ತಿದ್ರೆ ಅನುಕೂಲ. ಈಗ ನಮ್ಮಲ್ಲಿ ಏನಾಗ್ತದೆ, ನನ್ನ ಮಿಸ್ಸಸ್ ಅದರಲ್ಲಿ ಕಸಿ ಕಟ್ತಾ ಇದ್ದಾಳೆ. ಏನಂತಂದ್ರೆ ಈಗ ಅವರು ಹೇಳಿದ್ದಾರೆ, ಅದು ಅಡಿಯಿಂದ ನೆಲದಿಂದ ಹೊಸ ಚಿಗುರು ಬರ್ತದೆ. ಒಂದು 2 ವರ್ಷಕ್ಕೊಂದು ನಾವು ಆ ಹೊಸ ಚಿಗುರು ಬಂದದಕ್ಕೆ ಕಸಿ ಕಟ್ತಾ ಇದ್ರೆ, ಹಿಪ್ಪಲಿ ಗಿಡ ಏನಂತಂದ್ರೆ ತುಂಬಾ ಸಮಯ ಬದುಕುದಿಲ್ಲ. ಯಾಕಂದ್ರೆ ಹಿಪ್ಪಲಿ ಗಿಡ ಚಿಕ್ಕದಿರ್ತದೆ, ಬೆಳೆದಂತೆ ಮೆಣಸಿನ ಬಳ್ಳಿ ತೋರ ಇರ್ತದೆ, ಹಾಗೆ ಅದಕ್ಕೆ ನ್ಯೂಟ್ರಿಷನ್ ಹೋಗುದಿಲ್ಲ ಅಂತೇಳಿ ಮೂಲಕ ಹೊಸ ಗಿಡಗಳನ್ನು ನಾವು ಚಿಗುರು ಬಂದ ಹಾಗೆ ಅದಕ್ಕೆ ಕಸಿ ಕಟ್ಟಿದ್ರೆ ಬಹಳ ಒಳ್ಳೇದಾಗ್ತದೆ, ಬೆಳವಣಿಗೆ ಆಗ್ತದೆ. ಇನ್ನೊಂದು ಸುರೇಶ್ ಬಲ್ನಾಡ್ನವರು ಹಿಪ್ಪಲಿ ಗಿಡಕ್ಕೆ ಹೇಳಿದ್ದಕ್ಕೆ ಪೂರಕವಾಗಿ ಅವ್ರೇನಾದ್ರೆ ಬೇರನ್ನು ಕೆಳಗೆ ಬಿಟ್ರು ಅಂತೇಳಿ, ನಾವು ಈ ರನ್ನರ್ ಬರ್ತದೆ ನೋಡಿ ಹಿಪ್ಪಲಿ ಇದರಲ್ಲಿ, ಅದಕ್ಕೆ ಈ ಹಿಪ್ಪಲಿ ಗಿಡದ ಚಿಗುರು ಬರ್ತದೆ, ಮೇಲೆ ರನ್ನರ್ ಬರ್ತದೆ, ಅದೆರಡನ್ನು ಜಾಯಿಂಟ್ ಮಾಡಿದ್ರೆ ಅಂದ್ರೆ ಹಿಪ್ಪಲಿ ಮತ್ತೆ ಕಾಳು ಮೆಣಸು ಬಹಳ ಅನ್ಯೋನ್ಯತೆ. ಯಾಕಂದ್ರೆ ಹೇಗೆ ಕಟ್ಟಿದ್ರು ಅದು ಅಂಟ್ತದೆ. ಕೆಳಗಿನ ರನ್ನರಿಗೆ ಈ ಹಿಪ್ಪಲಿ ಗಿಡ ಜಾಯಿಂಟ್ ಮಾಡಿದ್ರೆ 2 ಕಡೆಯಿಂದ ಆಹಾರ ಬರ್ತದೆ. ಅದಕ್ಕೆ ಒಂದು ರನ್ನರಿಂದ ಬರ್ತದೆ, ಹಿಪ್ಪಲಿದು ಬರ್ತದೆ. ಅಕಸ್ಮಾತ್ ಅದು ಒಂದಕ್ಕೆ ಏನಾದ್ರು ಸಮಸ್ಯೆ ಆದ್ರೂ ಕೂಡ ಇನ್ನೊಂದಕ್ಕೆ ಬರ್ತದೆ. ಈ ಹಿನ್ನೆಲೆಯಲ್ಲಿ ನಾವು ನಮ್ಮ ಮಹಿಳೆಯರನ್ನು, ತಾಯಿಯಂದಿರನ್ನು ಇದ್ರಲ್ಲಿ ಜೋಡಿಸಿಕೊಂಡ್ರೆ ನಮಗೆ ಕೃಷಿಗೆ ಅನುಕೂಲ. ಇವತ್ತು ಬಹುಶಃ ಒಂದು 3-4 ಮಂದಿ ಮಾತ್ರ ತಾಯಿಯಂದಿರು ನಾವು ಬಂದಿದ್ದೇವೆ. ಮುಂದಿನ ದಿನಗಳಲ್ಲಿ ನಾವು ಕೃಷಿಗೆ ಯಾವುದೇ ಕಾರ್ಯಕ್ರಮಕ್ಕೆ ನಮ್ಮ ಮನೆಯವರನ್ನ, ನಮ್ಮ ಅಕ್ಕಂದಿರನ್ನ, ತಂಗಿಯರನ್ನ, ಸೊಸೆಯಂದಿರನ್ನ ಕರ್ಕೊಂಡು ಬರ್ಬೇಕು ನಾವು. ಈಗ ನನಗೆ ನಮ್ಮ ಮನೆಯಲ್ಲಿ ನಾವೆಲ್ಲರೂ ಸೇರುವ ಕಾರಣ ಒತ್ತಡ ಕಡಿಮೆ ಆಗ್ತದೆ. ಅದರಿಂದ ಮುಂದೆ ನಾವು ಏನೇನಂತಂದ್ರೆ, ಆಗ ನಮ್ಮ ಕೃಷಿಯಲ್ಲಿ ನಮಗೆ ಈ ಹೆಂಗಸರಿಗೆ ಅದರ ಕಷ್ಟ ಅರ್ಥ ಆಗುದಿಲ್ಲ. ಕೆಲವು ಸಂದರ್ಭಗಳು ಓಡಾಟ ನಾವು ಅದನ್ನು ಜೋಡಿಸಿಕೊಳ್ಳೋಣ. ಈ ಬಗ್ಗೆ ನಾವೆಲ್ಲರೂ ನಮ್ಮ ಮನೆಯವರನ್ನು ಕೃಷಿಯಲ್ಲಿ ಪೂರಕವಾಗಿ ಜೋಡಿಸಿಕೊಳ್ಳುವ ಬಗ್ಗೆ ನಾವು ಖಂಡಿತವಾಗಿ ಚಿಂತನೆ ಮಾಡಿಕೊಳ್ಬೇಕು. ಇಲ್ಲ ಅಂತಂದ್ರೆ ಕೃಷಿ ಜೀವನ ನಮಗೆ ಕಷ್ಟ ಆದಿತ್ತು ಅಂತೇಳಿ ನನ್ನೊಂದು ಅನಿಸಿಕೆ ಅಷ್ಟೇ. ಈಗ ನೀವು ಕೇಳಿದ ಪ್ರಶ್ನೆಗೆ ಒಂದು ಪೂರಕವಾಗಿ ಹೇಳ್ತೇನೆ. ನಿನ್ನೆ ನಾವು ಇಲ್ಲಿ ಒಬ್ರು ಮಾದರಿ ಕೃಷಿಕ ಅಂತ ನಾವೇನು ನೋಡ್ತೇವೆ, ಸನ್ಮಾನ್ಯ ಶ್ರೀಧರ ಭಟ್ರಿಗೆ ನಾವು ನಿನ್ನೆ ಭೇಟಿ ಕೊಟ್ಟಿದ್ದೆವು. ಶ್ರೀಧರ ಭಟ್ರೆ, ಒಂದು ಸಣ್ಣ ಕ್ಷಮೆ ಕೇಳ್ತಾ ನಿಮ್ಮಲ್ಲಿ ಇದೊಂದು ಹೇಳ್ತೇನೆ. ಅವರು ಯಶಸ್ವಿ ಕೃಷಿಕರು, ಒಳ್ಳೆ ಕೃಷಿ ಮಾಡಿದ್ದಾರೆ. ಕಾಳುಮೆಣಸಲ್ಲಿ ನಾವು ಅನುಸರಿಸುವ ಹಾಗೆ ಅವರು ತೋರಿಸಿಕೊಟ್ಟಿದ್ದಾರೆ. ಅವರ ತೋಟದಲ್ಲಿ ನೆಟ್ಟಂತ ಹಿಪ್ಪಲಿ ಗಿಡದ ಕಾಳುಮೆಣಸು ಬಳ್ಳಿಯನ್ನು ಅವರು ನನಗೆ ತೋರಿಸಿದ್ರು. ಸೊ ಉಳಿದದ್ದು ಹಿಪ್ಪಲಿ ಅಲ್ಲದ ಗಿಡಗಳೆಲ್ಲವೂ ಸಕ್ಸಸ್ಫುಲ್ ಆಗಿ ಬೆಳೆಸಿದ್ದಾರೆ. ಆ ಹಿಪ್ಪಲಿ ಗಿಡದಲ್ಲಿ ಅವ್ರಿಗೆ ಸಕ್ಸಸ್ ಆಗಲಿಲ್ಲ ಅಂತ ಹೇಳಿದ್ರು. ಸೊ ಯಾಕೆ ಹಿಪ್ಪಲಿ ಗಿಡದಲ್ಲಿ ಕಾಳುಮೆಣಸು ನೆಟ್ಟು ಬೆಳೆಸುವಂತ ಒಂದು ಟೆಕ್ನಿಕ್ ಅವರಿಗೆ ಬಹುಶಃ ಏನೋ ಅವನಿಗೆ ಸಿಗ್ಲಿಲ್ವೋ, ಅಥವಾ ಇದಕ್ಕೆ ಗಮನ ಹೆಚ್ಚು ಕೊಟ್ಟು ಅದಕ್ಕೆ ಗಮನ ಅಷ್ಟು ಕೊಡ್ಲಿಲ್ವೋ, ಅದು ಬರ್ತಾ ಇಲ್ಲ ಇದ್ರಷ್ಟು ಅಂತ ಹೇಳಿ ಆಗುವಾಗ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಆಯ್ತು ಅದ್ರ ಮೇಲೆ ಸಮಥಿಂಗ್. ಸೊ ಹಾಗಾಗಿ ನಾವು ಕಸಿ ಮಾಡದ ಗಿಡಗಳನ್ನು ಬೆಳೆಸುವ ಪದ್ಧತಿಗೂ ಕಸಿ ಮಾಡಿದ ಗಿಡಗಳನ್ನು ಬೆಳೆಸುವ ಪದ್ಧತಿಗೂ ಆ ಬೆಳೆಸುವಂತ ಪದ್ಧತಿಗಳಲ್ಲಿ ವ್ಯತ್ಯಾಸ ಉಂಟು. ಕಸಿ ಮಾಡದ ಗಿಡಗಳು ಸೀದಾ ನೆಟ್ಟಂತ ರನ್ನರ್ಸ್ ಏನು ಟಾಪ್ ಶೂಟ್ ನೆಟ್ಟು ಬೆಳೆಸಿದ್ದೀರಿ, ಆ ಪದ್ಧತಿ ಕಸಿ ಗಿಡಕ್ಕೆ ಸಾಕಾಗುದಿಲ್ಲ. ಇದಕ್ಕೆ ಸ್ವಲ್ಪ ವ್ಯತ್ಯಾಸಗಳು ಬೇಕಾಗ್ತದೆ.
ಬಹುಶಃ ಅವರಿಗೂ ಅದು ಅರ್ಥ ಆಗ್ಲಿಲ್ವೋ ಏನೋ, ಬಹುಶಃ ಅವರು ಅದರಲ್ಲಿ ಹೆಚ್ಚು ಇಂಟ್ರೆಸ್ಟ್ ತಗೊಳ್ಳಿಲ್ಲ. ಯಾಕಂದ್ರೆ ಅದು ಪ್ರಥಮವಾಗಿ ಬರುವಾಗಲೇ ಅಷ್ಟೊಂದು ಚಂದ ಕಾಣಲಿಲ್ಲ, ಬರಲಿಲ್ಲ. ಅವರ ನಿರೀಕ್ಷೆಗೆ ಅದು ಬರದ ಕಾರಣ ಸ್ವಲ್ಪ ಅದರಲ್ಲಿ ಗಮನ ಕಮ್ಮಿ ಆಗ್ತಾ ಹೋಗ್ತದೆ ನಮ್ದು ಸಹಜವಾಗಿ. ಸೊ ಯಾರು ಸಕ್ಸಸ್ ಆಗಿದ್ದಾರೆ ಈಗ ಕಾಳುಮೆಣಸಲ್ಲಿ, ನಾನೊಬ್ಬನೇ ಸಕ್ಸಸ್ ಆದವಲ್ಲ ಕೃಷಿ ನಮ್ಮೂರಲ್ಲಿ, ನಮ್ಮಂತವ್ರು ಹಲವು ಮಂದಿ ಇದ್ದಾರೆ. ನನ್ನೊಬ್ಬರನ್ನ ಇಲ್ಲಿ ನಿಮ್ಮ ಎದುರು ತಂದು ನನ್ನ ಮುಖ ಕಾಣ್ತದೆ ಅಷ್ಟೇ. ನನಗೆ ಹೇಳಿಕೊಟ್ಟವರು ಬೇರೆಯವರು ಇರ್ತಾರೆ. ಸೊ ಸಕ್ಸಸ್ ಆದವರು ಇದ್ದಾರೆ, ಎರಡರಲ್ಲಿ ಸಕ್ಸಸ್ ಆದರೂ ಒಟ್ಟೊಟ್ಟಿಗೆ ಕಾಣ್ಲಿಕ್ಕೆ ಸಿಗ್ತಾರೆ ನಮ್ಗೆ. ಸೊ ಅದರಲ್ಲಿ ಆ ಟೆಕ್ನಿಕ್ಗಳು ಸ್ವಲ್ಪ ಸೂಕ್ಷ್ಮಗಳು ನಮ್ಗೆ ಮಾಡ್ತಾ ಮಾಡ್ತಾ ಅನುಭವ ಆಗ್ಬೇಕಷ್ಟೇ. ಕಡಿಮೆ ಬರ್ತಾ ಇರೋ ಉದ್ದೇಶಕ್ಕೆ ಗಿಡ ಬಂತು ನಮ್ಮಲ್ಲಿ ಉತ್ತರದಲ್ಲಿ ನಾವು ಮಾಡಾಯ್ತು. ಆನಂತರ ನೀವು 1.5 ಫುಟ್ 2 ಫುಟ್ ನಂತರ ಕಟ್ಟಿದ ನಂತರ ಏನು ಬರ್ತದೆ ಮೆಣಸಿನ ಬಳ್ಳಿಗೆ, ಅದು ಬರ್ತಕ್ಕಂಥ ಅಡ್ಡ ಬೇರೆ ನೀವು ಕಟ್ ಮಾಡ್ತೀರಾ ಅಥವಾ ಬಿಡ್ತೀರಾ ನಿಮ್ಮಲ್ಲಿ ಭಾಗದಲ್ಲಿ? ಆ ಮೆಣಸಿನ ಬಳ್ಳಿಗೆ ಗಿಡ ಕಸೆ ಕಟ್ಟಿದ ಮೇಲೆ ಬಳ್ಳಿ ಹೋದ್ಮೇಲೆ ದಪ್ಪ ಆದ್ಮೇಲೆ ಬೇರೆ ಬೇರೆ ಬರ್ತದೆ ಮೆಣಸಿನ ಬೇರೆ ಭೂಮಿಗೆ ಅಲ್ಲಿ ಅಸಂಖ್ಯ ರೋಗ ಹಾಕಿ ನಮ್ಮಲ್ಲಿ ಬಳ್ಳಿ ಹೋಗಿದೆ ಮಾಡಿ. ಈಗ ನಿಮ್ಮಲ್ಲಿ ಯಾವ ಥರ ಮಾಡಿದೆ? ಬಹುಶಃ ಈ ಹಿಪ್ಪಲಿ ಗಿಡಕ್ಕೆ ಕಸಿ ಕಟ್ಟಿ ಮಾಡುವಂತದ್ದು ಕೇರಳದ ರೈತರು ಒಂದು ಕಂಡುಹಿಡಿದಂತ ಪದ್ಧತಿ ಇರಬೇಕು. ಹಿಪ್ಪಲಿ ಗಿಡಗಳು ನಮ್ಮವರಿಗೆಲ್ಲ ಪರಿಚಯ ಆದದ್ದು ಕೇರಳದಿಂದ. ಯಾಕಂದ್ರೆ ಕೇರಳ ಬಾರ್ಡರ್ ಅಲ್ಲಿ ಇರುವಂತವ್ರು ನಾವು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಕೇರಳ ಬಾರ್ಡರ್ ಅಲ್ಲಿ ಇದೆ. ಸೊ ಆಚೆಯಿಂದ ಬಂದದ್ದು. ಮತ್ತೆ ವಿಜ್ಞಾನಿಗಳಿಗೆ ಅವ್ರು ತುಂಬಾ ಒಂದು ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕಾಗ್ತದೆ. ಅವ್ರಿಗೇನೋ ಗೈಡ್ಲೈನ್ಸ್ ಸರ್ಕಾರದಿಂದ ಅಥವಾ ಕೃಷಿ ಇಲಾಖೆ ಅಥವಾ ಸಂಬಂಧಪಟ್ಟ ಇಲಾಖೆಯಿಂದ ಅವರಿಗೆ ಸಂಶೋಧನಾ ಕೇಂದ್ರಗಳಿಗೆ ಒಂದು ಚೌಕಟ್ಟು ಇರ್ತದೆ. ಸೊ ಹಿಪ್ಪಲಿ ಗಿಡದ ಬಗ್ಗೆ ಸಂಶೋಧನೆ ಮಾಡಿ ಅದನ್ನು ಪ್ರಮೋಟ್ ಮಾಡಿ ಅಂತ ಹೇಳುವಂತ ಆದೇಶ ಅವರಿಗೆ ಇರುವುದಿಲ್ಲ. ಅಥವಾ ಬೇರೆ ಏನೋ ಒಂದು ಕಟ್ಟುಪಾಡುಗಳಿಗೆ ಅವರು ಒಂದಿಷ್ಟು ಸೀಮಿತ ಅವಕಾಶದಲ್ಲೇ ಮಾಡಬೇಕಾಗ್ತದೆ. ಪೂರ್ತಿ ಫ್ರೀ ಹ್ಯಾಂಡೆಡ್ ಆಗಿ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಅವರಿಗೆ. ಹಾಗಾಗಿ ಅವರು ಈ ಸಂಶೋಧನಾ ಕೇಂದ್ರಗಳು ಏನೇನೋ ಹೊಸ ತಳಿಗಳನ್ನು ಬಿಡುಗಡೆ ಮಾಡ್ತಾರೋ ಅದರಲ್ಲಿ ಒಳ್ಳೆದನ್ನು ನಮಗೆ ತೋರಿಸಿ ಅದನ್ನೇ ಪ್ರಮೋಟ್ ಮಾಡ್ತಾರೆ. ಈಗ ಹಿಪ್ಪಲಿ ಗಿಡದ ಅವಶ್ಯಕತೆ ಇರುವಂತದ್ದು ಬಹಳಷ್ಟು ಕಮ್ಮಿ ತೋಟಗಳಿಗೆ, ಹೆಚ್ಚು ತೋಟಗಳ ಅವಶ್ಯಕತೆ ಇಲ್ಲ. ನಮ್ಮ ದಕ್ಷಿಣ ಕನ್ನಡದಲ್ಲಿ ಬಹುಶಃ ಒಂದು 70-80% ತೋಟಗಳಿಗೆ ಹಿಪ್ಪಲಿ ಗಿಡದ ಅವಶ್ಯಕತೆ ಉಂಟು. ಮತ್ತೆ ಬಲ್ನಾಡು ಅವರಂತ ಕೆಲವು ತೋಟಗಳಿಗೆ ಮಾತ್ರ ಅಪವಾದಗಳ ಅವಶ್ಯಕತೆಯೇ ಇಲ್ಲ. ಅದು ಏನು, ಅದೊಂದು ಟೈಲರ್ ಮೇಡ್ ಪ್ರಾಪರ್ಟಿ, ಅದು ದೇವರೇ ಮಾಡಿಕೊಟ್ಟಂತ ಪ್ರಾಪರ್ಟಿ. ಅಲ್ಲಿಗೆ ಅವಶ್ಯಕತೆ ಇಲ್ಲ, ವಾಟರ್ ಲಾಗಿಂಗ್ ಆಗುದಿಲ್ಲ ಅಲ್ಲಿ. ಈಗ ನಮ್ಮಂತವರಿಗೆಲ್ಲ ಕಸಿ ಗಿಡವೇ ಬೇಕಾಗ್ತದೆ. ಸೊ ವಿಜ್ಞಾನಿಗಳಿಗೆ ಅದನ್ನು ಪ್ರಮೋಟ್ ಮಾಡೋದಕ್ಕಿಂತ ರೈತರೇ ನಾವೇ ಹುಡುಕಿಕೊಂಡು ಹೋಗ್ಬೇಕಾದ ಪರಿಸ್ಥಿತಿ ಬಂದಿದೆ. ಇಲ್ಲಿ ಅವರಿಗೆ ಒಂದು ಪೂರಕವಾಗಿ ಡಾಕ್ಟರ್ ಯದುಕುಮಾರ್ ಅಂತ CPCRI DCR ಅಲ್ಲೆಲ್ಲ ಇದ್ದವರು, ಅವರು ನಮ್ಮವರಿಗೆ ಈ ಹಿಪ್ಪಲಿ ಗಿಡ ಪ್ರಾಪರ್ಟಿ ತಂದದ್ದು, ವಿಜ್ಞಾನಿಗಳೇ ತಂದದ್ದು, ಆದರೆ ರಿಟೈರ್ಡ್ ಆದ ಮೇಲೆ. NRCC ಅವರು ಈಗಲೂ ಇರ್ತಾರೆ, ನಮ್ಮ ಜೊತೆಯಲ್ಲೇ ಇದ್ದಾರೆ. ಬಹುಶಃ ಮೊನ್ನೆ ಇಲ್ಲಿಗೆ ಬಂದಿದ್ದಾರೆ. ಮೊನ್ನೆ ಇಲ್ಲಿಗೆ ಸಮೃದ್ಧಿ ಟೀಮ್ ಅಂತ ಇಲ್ಲಿಗೆ ಬಂದಿತ್ತು, ಅಲ್ಲಿ ಅವರು ಇದ್ರು. ಅಂದ್ರೆ ಸ್ವಲ್ಪ ತುಂಬಾ ಏಜ್ ಆದವರು, ಅಬೌಟ್ 75 ಮೇಲೆ ಇದೆ. ಅವರು ಅವರ ಮಿಸ್ಸಸ್ ಜೊತೆನೆ ಬರ್ತಾರೆ. ಅವರು ಹಿಪ್ಪಲಿ ಗಿಡವನ್ನು ತಂದವರು. ಇವರು ಹೇಳಿದ್ರು ಅಧಿಕಾರಿಗಳಿಗೆ ಆಗ್ತಾ ಇಲ್ಲ, ಪೇಪರಲ್ಲಿ ಇಲ್ಲ ಅಂತ. ಅವರು ಏನಾಗ್ತದೆ ಅಂತ ಹೇಳಿದ್ರೆ, ಯಾರೇ ವಿಜ್ಞಾನಿಗಳು ರೈತರ ಬಗ್ಗೆ ಹೆಚ್ಚು ಕಾಲ ಯೋಚಿಸಿದರೆ ಅವರನ್ನು ಟಾರ್ಗೆಟ್ ಮಾಡ್ತಾರೆ ಅವರ ಇದರಲ್ಲಿ. ನನಗೆ ಅನಿಸಿದ್ದು, ಯಾಕಂದ್ರೆ ನನ್ನಲ್ಲಿ ನೋಡಿ, ನಾನು ಆಗ್ಲೇ ಹೇಳಿದೆ, ಇದು ಸಾಗುವಾನಿ ಅಥವಾ ಟೀಕ್ ಮರಲ್ಲಿ ಇಷ್ಟು ಚಂದ ಬಂದದನ್ನು ನೋಡಿ ಅವರು ಇನ್ನೂ ಅದಕ್ಕೆ ಇದು ಹೇಳ್ತಾ ಇಲ್ಲ, ಸಾಗುವಾನಿಯಲ್ಲಿ ನಡಿ ಅಂತ. ನಾವು ರೈತರು ಮಾಡಿ ನೋಡಿ ನಮಗೆ ಬೇಕಾದನ್ನು ನಾವೇ ಮಾಡುವ. ಯಾಕಂದ್ರೆ ವಿಜ್ಞಾನಿಗಳ ಹತ್ರ ನಾನು ಹೇಳಿದಾಗೆ ಅವರು ನಮಗೆ ವೈಜ್ಞಾನಿಕವಾಗಿ ಬೇಕು, ರೋಗ ರುಜಿನಗಳಿಗೆಲ್ಲ ಬೇಕು. ಕೃಷಿ ಮಾಡ್ಲಿಕ್ಕೆ ಅವರು ಬೇಡ, ಯಾವ ಮರದಲ್ಲಿ ನಡಬೇಕು, ಯಾವ್ದಲ್ಲಿ ಮಾಡಬೇಕು ಅಂತ. ಈ ಹಿಪ್ಪಲಿ ಗಿಡ ಕಸಿ ಕಟ್ಟುವಂತದ್ದೇ ಮೂಲ ಉದ್ದೇಶ. ಕಾಳು ಮೆಣಸಿನ ಬಳ್ಳಿಯ ಬೇರುಗಳು ಡೈರೆಕ್ಟ್ ಆಗಿ ನೆಲಕ್ಕೆ ತಾಕಬಾರದು ಅನ್ನೋ ಉದ್ದೇಶಕ್ಕೆ. ಕಾಳು ಮೆಣಸಿಗೆ ಬರುವಂತ ಹೆಚ್ಚಿನ ರೋಗಗಳು ಅಥವಾ ಒಂದು 90%ಕ್ಕಿಂತಲೂ ಹೆಚ್ಚಿನ ರೋಗಗಳು, ವೈರಸ್ಗಳು, ಕೀಟಗಳು ಏನು ಬರ್ತಿದ್ರು ಬೇರ್ನ ಮುಖಾಂತರವೇ ಬರ್ತದೆ. ನೀರು ಹೆಚ್ಚಾದಾಗ ಬೇರ್ನ ಮುಖಾಂತರ ಬರ್ತದೆ. ಸೊ ಆ ಬೇರು ತಾಕಬಾರದು ಅಂತ ಹೇಳಿಯೇ ನಾವು ಹಿಪ್ಪಲಿ ಗಿಡವನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ದು. ಸೊ ನೀವು ಆ ಬೇರು ಮೇಲಿಂದ ಕಾಳುಮೆಣಸಿನ ಬಳ್ಳಿಯಿಂದ ಬಂದಾಗ ಅದು ನೆಲಕ್ಕೆ ತಾಗಿದಾಗ ಹಿಪ್ಪಲಿ ಗಿಡದ ಕಸಿ ಕಟ್ಟಿದ ಮೂಲ ಉದ್ದೇಶಕ್ಕೆ ಧಕ್ಕೆ ಬಂದಾಗ ಆಗ್ತದೆ. ಸೊ ಅದನ್ನು ಕಟ್ ಮಾಡಲೇಬೇಕು. ಎರಡನೇದು ರನ್ನರ್ಸ್ ಬಂದಾಗಲೂ ಆ ರನ್ನರ್ಸ್ಗಳು ನೆಲಕ್ಕೆ ತಾಗಿ ನೆಲದಲ್ಲಿ ಮುಂದೆ ಹೋದರೆ ಅಲ್ಲಿ ರನ್ನರ್ಸ್ ನೆಲಕ್ಕೆ ಬೇರು ಕೊಟ್ಟಾಗ ಅದರಿಂದ ಪುನಃ ಬರ್ತದೆ. ಏನಾಗಿದೆ ಅಂತಂದ್ರೆ, ಈಗ ಕ್ಯಾಟಿ ಶೆಡ್ ಹೋಗಲಾಗಿ ಯಾವ ಶೆಡ್ ಆಗಿದೆ. ಈಗ ನಾವು ಕೃಷಿಯನ್ನು ಮಾಡಬೇಕು ಅಂತೇಳಿ ಎಲ್ಲರೂ ಹೇಳ್ತಾ ಇದ್ದಾರೆ, ಬಟ್ ಸಾವಯವ ಗೊಬ್ಬರ ಉಪಯೋಗಿಸಿ ಅಂತೇಳಿ ಹೇಳ್ತಾ ಇದ್ದಾರೆ. ಬಟ್ ಎಲ್ಲಿಂದಲೂ ತರುವಂಥ ಗೊಬ್ಬರವನ್ನೇ ನಾವು ಈಗ ಉಪಯೋಗ ಮಾಡ್ತಾ ಇದ್ದೇವೆ. ಒಂದು ಎರಡನೇದಾಗಿ ಹೈನುಗಾರಿಕೆ ಲಾಸ್ ಅಲ್ಲ ಅನ್ನುವಂಥದ್ದನ್ನು ಸಿದ್ದರಾಮಯ್ಯ ನಾನು ಸಣ್ಣ ಪ್ರಮಾಣದಲ್ಲಿ ಮಾಡ್ತಾ ಇರ್ಬೋದು, ದೊಡ್ಡದಲ್ಲ. ಬಟ್ ದಿನಪ್ರತಿ
ಬರುವಂಥ ಒಂದು ಆದಾಯವನ್ನು ತಗೊಳ್ಬೋದು. ನಾನು ಈ ಮೆಣಸು ಮತ್ತು ಕಾಫಿ ಎಲ್ಲ ಓಕೆ, ನಾನೇನು ಅಲ್ಲ. ಬಟ್ ಯಾಕೆ ನಮ್ಮ ಈ ಜನಾಂಗ ಆಕಳನ್ನು ಕಟ್ಟುವುದನ್ನು ಹಿಂದೆ ಬಿಡ್ತಾ ಇದೆ ಅನ್ನೋದು ನನ್ನ ಮೂಲ ಪ್ರಶ್ನೆ. ನಮ್ಮಲ್ಲೊಂದು 12 ಜಾನುವಾರುಗಳಿವೆ. ನಮ್ಮ ಜೀವನ ಪದ್ಧತಿ ಕೃಷಿಯೇ ನಮ್ಮ ಜೀವನ ಪದ್ಧತಿ ಅಂತೇಳಿ ನಾವು ಯಾವಾಗ ಮನಸ್ಸಲ್ಲಿ ನೆನ್ಸ್ಕೊಳ್ತೇವೆ, ಆ ರೀತಿ ನಾವು ಯಾವಾಗ ಜೀವನ ಮಾಡ್ತೇವೋ ಆಗ ಇದೆಲ್ಲ ಬರ್ತದೆ. ನಮಗೆ ಹೈನುಗಾರಿಕೆ ಬರ್ತದೆ, ಗೊಬ್ಬರಗಳ ಬಗ್ಗೆ ಯೋಚನೆ ಬರ್ತವೆ. ನಮ್ಮ ಯೋಚನೆಗಳು ಇವತ್ತು ನಮ್ಮ ಮೂಲ ಉದ್ದೇಶದಿಂದ ವಿಚಲಿತರಾಗಿ ನಾವು ಬೇರೆ ಕಡೆಗೆ ಹೋಗುದೇ ಇದರ ಸಂಗತಿ ಅಂತ ಕಾಣ್ತದೆ. ಯಾಕಂದ್ರೆ ಈಗ ಹೈನುಗಾರಿಕೆ ನಾವು ತುಂಬಾ ಜನ ನಾವು ಮಾತಾಡ್ತೇವೆ, ಅದರಲ್ಲಿ ಏನು ಲಾಭ ಇಲ್ಲ, ಕಂಡೋಟ ಕೆಲಸ ಅಂತೇಳಿ. ಅದರ ಒಂದು ಅನುಭವ, ಒಂದು ಖುಷಿ ಅದು ಅವರಿಗೆ ಗೊತ್ತಷ್ಟೇ. ಈಗ ನನ್ನಲ್ಲಿ ಇದೆ ಬೇರೆ ಬೇರೆ ವೆರೈಟಿ. ನಮ್ಮಲ್ಲಿ ಏನು HF ಜರ್ಸಿ ಇರುವಂತದ್ದಲ್ಲ, ಗೀರ್ ಇದೆ, ಮಲೆನಾಡು ಗಿಡ್ಡ, ಸಾಯಿವಾಲ್ ಎಲ್ಲ ಇದೆ, ಪುಂಗನೂರು ಇದೆ. ನಾವೇನಂತಂದ್ರೆ ಅದರ ಒಂದು ಸುಖ ಇದೆಯಲ್ಲ, ಅದನ್ನ ಅನುಭವಿಸಲಿಕ್ಕೆ ನಾವು ಮೊದಲು ಕಲ್ತ್ಕೊಳ್ಬೇಕು. ನಾವು ತೋಟಕ್ಕೆ ಹೋದಾಗ ಏನು ಗಿಡದ ಹತ್ರ, ತೋಟದಲ್ಲಿ ಮರಗಳ ಹತ್ರ ನಾವು ಮಾತಾಡ್ಲಿಕ್ಕೆ ಏನು ಅಭ್ಯಾಸ ಮಾಡ್ತೇವೆ, ಅದೇ ರೀತಿ ನಮ್ಮ ಜೀವನದಲ್ಲಿ ನಮ್ಮ ಹಸುಗಳಲ್ಲಿ, ಪ್ರಾಣಿಗಳಲ್ಲಿ ಮಾತಾಡ್ಲಿಕ್ಕೆ ನಾವು ಅಭ್ಯಾಸ ಕಲ್ತ್ಕೊಂಡ್ರೆ ಇದೆಲ್ಲ ಜೀವನ ಬರ್ತದೆ. ಆದ್ರೆ ನಾವು ಮುಖ್ಯ ನಮ್ಮ ಪ್ರಾಣಿಗಳಲ್ಲಿ ಮಾತಾಡ್ಲಿಕ್ಕೆ ಅಭ್ಯಾಸ ಮಾಡೋಣ, ಆಗ ನಮಗೆ ಇದೆಲ್ಲ ಅನುಕೂಲ ಆಗ್ತದೆ ಅಂತ ಹೇಳುವ ನನ್ನ ಅನಿಸಿಕೆ. ಬಹಳ ನೀವೊಂದು ಕಟ್ಟಿಕೊಳ್ಳಿ, ಸ್ವಲ್ಪ ದನಗಳಿರ್ಲಿ. ಒಂದು ಟೆನ್ಷನ್ ಆದಾಗ, ತಲೆಬಿಸಿ ಆದಾಗ, ಏನೋ ಒಂದು ಯೋಚನೆ ಆದಾಗ ಅದ್ರ ಹತ್ರ ಒಂದು ಅರ್ಧ ಗಂಟೆ, 1 ಗಂಟೆ ಕೂತ್ಕೊಳ್ಳಿ, ಬಹಳ ನೆಮ್ಮದಿ ಇರ್ತದೆ. ಕೆಲವು ಹಸುಗಳಲ್ಲಿ ಗೋರೋಜನ ಇದೆ, ತಾನೆಯಲ್ಲಿ ಪರಿಮಳ ಬರ್ತದೆ. ಆ ಪರಿಮಳ ನಾವು ತಕೊಂಡಾಗ ಎಷ್ಟೋ ರೋಗಗಳು ವಾಸಿ ಆಗ್ತವೆ ಅಂತೇಳಿ ವೈಜ್ಞಾನಿಕವಾಗಿ ಸಂಶೋಧನೆ ಪಟ್ಟಿವೆ. ಆ ಹಿನ್ನೆಲೆಯಲ್ಲಿ ನಾವು ಖಂಡಿತ ಎಲ್ಲರೂ ಜಾನುವಾರು ಮಾಡಿಕೊಳ್ಬೇಕು. ಕಷ್ಟ ಇದೆ ಅಂತ ಹೇಳಿ ನಾವು ದಯವಿಟ್ಟು ಆ ತರ ಮಾಡಿಕೊಳ್ಳೋದು ಬೇಡ. ಎಲ್ಲವನ್ನು ನಾವು ಆರ್ಥಿಕ ಲೆಕ್ಕಾಚಾರ ಮಾಡೋದು ಬೇಡ. ಅದನ್ನು ನಾವು ಲಾಭದಿದೆ, ಖಂಡಿತ ಇದೆ. ವೈಜ್ಞಾನಿಕವಾಗಿ ತಗೊಂಡಾಗ ನಮ್ಮ ಹೈನುಗಾರಿಕೆ ತುಂಬಾ ಲಾಭದಾಯಕವಾಗಿದೆ. ಪರೋಕ್ಷವಾಗಿ ನಮಗೆ ತುಂಬಾ ಅನುಕೂಲ ಇದೆ. ನಮಗೆ A1 A2 ಮಿಲ್ಕ್, A1 ಮಿಲ್ಕ್ ಬಗ್ಗೆ ಅದು ಇನ್ನೊಂದು ಸೆಷನ್ ಅಲ್ಲಿ ಮಾತಾಡೋಣ. ನಮ್ಮ ಮನೆಯ ಹಾಲನ್ನು ಕುಡಿದಾಗ ನಮ್ಮ ಆರೋಗ್ಯ ಎಷ್ಟು ವೃದ್ಧಿ ಆಗ್ತದೆ, ನಮ್ಮ ಮಜ್ಜಿಗೆ ನಮ್ಮದೇ ತುಪ್ಪ ತಕೊಂಡಾಗ ಎಷ್ಟು ಅನುಕೂಲ ಆಗ್ತದೆ ಅಂತ ಹೇಳುವಂಥದ್ದೆಲ್ಲ ಗೊತ್ತಿದೆ. ಆದ್ರಿಂದ ಅವರಿಗೆ ಹೇಳಿದ್ದಕ್ಕೆ ಪೂರಕವಾಗಿ ನಾವು ನಮ್ಮ ಮನೆಯಲ್ಲಿ ಒಂದಷ್ಟು ದನಗಳನ್ನು, ಹಸುಗಳನ್ನು ಸಾಕೋಣ. ಆಗ ನಮಗೆ ಆರೋಗ್ಯ ಎಲ್ಲದಕ್ಕೆ ಅನುಕೂಲ ಆಗ್ತದೆ, ಕೃಷಿಗೆ ಪೂರಕವಾಗ್ತದೆ ಅಂತ ಹೇಳಿ ನನ್ನ ಒಂದು ಅನಿಸಿಕೆ. ಈಗೊಂದು ಧೂಪದಲ್ಲಿ ಆಗ್ಲಿ, ಪಯ್ಯಾಣಿಯಲ್ಲಿ ಆಗ್ಲಿ ಕೃಷಿ ಮಾಡಿ ಕಾಳುಮೆಣಸು ಮಾಡೋದು ಒಂದು 4-5 ವರ್ಷದ ಹಿನ್ನೆಲೆಯಿಂದ ಹೆಚ್ಚು ಹಿಂದೆ ನಾವು ಯಾರು ಹೋಗ್ಲಿಲ್ಲ. ನನ್ನ ಅನಿಸಿಕೆ, ನಾನು ಒಂದು 1,500 ಧೂಪ ನೆಟ್ಟಿದ್ದೇನೆ. ಈ ಕಾಳು ಮೆಣಸು ಬಹಳ ಗ್ಯಾರಂಟಿ ಬೆಳೆ ಅಲ್ಲ ಅಂತ ಹೇಳ್ತಾ ಇದ್ದೇನೆ. ಯಾವಾಗದು ಸೋತು ಹೋಗ್ತದೆ ಅಂತ ಹೇಳುವಂತದ್ದು ಹೇಳಿಕ್ಕಿಲ್ಲ. ಆಗ ಈ ಪಯ್ಯಾನಿ ಮತ್ತು ಧೂಪಕ್ಕೆ ಕಂಪೇರ್ ಮಾಡಿದ್ರೆ, ಈ ಪಯ್ಯಾನಿ ಮರ, ಖಾಲಿ ಮರ ನಮ್ಗೇನು ಉಪಯೋಗಕ್ಕೆ ಬರುವುದಿಲ್ಲ, ಅದರ ಕಟ್ಟಿಗೆ ಕೂಡ ರೇಟ್ ಕಡಿಮೆ. ಧೂಪ ನೆಟ್ರೆ ಏನಂತ ಸಿನ್ ತೆಗಿಬಹುದು, ಅದನ್ನು ಟ್ಯಾಪಿಂಗ್ ಮಾಡಿದಾಗ ಅದನ್ನು ಸುಗಂಧ ದ್ರವ್ಯಕ್ಕೆ ಬೇರೆ ಬೇರೆ ವಿಷಯಕ್ಕೆ ಹೋಗ್ತದೆ. ಆದ್ರಿಂದ ಪಯ್ಯಾನಿಗಿಂತ ಧೂಪ ಬಹಳ ಒಳ್ಳೆಯದು ಅಂತೇಳಿ ನನ್ನ ಒಂದು ಅನಿಸಿಕೆ. ದೂರ ಈಗ ನಾನು 10x10 ನೆಟ್ಟಿದ್ದೇನೆ, 9x9 ನೆಟ್ಟಿದ್ದೇನೆ. ನನ್ನ ಅನಿಸಿಕೆ, ನಾವು ಉಪಬೆಳೆ ಅದಕ್ಕೆ ಮಾಡ್ಲಿಕ್ಕೆ ಇದೆ ಅಂತ ಹೇಳಿ ನಾವು ಇನ್ನೂ 12-10 ಆ ತರ ಮಾಡ್ಕೊಳ್ಳೋಣ. ನಮ್ಮ ಯೋಜನೆ ಏನು ಅಂತ ಹೇಳ್ಬೇಕಾದ್ರೆ, ಉತ್ತರ ಬೆಳೆ ನಾವು ಮಧ್ಯದಲ್ಲಿ ಕಾಫಿ ಮಾಡ್ಲಿಕ್ಕೆ ಇದೆ ಅಂತ ಹೇಳಿ ಆದ್ರೆ 10-12 ಇಡೋಣ, 10-14 ಇಡೋಣ. ಗಿಡದಿಂದ ಗಿಡದ 14 ಅಂತರದಲ್ಲಿ ನಾವು ಇಂಟರ್ ಕ್ರಾಪ್ ಬೇರೆ ಅಂತರ ಮಾಡ್ಬೋದು. ನಾವು ಅಂತರ್ ಬೆಳೆ ಏನು ಮಾಡ್ಲಿಕ್ಕೆ ಇಲ್ಲ ಅಂತ ಹೇಳಿದ್ರೆ 9x9, 10x10 ಮಾಡುವಂಥದ್ದು. ನಾವು ಫಸ್ಟ್ ಮಳೆ ಎಂಡಿಗೆ ಬಂದ್ರೆ ಆವಾಗ ನಾವು ಸಾವಯವ ಗೊಬ್ಬರ ಕೊಡ್ತೇವೆ. ಅದೊಂದು 2-4 kg ಮರ ನೋಡ್ಕೊಂಡು, ಮತ್ತೆ ಎಲ್ಲವೂ ಸಹ ನಾನು ಈಗಲೇ ಹೇಳಿಬಿಡ್ತೇನೆ, ಗಿಡದ ಪ್ರಾಯ, ಸೈಜು, ಆಮೇಲೆ ಬೇರೆ ಬೇರೆ ಕಂಬಗಳಿಗೆ ಬೇರೆ, ರಬ್ಬರಲ್ಲಿ ಬೇರೆ, ಟೀಕಲ್ಲಿ ಬೇರೆ, ಅಡಿಕೆ ಮರಗಳಿಗೆ ಬೇರೆ, ತೆಂಗಿನ ಮರಗಳಿಗೆಲ್ಲ ಬೇರೆ ಬೇರೆ ರೀತಿಯಲ್ಲೇ ಗೊಬ್ಬರ ಕೊಡುವುದು. ಅಂದರೆ ಕೊಡುವಂಥ ಪ್ರಮಾಣ, ನಾವು ತೆಂಗಿನ ಮರದಲ್ಲಿ ಇದ್ರೆ ಸಾವಯವ ಗೊಬ್ಬರ 20 kg ವರೆಗೂ ಕೊಡ್ತೇವೆ. ವರ್ಷಕ್ಕೆ 2-3 ಸಲ. ಈಗ ಚೇಂಜ್ ಮಾಡಬೇಕು ಅಂತಿದ್ದೇನೆ. ನಮಗೆ ಇದೇ ಕೆಲಸ ಆಗಿ ಹೋಗ್ತದೆ, ಇಡೀ ವರ್ಷ ಗೊಬ್ಬರ ಕೊಡೋದೆ. ಸ್ವಲ್ಪ ಸ್ಪ್ಲಿಟ್ ಮಾಡಿ ಕೊಡಿ ಸರ್ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ. ಈ ಸ್ಪ್ಲಿಟ್ ಎಷ್ಟು ಸಲ ಮಾಡಬಹುದು ಮಾರ್ರೆ, ನಮ್ಮ ವೀಡ್ ಮ್ಯಾಟ್ ತೆಗೆದಿಟ್ಟು ಈಗಾಗಿ ಆಯ್ತು. ಅದೇ ಆಯ್ತು, ಇರ್ಲಿ. ಅದು ನಾನು ಮಾತಿಗೆ ಹೇಳಿದ್ದು. ಜೂನಲ್ಲಿ ನಾವು ಮೇಯಲ್ಲಿ ಇದು ಕೊಡ್ತೇವೆ. ಕಾಳುಮೆಣಸಿಗೆ ಹೇಳಿಬಿಡ್ತೇನೆ ನಾನು, ಅಡಿಕೆ ಅಂದ್ರೆ ಕಾಳುಮೆಣಸನ್ನೇ ಇಂಪಾರ್ಟೆನ್ಸ್ ಆಗಿ ಹೇಳಿಬಿಡ್ತೇನೆ. ಫಸ್ಟಿಗೆ ಸಾವಯವ ಗೊಬ್ಬರ ಕೊಡ್ತೇನೆ. ಆಮೇಲೆ ಒಂದು 3 ವಾರ ಕಳೆದ ಮೇಲೆ, ಮಳೆ ನಮ್ಮ ಕಣಿಗಳಲ್ಲಿ ನೀರು ಹೋಗ್ಲಿಕ್ಕೆ ಶುರುವಾದ ಮೇಲೆ, ಅಂದ್ರೆ ನೀರು ಹರಿಲಿಕ್ಕೆ ಶುರುವಾದ ಮೇಲೆ
ಪೊಟ್ಯಾಶ್ ಮತ್ತು ಯೂರಿಯಾವನ್ನು ಕೊಡ್ತೇನೆ. ದೊಡ್ಡ ಬಳ್ಳಿಗಳಿಗೆ 200 ಗ್ರಾಮ್ಸ್ ಪೊಟ್ಯಾಶ್, 50 ಗ್ರಾಮ್ಸು ಯೂರಿಯಾ, ಅದನ್ನು ಮಿಕ್ಸ್ ಮಾಡಿ ಕೊಡೋದಿಲ್ಲ. 200 ಗ್ರಾಮ್ಸು ಒಂದು ನಮ್ಮ ಹತ್ರ ಇಂಥ ಸ್ಟೀಲ್ನ ಗ್ಲಾಸ್ಗಳು ಒಂದು 50-100 ಇದೆ, ಯಾವುದಕ್ಕೆ ಎಷ್ಟು ಬೇಕು ಅಂತೇಳಿ. ಆವಾಗ ಎಲ್ಲ ಈಗ ಗರಟೆಯಲ್ಲೆಲ್ಲ ಹಾಕ್ಲಿಕ್ಕೆ ಹೋಗಬೇಡಿ, ಅದು ಹೆಚ್ಚು ಕಡಿಮೆ ಆಗ್ತದೆ. ಅದನ್ನು 200 ಗ್ರಾಮ್ಸ್ ಇದು ಒಂದು 50 ಮಾಡ್ತೇವೆ. ಅದರಲ್ಲಿ ಮತ್ತೆ ಸಸಿ ನೋಡುವಾಗ ಸಣ್ಣ ಸಸಿ 6 ತಿಂಗಳಿದ್ದ ಅಥವಾ 1 ತಿಂಗಳಿಗೆ 6 ತಿಂಗಳಿಂದ ಅದಕ್ಕೆ ಹಾಕುವುದಿಲ್ಲ. ಈಗ 6 ತಿಂಗಳಿಂದ ಇಲ್ಲ ನಮ್ಮ ಹತ್ರ, ಅದನ್ನು ನಾವು ಹಾಗೆ ಹಾಕ್ತಾ ಹೋಗ್ತೇವೆ. ಇಡೀ ರಬ್ಬರ್ ತೋಟಕ್ಕೆ ನಾವು DAP ಕೊಡ್ತೇವೆ. ರಬ್ಬರ್ ತೋಟಕ್ಕೆ ಒಂದು DAP ಕೊಡ್ತೇವೆ. ನಮಗೆ DAP ಕೊಟ್ಟಾದ ವರ್ಷ ನಮಗೆ ಈಲ್ಡ್ ಜಾಸ್ತಿ ಬಂದಿದೆ, ಒಳ್ಳೆ ಬಂದಿದೆ. ಆದರೆ ತೋಟಕ್ಕೆ ನಮ್ಮಲ್ಲಿ ಅದು ಜಾಸ್ತಿ ಆಗಿದೆ, ರಂಜಕದ ಅಂಶ ಕೊಡಬೇಡಿ ಅಂತ ಹೇಳ್ತಾ ಇದ್ದಾರೆ ವಿಜ್ಞಾನಿಗಳು ನಮ್ಮ ದಕ್ಷಿಣ ಕನ್ನಡದಲ್ಲಿ. ಹಾಗೆ ನಾವು ಅದಕ್ಕೆ ಒಂದು DAP ಕೊಡ್ತೇವೆ. ಅವಾಗ ಮತ್ತೆ ನಾವು ಇದು ಕೊಡ್ತೇವೆ, ಎಂಥದ್ದು, ಗರಿಗಳು ಸಾಧಾರಣ ಒಂದು 50% ಬಂದ ಮೇಲೆ ಬೋರ್ಡವನ್ನೇ ಬಿಡೋದು. ನಾನು ಬೋರ್ಡ ಬಿಟ್ಟು ಯಾವುದೇ ಬೇರೆ ಈಗ ಹೊಸದೆಲ್ಲ ತುಂಬ ಬಂದಿದೆ, ನಾನು ಬಿಟ್ಟು ನೋಡಿದ್ದೆ, ನನಗೆ ಬೋರ್ಡವೇ ದಿ ಬೆಸ್ಟ್ ಅಂತ ಅನಿಸಿದೆ. ಬೇರೆ ಬೇರೆ ಕಂಪನಿ ಹೆಸರು ಹೇಳೋದಿಲ್ಲ, ನಮಗೆ ಏನಿದ್ರು ಬೋರ್ಡ ಅನಾದಿ ಕಾಲದಿಂದ ಇದೆ. ಬೋರ್ಡ ಬಿಟ್ಟರೆ ಏನು ಪ್ರಯೋಜನ ಅಂದರೆ 40ರಿಂದ 45 ದಿವಸ ಅದು ರೋಗ ತಡೆಯುತ್ತೆ, ಬ್ಲ್ಯಾಕ್ ಸ್ಪಾಟು ಎಂಥದೆಲ್ಲ. ಅದರ ಒಟ್ಟಿಗೆ ಬಿಟ್ಟದ್ದು ಕಾಣುತ್ತೆ, ಮತ್ತೆ ಮಳೆ ನೀರಲ್ಲಿ ನಿಲ್ಲಕ್ಕೆ ಸುಣ್ಣದ ಅಂಶ ಅವಕಾಶ ಕೊಡೋದಿಲ್ಲ. ಈ ನಾವು ಪಾಚಿ ಬರುವುದಕ್ಕೆ ಹೇಗೆ ಸುಣ್ಣ ಹಾಕ್ತೇವೆ, ಸುಮ್ಮನೆ ಸಿಂಪಲ್ ಆಗಿ ಹೇಳೋದು, ಅದೇ ರೀತಿ ನಾವು ಮತ್ತೆ ಇದನ್ನು ಉಪಯೋಗಿಸೋದಿಲ್ಲ, ಹುಡಿ ಸುಣ್ಣವನ್ನು ಉಪಯೋಗಿಸೋದಿಲ್ಲ. ನಂದು ಸ್ವಲ್ಪ ಸ್ಟ್ರಾಂಗೇ ಕೊಡೋದು. ನಾನು 220 ಲೀಟ್ರಿಗೆ 2.5 kg ತುತ್ತ ಕಾಪರ್ ಸಲ್ಫೇಟು, 3 kg ಚಿಪ್ಪು ಸುಣ್ಣ, ಅದನ್ನು ನಮ್ಮಲ್ಲಿ ಬೇಯಿಸಿ ಮತ್ತೆ ಅದು ಸೋಸಿ ಅದನ್ನು ಉಪಯೋಗಿಸೋದು. ಆಮೇಲೆ ನಮ್ಮಲ್ಲಿ ಇಡೀ ತೋಟಗಳಿಗೆ ಎಲ್ಲ ಸೆಂಟ್ರಲೈಸ್ ಮನೆಯಿಂದಲೇ ಔಷಧಿ ಹೋಗುವಂಥ ವ್ಯವಸ್ಥೆ ಇದೆ. ಮೋಟ್ರೆಲ್ಲ ನಮ್ಮ ಮನೆಯಲ್ಲೇ ಇರೋದು, ಎಲ್ಲ ಕಡೆ ಪೈಪ್ ಹಾಕಿ ಆವಾಗ ಪರ್ಮನೆಂಟ್ ಮಾಡಿಲ್ಲ, ನಾನು ಪರ್ಮನೆಂಟ್ ಮಾಡುವುದು ಮಾಡಿದ್ದೇವೆ. ಆದರೆ ಅದು ಈಗ ವರ್ಷ ಇನ್ನೊಂದು ಸ್ವಲ್ಪ ಪ್ರಾಬ್ಲಮ್ ಆಯ್ತು, ಅದಕ್ಕೆ ಉತ್ತರ ತಗೊಂಡು ನಮ್ಮ ರಬ್ಬರ್ ಮರದಲ್ಲೆಲ್ಲ 40 ಫೀಟ್ ದೂರಕ್ಕೆ ಹೋಗಿದೆ, ಹೈಟಲ್ಲಿದೆ. 4-5 ಜನ ಬಿಡುವಾಗ ಪ್ರೆಷರ್ ಸಹ ಆಗೋದಿಲ್ಲ ಅಂತ ತೋಟದಲ್ಲಿ ಒಂದು 10-20 ಡ್ರಮ್ ಮಾಡಿ ಬಿಟ್ಟಿದ್ದೇವೆ. ಅದು ಹಾಗೆ ಅದು ಬಿಟ್ಟು ವಾಪಸ್ಸು ಗರೆಗಳೆಲ್ಲ ಬರ್ತಾ ಇರುವಾಗ ಮತ್ತೊಮ್ಮೆ ನಾವು NPK ಕೊಡ್ತೇವೆ, 200 ಗ್ರಾಮ್ಸ್, ಮ್ಯಾಕ್ಸಿಮಮ್ 200 ಗ್ರಾಮ್ಸ್. ಈಗ ಕೊಟ್ಟಾಯ್ತು ಮತ್ತೆ ಇದೆ ಆಗಸ್ಟಲ್ಲಿ. ಇನ್ನು ವಾಪಸ್ಸು ಸೆಪ್ಟೆಂಬರ್ 15ರ ಸುಮಾರಿಗೆ ಮತ್ತೆ ಸಾವಯವ ಗೊಬ್ಬರ ಕೊಡ್ತೇವೆ. 2 kg ಇಂದ 6 kg, 8 kg, 16 kg ವರೆಗೆ ಕೊಡ್ತೇವೆ. ಆಮೇಲೆ ವಾಪಸ್ ಇನ್ನೊಂದ್ಸಲ ನಾವು NPKನೇ ಕೊಡ್ತೇವೆ, 200 ಗ್ರಾಮ್ಸ್. ಅಲ್ಲಿಗೆ ಸಾಮಾನ್ಯವಾಗಿ ನಮ್ಮ ಗೊಬ್ಬರ ಆಯಿತು. ಅದರ ಒಟ್ಟಿಗೆ ಇದೆಲ್ಲ ಕಳೆದ ಮೇಲೆ ಜಿಂಕ್ ಬೋರಾನು, ಆಮೇಲೆ ಇದು ಕೊಡ್ತೇವೆ, ಮ್ಯಾಗ್ನೀಷಿಯಂ ಸಲ್ಫೇಟು ಪ್ರತಿ ಮರಕ್ಕೆ 50ರಿಂದ 100 ಗ್ರಾಮ್ಸ್. ನಾವು ನಮ್ಮ ಹತ್ರ ಫರ್ಟಿಗೇಷನ್ ವ್ಯವಸ್ಥೆನೂ ಇದೆ, ಇದು ಇದೆ. ಆದರೆ ನಾವು ಫರ್ಟಿಗೇಷನ್ ಮಾಡ್ತಾ ಇಲ್ಲ, ಯಾಕಂದ್ರೆ ನಮ್ಮ ಲೇಬರ್ಸ್ ಇದ್ದಾರೆ. ಮತ್ತೆ ನನಗೆ ಏನು ಗೊತ್ತಾ, ಅದು ಬಿದ್ದದ್ದು ಕಾಣಬೇಕು. ಸುಣ್ಣ ಬಿಡುವುದು ಯಾಕೆ ಅಂತ ಕೇಳ್ತಾರೆ, ಅದು ನಮಗೆ ಕಾಣಬೇಕು. ನಮಗೊಂದು ಮಾನಸಿಕ ತೃಪ್ತಿ ಬೇಕು. ಮತ್ತೆ ರೇಟ್ ವೈಸು ನಿಮಗೆ ಮ್ಯಾನ್ಯುವಲ್ ಹಾಕುವಂಥ ಗೊಬ್ಬರವೇ ಸ್ವಲ್ಪ ರೇಟ್ ಕಡಿಮೆ ಅಲ್ಲ. ನಾವು ಈ ಸಲ 16 ಕೊಟ್ಟಿದ್ದೇವೆ IPLನದ್ದು, ಇಲ್ಲದ್ರೆ RCF ಸುಫಲ ಕೊಡ್ತೇವೆ. ಮತ್ತೆ ಯಾವುದೇನು ಮಿಕ್ಸ್ ಮಾಡೋದಿಲ್ಲ. ಮತ್ತೆ ನೀವು 19 ನಮ್ಮಲ್ಲಿ ನಮ್ಮೂರಲ್ಲಿ ಸ್ವಲ್ಪ ಟ್ರಾಜಡಿ ಆಗಿದೆ, ಕಡಿಮೆ ಸಿಗ್ತದೆ ಅಂತ ಎಷ್ಟೋ ತಂದು ಅದು ಬರ್ನ್ ಆಯ್ತು. ಮತ್ತೆ ಅಕ್ಕೆಗೌಡ್ ಸಾರಿಗೆ ಫೋನ್ ಮಾಡಿದ್ರೆ ಅದು ಲೋ ಕ್ವಾಲಿಟಿ 60 ರೂಪಾಯಿಗೆ ಸಿಕ್ತು ಅಂತ. ನಾವು ಯಾವಾಗಲೂ ಇದು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಬ್ರ್ಯಾಂಡೆಡ್ ಕಂಪನಿಗೆ ಹೋಗಿ ಯಾವುದೇ ನಾವು ಹೇಗೂ ಇಳಿದಿದ್ದೇವೆ ಕೃಷಿಗೆ, ಅದರಲ್ಲಿ ಸೋಲು ಬರಬಾರ್ದು ನಮಗೆ. ಅಂದರೆ ನಮಗೆ ಕಡಿಮೆ ಆಗ್ತದೆ, ಅವರು ಮಿಕ್ಸ್ ಮಾಡಿ ಕೊಡ್ತಾರೆ. ಯಾವುದಿದ್ರೂ ಬ್ರ್ಯಾಂಡೆಡ್ ಕಂಪನಿಯವರು ಮೋಸ ಮಾಡೋದಿಲ್ವಾ ಅಂತ ಕೇಳ್ಬೋದು. ಅದಕ್ಕೆ ನಮ್ಮ ಹತ್ರ ಉತ್ತರ ಇಲ್ಲ, ಅದರ ಹತ್ರ ಒಂದು ಕಾನ್ಫಿಡೆನ್ಸ್ ಇದೆ ನಮಗೆ. ಅಂತ ಕ್ವಶನ್ಗಳು ಬರುತ್ತೆ. ಯಾಕಂದ್ರೆ ನೀವು ಅವರ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಕೇಳ್ತಾರೆ. ಇಲ್ಲ, ನಾನು ಕೃಷಿಕರದ್ದೇ ಅಂಬಾಸಿಡರ್ ಏನಿದ್ರು ಹಾಗೆ ಅದು ಕೊಡ್ತೇವೆ. ಆಮೇಲೆ ಜನವರಿ ಫೆಬ್ರವರಿಯಲ್ಲಿ ನಾವು NPKಗಳನ್ನು
ತೆಂಗಿನ ಮರಗಳಿಗೆ 2 ರಿಂದ 3 kg ಕೊಡ್ತೇವೆ. ಅಡಿಕೆ ಮರಗಳಿಗೆ ಪೆಪ್ಪರಿಗೆ ನಾವು ಮತ್ತೆ ಎಂಥದ್ದು ಕೊಡುದಿಲ್ಲ. ಅಷ್ಟೇ. ಆವಾಗ ಒಂದು ಸಂಗತಿ ಆಗ್ತದೆ, ಅಡಿಕೆಗೆ ಗೊಬ್ಬರ ಬೇಕು, NPKಗಳು ಯಾವಾಗ ಮತ್ತೆ ಆವಾಗ ನಾವು ಕಾಳುಮೆಣಸು ಹತ್ರ ಹೇಳುದು ನೀ ತಗೊಳ್ಬೇಡ ಅಂತ ಹೇಳಿ ಕೊಡುದು ಅದಕ್ಕೆ. ಇನ್ನೊಂದು ತುಂಬಾ ಖುಷಿಯಾಗಿ ಹೇಳಿದ್ದು. ಹಾಗಂತ ಹೇಳಿ ನಮ್ಮ ಪ್ರಾಕ್ಟೀಸ್ಗಳನ್ನು ನಾವು ಚೇಂಜ್ ಮಾಡ್ತಾ ಇರ್ತೇವೆ. ಅಂದ್ರೆ ಇದು ಪ್ರಾಯದ ಬಳ್ಳಿ, ಹೊಸ ಬಳ್ಳಿ, ಅದರ ಒಟ್ಟಿಗೆ ಇನ್ನೊಂದು ವಿಚಾರ, ಈ 1 ವರ್ಷದ ಬಳ್ಳಿಗಳಿಗೆಲ್ಲ ನಾವು ಪಾಲಿಯರ್ ಸ್ಪ್ರೇ ಕೊಡ್ತೇವೆ, ಕೀಟನಾಶಕಗಳನ್ನು ಕೊಡ್ತೇವೆ, ಇಮಿಡಾಲ್ಲ, ಅದರ ಒಟ್ಟಿಗೆ ನ್ಯೂಟ್ರೆಂಟ್ಗಳನ್ನು ಕೊಡ್ತೇವೆ. ಪೆಪ್ಪರ್ ಸ್ಪೆಷಲ್ IISRನವರು ನಮ್ಮ ಡಿಪಾರ್ಟ್ಮೆಂಟ್ನವರು ಕೊಡ್ತಾರೆ. ಸುರೇಶ್ ರೇ ತಕೊಂಡು ಹೋಗಿ, ನಾನು ಮಾತಾಡ್ಲಿಕ್ಕೆ ಹೋದ್ರೆ ಇವರಿಗೆ 2 ಚೀಲ ಕೊಡಿ, ಅವರೆಲ್ಲ ಒಂದೊಂದು ಬ್ಯಾಗ್ ಕೊಡ್ತಾ ಇದ್ದಾರೆ, ಸುರೇಶರಿಗೆ ಕೊಡಿ, ಅವರು ಮತ್ತೆ ಎಲ್ಲರಿಗೆ ಅದನ್ನು ಪ್ರಚಾರ ಮಾಡ್ತಾರೆ ಅಂತ ಕೊಡ್ತಾರೆ, ಫ್ರೀಯಾಗಿ ಕೊಡ್ತಾರೆ ಅವರು ನಮಗೆಲ್ಲ. ಅದೊಂದು ನಮಗೆ ಬೆನಿಫಿಟ್ ಇದೆ. ಹಾಗೆ ಇಷ್ಟನ್ನು ಮಾಡ್ತೇವೆ. ನಾನಾಗ ಹೇಳಿದೆ, ನಾನು ರಿಸಲ್ಟ್ ಓರಿಯೆಂಟೆಡ್ ಕೃಷಿಕ. ನನಗೆ ರಿಸಲ್ಟ್ ಬೇಕು. ನಾನು 1 ಹಾಕಿದೆ, 2 ಹಾಕಿದೆ, ಪೇಪರ್ ಇಟ್ರು, ಏನಿಟ್ರು ನಮಗೆ ಅದಕ್ಕಿಂತ ತೊಂದರೆ. ನಾವೀಗ ಏನು ಮಾಡ್ತಾ ಇದ್ದೇವೆ, ನಮ್ಮಲ್ಲಿ ಕೊಳೆ ಇಲ್ಲ ಅಷ್ಟು ಸರಿಯಾಗಿ ಬಿಟ್ರೆ ಅದೇ ನಮಗೆ ಮುಖ್ಯ. ರೋಗ ರಹಿತವಾಗಿ ಇದಾಗಿದ್ರೆ ನಮಗೆ ಅದೇ ಮುಖ್ಯ. ನೀವು ಎಲ್ಲ ಹೇಳುದು ಸರಿ, ತರುವ ಮೆಟೀರಿಯಲ್ ಎಷ್ಟು ಒಳ್ಳೇದಿದೆ ಅಂತ ನಿಮ್ಗೆ ಗೊತ್ತಾ? ಇಲ್ಲ, ನನಗೆ ಗೊತ್ತಿಲ್ಲ. ಯಾವುದು ಸುಣ್ಣ ಏನಾಯ್ತು, ಎಲ್ಲಿ ಒಂದು ಕಡೆ ನೋಡಿದೆ, ಆ ಸುಣ್ಣ ಬಿಟ್ಟಲ್ಲಿ ಏನೋ ಆಯ್ತು, ಅಂದ್ರೆ ಚಿಪ್ಪು ಸುಣ್ಣ, ಹುಡಿ ಸುಣ್ಣ. ಇನ್ನೊಂದು ಸತ್ಯ ಮಾತು ಏನು ಅಂದ್ರೆ, ನಮ್ಮಲ್ಲಿ ಒಬ್ಬ ಟ್ಯಾಕ್ಸಿ ಡ್ರೈವರ್ ಇದ್ದಾನೆ, ಅವನು ಹೇಳಿದ್ರೆ ನಾವು ಅಂತ ಫ್ಯಾಕ್ಟ್ರಿಗಳಿಗೆ ಲೋಡ್ ಗಟ್ಟಲೆ ಪೇಪರ್ ತಗೊಂಡೋಗಿ ಕೊಡ್ತೇವೆ, ಲದ್ದಿ ಪೇಪರ್ಗಳನ್ನು. ಈ ಹೆಸರು ಹೇಳೋದಿಲ್ಲ ನಾನು, ಅದು ಯಾಕೆ ಯೂಸ್ ಮಾಡ್ತಾ ಇದೆ ನೀವೇ ಆಲೋಚನೆ ಮಾಡ್ಕೊಳ್ಳಿ. ಅಂದ್ರೆ ಚಿಪ್ಪು ಸುಣ್ಣ ತಂದ್ರೆ ಅದಕ್ಕೆ ಅಂಟು ಜಾಸ್ತಿ, ಆಮೇಲೆ ನಮಗೊಂದು ಗ್ಯಾರಂಟಿ ವಸ್ತು ಆಗಿರ್ತದೆ. ನಿಮ್ಮಲ್ಲಿ ಸಪ್ಲೈ ಇರ್ಲಿಕ್ಕಿಲ್ಲ, ಮೋಸ್ಟ್ಲಿ ಕಲಬೆಲಕ್ಕೆ ಇರುವುದಿಲ್ಲ. ನಮ್ಮಲ್ಲಿ ಬಿಡುವವರಿದ್ದಾರೆ, ನಾನು ಬಿಟ್ಟಿದ್ದೇನೆ. ಆದರೆ ನಾವು ಯಾವಾಗಲೂ ಮೋಸ ಹೋಗುವವರಿದ್ರೆ ಮೋಸ ಮಾಡುವವರಿದ್ದಾರೆ. ನಾವು ಆದಷ್ಟು ಮೋಸ ಹೋಗದಾಗೆ ನೋಡ್ಕೊಳ್ಬೇಕು. ನಾವು ನಾನು ಡ್ರಂಚಿಂಗ್ ಮಾಡೋದಿಲ್ಲ. ಎಲ್ಲರೂ ಡ್ರಂಚಿಂಗ್. ನನಗೆ ಡ್ರಂಚಿಂಗು ನನಗೆ ಏನು ಸಂಬಂಧ ಅಂತ ಅಂದ್ರೆ, ಏನು ಮಾಡೋದಿಲ್ಲ ಅಂತಂದ್ರೆ, ನಮ್ಮಲ್ಲಿ ಟ್ರೈಕೋಡರ್ಮ, ಏನು ಎರೆಹುಳು ಎಲ್ಲವೂ ಅಲ್ಲಿ ಸಾಯುತ್ತೆ. ಯಾವುದು ಅಲ್ಲ ಮಾಡಬಹುದು, ಅದ ತೊಂದರೆ ಇಲ್ಲ. ನೀವು ಡ್ರಂಚಿಂಗ್ CO2 ಡ್ರಂಚಿಂಗ್ ಮಾಡಿದೆ, 10 ಲೀಟರ್ ಹಾಕಿದೆ, 5 ಲೀಟರ್ ಹಾಕಿದೆ, ಕಂಪಲ್ಸರಿ. ಅದು ನಿಮ್ಮ ಏರಿಯಾಕ್ಕೆ ಬೇಕು. ನಾನು ಇಲ್ಲಿ ನೋಡಿದೆ ನಿನ್ನೆ, ನಿಮ್ಮ ಏರಿಯಾದಲ್ಲಿ ಎಲ್ಲ ವೆಟ್ ಕಂಡೀಷನ್ ಜಾಸ್ತಿ, ಏನು ಡ್ರೈನೇಜ್ ಮಾಡಿದ್ರು. ನಮಗಂತ ಅಗತ್ಯ ಇದೆ ನಮ್ಮ ಊರಲ್ಲಿ. ನಾನು ಮಾಡೋದಿಲ್ಲ. ಸ್ಪ್ರೇ ಕೊಡುವಾಗಲೇ ಇಡೀ ಮೆಣಸಿನ ಬಳ್ಳಿ ತಲೆಯಿಂದ ಕಾಲಬುಡಕ್ಕೆವರೆಗೆ ನಾವು ಏನು ಎಲ್ಲ ಅಂಗಗಳು ನೀರು ಬೀಳುವಾಗ ಸ್ನಾನ ಮಾಡ್ತೇವೋ ಅದೇ ರೀತಿ ಮಾಡಿ, ಮತ್ತೆ ಕೆಳಗಿನ ಸೈಡಿಂದ ಎಲ್ಲ ಮೇಲಿಂದ ಹಿಡೀರಿ, ಅಥವಾ ಕೆಳಗಿಂದ ಹೀಗೆ ಇಟ್ಕೊಂಡು ಹೋಗಿ ಎಲೆ ಅಡಿ ಸೈಡಿಂದಲೂ ಬೀಳಿ, ಆವಾಗ ನಮಗೆ ರೋಗಗಳು ಕಮ್ಮಿ. ಅಷ್ಟು ಮಾಡಿದ್ರು ಒಂದು 10 ಬಳ್ಳಿ ಹೋಗುತ್ತೆ ನಮ್ಮಲ್ಲಿ, ಇಲ್ಲ ಅಂತ. ಏನು ಕಾರಣ ಅಂತ ನಮ್ಮ ಹತ್ರ ಉತ್ತರ ಇಲ್ಲ. ಈಗ ನಾವು ಏನು ಮಾಡಿದ್ದೇವೆ ಅಂತ, ಈ ವರ್ಷ ಒಂದು 300-400 ಬಳ್ಳಿಗಳನ್ನು ತೆಗೆದಿದ್ದೇವೆ. ಯಾಕೆ? ಅದರಲ್ಲಿ ಈಲ್ಡ್ ಕಡಿಮೆ, ಏಜ್ ಆಗಿದೆ, ಹೀಗೆ ಅಂತ. ನಾವು ಯಾವುದೇ ರೋಗ ಬಂದ್ರೆ, 1-2 ಬಳ್ಳಿ ಬಂದ್ರೆ ಅದನ್ನು ಸರಿ ಮಾಡಲಿಕ್ಕೆ ಹೋಗುವುದಕ್ಕಿಂತ ನಾವು ಅದನ್ನು ತೆಗೆದು ನಾಶ ಮಾಡಿ ಆ ಜಾಗದಲ್ಲಿ ಹೊಸ ನಾಟಿ ಮಾಡ್ಬೋದು. ಯಾಕೆಂತಂದ್ರೆ ನಾವು ಒಂದೇ ಸರ್ತಿ ಇಷ್ಟು ಮಾಡಿರುವಾಗ ಒಂದೇ ಟೈಮಲ್ಲಿ ಅದಕ್ಕೆ ಏಜ್ ಆಗ್ತದೆ. ಆವಾಗ ನಮಗೆ ಹಳೆ ಎಂತ ಚಿಗುರು, ಹೊಸ ಹಳೆ ಬೇರು ಹೊಸ ಚಿಗುರು ಅಂತ ಹೇಳಿದಾಗೆ. ಅಂದ್ರೆ ನನಗೆ ಅದು ಫಸ್ಟಿಗೆ ಬರಲಿಲ್ಲ. ನಮ್ಮಲ್ಲಿ ಪ್ರಾಯದ ಬಳ್ಳಿನೂ ಬೇಕು, ಸಣ್ಣ ಬಳ್ಳಿನೂ, ಆಗ ನಮಗೊಂದು ಈಲ್ಡ್ ಒಂದು ಲೆವೆಲ್ ಆಗಿ ಬರ್ತಾ ಇರ್ಬೋದು. ಈಗ ನಮ್ಮಲ್ಲಿ ಇನ್ನೂ ಸಹ 60% ಬಳ್ಳಿಗಳಲ್ಲಿ ಈಲ್ಡ್ ಬರ್ತಾ ಇಲ್ಲ, ಸಣ್ಣ ಪ್ರಾಯದ್ದು. ತುಂಬ ದೊಡ್ಡದ್ದು ಇಲ್ಲ. ಆದರೆ ನಮ್ಮದು ಈ ಯೂಟ್ಯೂಬ್ ಇದರಿಂದಾಗಿ ಎಲ್ಲ ಇದಾಗಿದೆ. ಇಲ್ಲಿ ನಮ್ಮಿಂದ ಹೆಚ್ಚು ಬೆಳೆಯೋರು, ಚೆನ್ನಾಗಿ ಬೆಳೆಯೋರು ನಿಮ್ಮಲ್ಲೇ ಇದ್ದಾರೆ. ಮತ್ತೊಂದು ಮಾತಾಡ್ತೇನೆ, ನೀವು ಅಲ್ಲಿ ಹೋಗದಿದ್ರೆ ಅವರಲ್ಲಿಗೆಲ್ಲ ಹೋಗಿ ಅವರು ಮಾಹಿತಿ ಕೊಡ್ತಾರೆ, ಅವ್ರ ಹತ್ರ ಕೇಳಿ ತಗೊಳ್ಳಿ. ಯಾಕಂದ್ರೆ ನಮಗೆ ದೂರದ ಊರಿನ ಮಾಹಿತಿಗಿಂತಲೂ ಸಮೀಪದವರು ಹೇಳಿದ್ರೆ ಒಳ್ಳೇದು. ಯಾಕಂದ್ರೆ ಅದು ನಿಜವಾಗಿ ಆಗ್ಬೇಕಾದ್ರು. ಪಕ್ಕದ ಮನೆಯವರಿಗೆ ನಮ್ಮ ಮನೆಯಲ್ಲಿ ಏನಾಗ್ತದೆ ಅಂತ ಗೊತ್ತಿಲ್ಲ. ಪಕ್ಕದ ಮನೆ ನಾವು ಇಷ್ಟು ಬೆಳೀತಾ ಇದ್ರು ಪಕ್ಕದವನು ಬೆಳೆಯೋದಿಲ್ಲ. ಈಗ ನಮ್ಮಲ್ಲಿ ಆಗಲ್ಲ. ನನ್ನ ಪಕ್ಕದ ಸುತ್ತದ ತೋಟದವರಿಗೆ ನಾನು ಎನ್ಕರೇಜ್ ಮಾಡಿದ್ರೆ ಎಲ್ಲರೂ ಬೆಳೀತಾ ಇದ್ದಾರೆ, ಅವರಿಗೆ ಇಂಟ್ರೆಸ್ಟ್ ಬೆಳೆಸ್ಬೇಕು. ಅದು ಅವರಿಗೆ ಆದಿದ್ದಷ್ಟೇ ಅಂತ. ಮತ್ತೆ ಒಂದು ಮಾತು ಏನು ಅಂತಂದ್ರೆ, ಆಗ ಹೇಳಲಿಕ್ಕೆ ಬಿಟ್ಟೋಯ್ತು ನನಗೆ. ಇದು
ಎಲ್ಲ ನೆಗೆಟಿವ್ ಅನ್ನು ಫಸ್ಟಿಗೆ ನಾವು ಬಿಡಬೇಕು. ಅವರು ಹೇಳಿದ್ರು ಕಂಬ ಬಿಸಿ ಆಗ್ತದೆ. ನಮ್ಮ ಯಡಿಯೂರಪ್ಪನವರು ಪಕ್ಕದ ಮನೆಯವರು ಬಂದಿದ್ದರು, ಸೊರಬದಿಂದ ಬಂದರು. ನಾವು 25 ವರ್ಷ ಹಿಂದೆ ಕಂಬ ಹಾಕಬೇಕಂತ ಇದ್ದೇವೆ ಅಂತಾಳೆ, ಅದು ಬಿಸಿ ಆಗ್ತದೆ. ಇದೆಲ್ಲವೂ ನಾವು ಸ್ವಲ್ಪ ನಮ್ಮಷ್ಟಿಗೆ ಆಲೋಚನೆ ಮಾಡಬೇಕು. ಅವರು ಹೇಳಿದ ಮಾತು ಮಾಡಿದವರು ಹೇಳಿದರೆ ಓಕೆ, ಮಾಡಿ ಸೋತವರ ಮಾಡಿದವರು ಹೇಳಿದರೆ. ಅಲ್ಲದಿದ್ರೆ ನೀವು ಸುಮ್ಮಗೆ ನೆಗೆಟಿವ್ ಮಾಡಿ ನಿಮ್ಮನ್ನು ಅವರು ಮುಂದೆ ಹೋಗುವವರನ್ನು ಇಳಿತಾರೆ ಜನರನ್ನು. ನಾವೆಲ್ಲರೂ ನಮ್ಮಷ್ಟಿಗೆ ಆಲೋಚನೆ ಮಾಡಿಕೊಂಡು ಆಗ ಹೇಳಿದಾಗ 10 ಕಂಬ 100 ಕಂಬ 10 ಮಾಡಿ. ಈಗ ನಾವು ಎಷ್ಟು ಔಷಧಿ ಬಿಟ್ಟು ನಮಗೆ ರೋಗ ಕಂಟ್ರೋಲ್ ಆಗ್ತಾ ಇಲ್ಲ ಅಂತ ನಾನು ಹೇಳ್ತೇನೆ. ಯಾಕಂದ್ರೆ ನಾನು ಸೊಸೈಟಿ ಅಧ್ಯಕ್ಷ ಆಗಿ ತುಂಬಾ ಕಂಪನಿ ಲೀಡರ್ಶಿಪ್ ತಗೊಂಡ ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಇದ್ದೀನಿ, ನಕಲಿ ಗೊಬ್ಬರಗಳು ನಕಲಿ ಔಷಧಿಗಳು ತುಂಬಾ ಬರ್ತವೆ. ನಾವು ಪರ್ಚೇಸ್ ಮಾಡುವಾಗ ಕೋಆಪರೇಟಿವ್ ಸೊಸೈಟಿಯಿಂದ ಪರ್ಚೇಸ್ ಮಾಡಿದ್ರೆ ಸಮಸ್ಯೆ ಇಲ್ಲ. ನಾವು ಖಾಸಗಿ ಅಂಗಡಿಯಲ್ಲಿ ಹೋಯ್ತು ಅಂತ ನಾವು ಪರ್ಚೇಸ್ ಮಾಡೋ ಬಿಲ್ ತಗೊಳ್ಳೋ ಬಿಲ್ಲಲ್ಲಿ ಆ ಔಷಧಿಯ ಬ್ಯಾಚ್ ನಂಬರ್ ಹಾಕಿ ನಾವು ಬಿಲ್ ತಗೊಳ್ಳೋಣ. ಎಷ್ಟೋ ಮಂದಿ ನಮಗೆ ಬಿಲ್ ಒಂದು ಚೀಟಲ್ಲಿ ಕೊಡ್ತಾರೆ, ಅದು ಬಿಲ್ ಕೊಡ್ತಿದ್ರು ಸುಮ್ಮನೆ ಏನೋ ಒಂದು ತಗೊಳ್ತೇವೆ, ಇಂಡೋಫಿಲ್ ತಗೊಳ್ಳೋದು ಬರ್ತೀವಿ. ಆ ಇಂಡೋಫಿಲ್ ಮ್ಯಾನುಫ್ಯಾಕ್ಚರ್ ಡೇಟು ಅದರ ಬ್ಯಾಚ್ ನಂಬರ್, ನಾವು ಏನು ಮೆಡಿಕಲ್ ಶಾಪಿಂದ ಔಷಧಿ ತಗೊಂಡಾಗ ಅದರ ಡೀಟೇಲ್ ಕೊಡ್ತಾವ್ರೆ, ಆ ಥರದ ಬಿಲ್ ತಗೊಳ್ಳೋಣ, ನಕಲಿ ಆಗ್ಲಿಕ್ಕಿಲ್ಲ. ಯಾಕಂದ್ರೆ ಇವತ್ತು ಎಲ್ಲ ಫೀಲ್ಡ್ ಅಲ್ಲಿ ಕೂಡ ನಕಲಿ ಇದೆ. ಅದರಿಂದ ನಾವು ಗೊಬ್ಬರ ತಗೊಳ್ಳುವಾಗ ಅಥವಾ ಕೀಟನಾಶಕಗಳು ಇದು ಶಿಲೀನಾಶಕಗಳನ್ನು ತಗೊಳ್ಳುವಾಗ ಮೇನು ನಾವೆಲ್ಲ ಕೃಷಿಕರು ಅದನ್ನು ನಾವು, ಯಾಕಂದ್ರೆ ಕೋಆಪರೇಟಿವ್ ಸೊಸೈಟಿಯಲ್ಲಿ ನಮ್ಗೆ ಬೇಕಾದ ಗೊಬ್ಬರ ಇಲ್ಲ ಅಂತಂದಾಗ ನಾವು ಹತ್ತಿರದ ಖಾಸಗಿ ಅಂಗಡಿ ಹೋದಾಗ ಇದನ್ನು ದಯವಿಟ್ಟು ಜಾಗೃತಿ ವಹಿಸಿಕೊಳ್ಳಿ. ಮತ್ತೆ ನಾವು ತಗೊಂಡದ್ದನ್ನು ಯಾವಾಗಾದ್ರೊಮ್ಮೆ ಅದ ಜಿಲ್ಲಾ ಮಟ್ಟದಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ಗಳು ಇರ್ತಾರೆ, ಅವರಿಗೆ ಒಂದು ಫೋನ್ ಮಾಡಿ ಕೇಳುದು ಈ ಬ್ಯಾಚ್ ನಂಬರ್ ನಿಮ್ಮದಿಂದ ಬಂದಿದೆ ಅಂತ ಹೇಳುವಂಥದ್ದು. ಅದನ್ನ ನಾವು ಯಾರು ಮಾಡ್ತಾ ಇಲ್ಲ. ಯಾವಾಗಾದ್ರೂ ಒಮ್ಮೆ ರ್ಯಾಂಡಮ್ ಆಗಿ ಒಂದು ವರ್ಷಕ್ಕೊಂದ್ಸಲ 2 ಸಲ ಒಂದು ಬೇರೆ ಬೇರೆ ಕಂಪನಿಯ ಡಿಸ್ಟ್ರಿಬ್ಯೂಟರ್ಗಳು ಇರ್ತಾರೆ, ಸೇಲ್ಸ್ ಎಕ್ಸಿಕ್ಯೂಟಿವ್ಗಳು ಇರ್ತಾರೆ, ಅಥವಾ ಕಂಪನಿಗೆ ಫೋನ್ ಮಾಡಿ ಕೇಳುವಂಥದ್ದು ಈ ನಂಬರ್ ನಿಮ್ಮೊಂದು ಆಗಿದೆ, ಅದು ಯಾವ ಡೀಲರ್ಗೆ ಹೋಗಿದೆ. ಇದನ್ನೆಲ್ಲ ಸೂಕ್ಷ್ಮವನ್ನು ನಾವು ಮಾಡಿಕೊಂಡಾಗ ಅನುಕೂಲ ಅಂತೇಳಿ ನನ್ನೊಂದು ಅನಿಸಿಕೆ. ಹೋಗಿ ಕೊನೆಯದಾಗಿ ರೈತರೊಟ್ಟಿಗೆ ಇಷ್ಟೊತ್ತು ಸಂವಾದ ನಡೆಯಿತು ನಮ್ಮದು. ನಮ್ಮ ಸಂವಾದದಲ್ಲಿ ನನಗೆ ಗೊತ್ತಿದ್ದನ್ನು ನಾನು ಹೇಳಿದ್ದೇನೆ. ಅದೇ ರೀತಿ ನಿಮಗೆ ತುಂಬ ಸಂಶಯಗಳು ಇದ್ದರೂ ನನ್ನ ಹತ್ರ ಕೇಳಬಹುದು, ಅಥವಾ ನಿಮ್ಮ ಅನುಭವಗಳನ್ನು ನಮ್ಮ ಹತ್ರ ಹಂಚಿಕೊಳ್ಬಹುದು. ಮತ್ತೆ ಇವತ್ತು ನಾವು ಇಲ್ಲಿಗೆ ಬಂದ ಉದ್ದೇಶ ಬೇರೆ ಇತ್ತು. ನಮ್ಮ ಆತ್ಮೀಯರೆಲ್ಲ ಕರೀತಾ ಇದ್ರು, ಇಲ್ಲಿ ಬರಬೇಕು ಅಂತ. ಇಲ್ಲಿ ನಮ್ಮ ಅಧ್ಯಕ್ಷರು ಸಂಬಂಧಪಟ್ಟ ಎಲ್ಲ ಅಧಿಕಾರಿ ವರ್ಗಗಳು ಎಲ್ಲ ನಮ್ಮನ್ನು ಕರೆಸಿದ್ರು. ಅವರಿಗೆ ನಾನು ನಿಮ್ಮ ರೈತರ ಎಲ್ಲರ ಪರವಾಗಿಯೂ ನಮ್ಮ ಹೃದಯಾಂತಳದ ವಂದನೆಗಳನ್ನು ತಿಳಿಸ್ತೇನೆ. ಸಾಕಷ್ಟು ಅನುಭವದ ಮಾತುಗಳು. ಯಾಕೆ ಅಂತ ಹೇಳಿದ್ರೆ, ಅನುಭವ ಇದ್ದವರು ಮಾತನಾಡಿದಾಗ ಯಾವ ಥರ ಸ್ಪಂದನೆ ಇರುತ್ತೆ ಹೇಳ ಬಗ್ಗೆ ಈ ಕಾರ್ಯಕ್ರಮ ಸಾಕ್ಷಿ. ಇವತ್ತು ಈ ಕಾರ್ಯಕ್ರಮಕ್ಕೆ ಅವರು ಬೇರೆ ಕಾರಣಾಂತರ ಬೇರೆ ಸಹಿತ ಬಂದರೂ ಸಹಿತ ನಾವು ವಿನಂತಿಯನ್ನ ಮಾಡ್ಕೊಂಡ್ವಿ, ಈ ತರ ನಮ್ಮ ಕೃಷಿಕರ ಜೊತೆ ಒಂದು ಸಂವಾದ ಕಾರ್ಯಕ್ರಮ ಆದ್ರೂ ಒಳ್ಳೇದು. ಯಾಕೆ ಅಂತ ಹೇಳಿದ್ರೆ ತಮ್ಮ ಅನುಭವಗಳು ನಮ್ಮ ಭಾಗಕ್ಕೂ ಬೇಕು ಅನ್ನುವಂಥ ವಿಚಾರ ಹೇಳ್ಕೊಂಡಾಗ ತುಂಬಾ ಸಂತೋಷದಿಂದ ಅನೇಕ ಕಾರ್ಯಕ್ರಮಗಳು ಒತ್ತಡ ಇದ್ರು ಸಹಿತ ಅವರು ಶ್ರೀಧರ್ ಭಟ್ರ ಹತ್ರ ಹೇಳಿದ್ರೆ ಬೇರೆ ಬೇರೆ ಕಾರ್ಯಕ್ರಮ ಇದೆ ಅಂತ, ಆದ್ರೂ ಅದನ್ನು ಜೋಡಿಸ್ಲಿಕ್ಕೆ ನಾವೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಶ್ರೀಯುತ ಸುರೇಶ್ ಬಲ್ನಾಡ್ ಅವರಿಗೆ ನಮ್ಮ ಕದಂಬ ಮಾರ್ಕೆಟಿಂಗ್ ವತಿಯಿಂದ ತಮ್ಮೆಲ್ಲ ಇದರ ವತಿಯಿಂದ ನಾನು ಪೂರ್ತಕವಾದ ಧನ್ಯವಾದವನ್ನ ಹೇಳ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಒಂದು ಅಭಿನಂದನೆ ಅಂತ ಹೇಳಿ ಭಾಗದ ನಮ್ಮೆಲ್ಲ ಸಂಸ್ಥೆ ವತಿಯಿಂದ ಅವರ ಸಾಧನೆಗೂ ಸಹಿತ ನಾವೆಲ್ಲ ಕರತಾಡದ ಮೂಲಕ ಒಂದು ಅಭಿನಂದನೆಯನ್ನ ಸಂದರ್ಭದಲ್ಲಿ ಹೇಳೋಣ. ಅವರಿಗೆ ಗೌರವಿಸಬೇಕು ಅಂತ ಅಧ್ಯಕ್ಷರಿಗೆ ಕೇಳ್ಕೊಳ್ತೀವಿ. ಅದೇ ರೀತಿ ಅರವಿಂದ ಹುಲ್ಕೊಚ್ಚಿ ಅವರು ಸಹಿತ ಗ್ರಾಫ್ಟೆಡ್ ಕಾಳುಮೆಣಸಿನ ಬಗ್ಗೆ ಸಾಕಷ್ಟು ಅನುಭವಗಳನ್ನ ಹೇಳಿದ್ದಾರೆ. ಯಾಕೆಂದ್ರೆ ಕಸಿ ಕಾಳುಮೆಣಸನ್ನು ಮಂಚಕೆರೆಯವರಲ್ಲಿ ಮಾಡ್ತಾ ಇದ್ದಾರೆ. ಅವ್ರಿಗೂ ಸಹಿತ ಅನೇಕ ಜನರಿಗೆ ಸಮಸ್ಯೆಗಳಿದೆ, ಅದ್ರ ಬಗ್ಗೆ ಒಳ್ಳೆಯ ಅನುಭವಗಳು ಮಾತು ಸಿಕ್ತು. ಅವರಿಗೂ ಸಹಿತ ಧನ್ಯವಾದ ಹೇಳ್ತಾ ಇದ್ದೇನೆ. ನರೇಂದ್ರ ಕೊಟ್ಟಿಗೆ ಮನೆಯವರು ಸಹಿತ ಅದಕ್ಕೆ ಜೋಡಿಸ್ಬೇಕು. ಚಂದ್ರಶೇಖರ್ ತಾಳ್ಚೇರವರು ಸಹಿತ ಅವರು ಸಹಕಾರಿ ಸಂಘದಲ್ಲಿದ್ದು ಸಾಕಷ್ಟು ಅವರು ಅದ್ರ ಬಗ್ಗೆ ಅನುಭವಗಳು ಅದ್ರ ಬಗ್ಗೆ ಸಹಿತ ಹೇಳಿದ್ರು. ಅವರಿಗೂ ಸಹಿತ ನಾನು ಧನ್ಯವಾದವನ್ನ ಹೇಳ್ತಾ ಇದ್ದೇನೆ.